ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಯಮ ನಚಿಕೇತನ ಎರಡು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ. ಮೂರನೆಯ ಪ್ರಶ್ನೆಗೆ ಬೇಕಾದಷ್ಟು ಪ್ರಲೋಭನೆಗಳನ್ನು ಒಡ್ಡಿದ. ಆ ಪ್ರಲೋಭನೆಗಳಿಗೂ ಕೂಡ ನಚಿಕೇತ ಮರುಳಾಗದೆ ಆ ಮೂರನೆಯ ಪ್ರಶ್ನೆಗೆ ಉತ್ತರವೇ ಬೇಕು ಅಂತ ಪಟ್ಟು ಹಿಡಿದ. ಅದನ್ನು ತಿಳಿದು ಸಂತುಷ್ಟನಾದ ಯಮ ನಚಿಕೇತನನ್ನು ನಿನ್ನಂಥ ವಿದ್ಯಾರ್ಥಿ ದೊರಕುವುದು ಗುರುವಿನ ಭಾಗ್ಯ ಅಂತ ಹೊಗಳಿದ. ಬ್ರಹ್ಮವಿದ್ಯೆಯ ಮಹತ್ವವನ್ನು ಹೇಳಿ ಬ್ರಹ್ಮವಿದ್ಯೆಯ ಜೊತೆಗೆ ನಚಿಕೇತನನ್ನು ಪ್ರಶಂಸೆ ಮಾಡಿದ. ಇದನ್ನು ಕೇಳಿಸಿಕೊಂಡ ನಚಿಕೇತ ಹೇಳ್ತಾನೆ, ಅನ್ಯತ್ರ ಧರ್ಮಾತ್ ಅನ್ಯತ್ರಾಧರ್ಮಾತ್ ಅನ್ಯತ್ರ ಅಸ್ಮಾತ್ ಕೃತಾಕೃತಾತ್ ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ ಯತ್ತತ್ ಪಶ್ಯಸಿ ತದ್ವದ. ನಚಿಕೇತನಿಗೆ ಒಂದು ರೀತಿಯ ಮುಜುಗರ ಆಗಿರಬೇಕು. ಯಾಕೆಂದರೆ ನಚಿಕೇತನನ್ನು ಹೊಗಳ್ತಾನೇ ಇದ್ದಾನೆ ಯಮ, ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡೋದಿಲ್ಲ. ಆಗ ನಚಿಕೇತ ಹೇಳ್ತಾನೆ, ನನಗೆ ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್, ಧರ್ಮದ ಮತ್ತು ಅಧರ್ಮದ ಆಚೆಗಿರುವಂಥ ಅದನ್ನು ಎರಡನ್ನೂ ಮೀರಿರತಕ್ಕಂಥ ಸತ್ಯವನ್ನು ನನಗೆ ಹೇಳು. ನೀನು ಅದನ್ನು ಯಾಕೆ ವಿಳಂಬ ಮಾಡ್ತಾ ಇದ್ದಿ, ಸುಮ್ಮನೆ ನನ್ನನ್ನು ಪ್ರಶಂಸೆ ಮಾಡ್ತಾ ಇದ್ದೀಯಲ್ಲ ಅಂತಾನೆ. ಧರ್ಮ ಮತ್ತು ಅಧರ್ಮದ ಆಚೆಗಿರುವ ಸತ್ಯ ಅಂದರೆ ಪುಣ್ಯ ಮತ್ತು ಅಪುಣ್ಯಗಳನ್ನು, ಪುಣ್ಯ ಪಾಪಗಳನ್ನು ತೊರೆದು ಪಡೆಯಬೇಕಾದಂಥ ವಸ್ತು. ಹಾಗೇನು ಭಗವಂತನನ್ನು ಪಡೆಯಬೇಕಾದರೆ ಪುಣ್ಯವನ್ನು ತೊರೆಯಬೇಕೇನು? ಕೆಲವು ಪುಣ್ಯಗಳನ್ನು ತೊರೆಯಬೇಕಾಗತ್ತೆ. ಧರ್ಮದಲ್ಲಿ ಎರಡು ವಿಧವಾದ ಧರ್ಮ ಇದೆ. ಅಧರ್ಮದಲ್ಲಿ ಎರಡು ವಿಧವಾದ ಅಧರ್ಮ ಇಲ್ಲ, ಒಂದೇ ಧರ್ಮ ಇರೋದು. ಅಧರ್ಮದಲ್ಲಿ ಫಲಕಾಮನೆ ಇಲ್ಲದೆ ಅಧರ್ಮ ಮಾಡುವುದು ಅಂತ ಒಂದಿಲ್ಲ, ನಿಷ್ಕಾಮನೆಯಿಂದ. ಪುಣ್ಯದಲ್ಲಿ ಎರಡಿದೆ, ಫಲಕಾಮನೆಯಿಂದ ಪುಣ್ಯ ಮಾಡುವುದು, ಫಲಕಾಮನೆ ಇಲ್ಲದೆ ಪುಣ್ಯ ಮಾಡುವುದು ಅಂತ. ಹಾಗಾಗಿ ಅಧರ್ಮ ಒಂದೇ ಮುಖ. ಅಧರ್ಮವನ್ನು ಯಾರಾದರೂ ಒಬ್ಬ ತಪ್ಪು ಮಾಡಿದರೆ ಅದರಿಂದ ಏನೋ ಒಂದು ಲಾಭ ಸಿಗುತ್ತೆ ಅಂತಲೇ ಮಾಡೋದು. ನಿಷ್ಕಾಮನೆಯಿಂದ ತಪ್ಪು ಯಾರೂ ಮಾಡುವುದಿಲ್ಲ. ಸರಿಯಾದ್ದನ್ನು ಮಾಡುವುದಕ್ಕೆ ಹೆಚ್ಚಿನ ಮಂದಿ ಏನೋ ಒಂದು ಫಲಾಪೇಕ್ಷೆಯಿಂದಲೇ ಧರ್ಮವನ್ನು ಮಾಡ್ತಾರೆ. ಫಲಾಪೇಕ್ಷೆ ಇಲ್ಲದೆ ಧರ್ಮವನ್ನು ಮಾಡುವುದು ಇನ್ನೊಂದು ಮುಖ. ನಚಿಕೇತ ಹೇಳುವುದು ಇಲ್ಲಿ ಧರ್ಮ ಅಂದರೆ ಫಲಾಪೇಕ್ಷೆಯಿಂದ ಮಾಡಿದ ಧರ್ಮ. ಅದು ಕಾಮ್ಯ ಧರ್ಮ, ಸಕಾಮ ಧರ್ಮ, ನಿಷ್ಕಾಮ ಧರ್ಮ ಅಲ್ಲ. ಆದ್ದರಿಂದ ಯಾರು ಕಾಮ್ಯ ಧರ್ಮಗಳಿಗೆ ದೊರಕುವವನಲ್ಲವೋ ಅವನು ಧರ್ಮಕ್ಕಿಂತ ಆಚೆಗಿರುವವ ಅಂತ. ಪುಣ್ಯವನ್ನು ಮಾಡಿದಾಗ ಪುಣ್ಯಕ್ಕೆ ನಾವು ಒಂದು ಫಲವನ್ನು ಬಯಸಿದರೆ ಅಷ್ಟೇ ಫಲವನ್ನು ಕೊಟ್ಟು ಪುಣ್ಯ ವಿಶ್ರಾಂತವಾಗಿ ಬಿಡುತ್ತದೆ. ಆದ್ದರಿಂದ ಯಾವುದೋ ಒಂದು ಫಲಕಾಮನೆಯಿಂದ, ಫಲಕಾಮನೆ ಅಂತಂದರೆ ಸಂಪತ್ತು ಬೇಕು, ಅಥವಾ ಆರೋಗ್ಯ ಬೇಕು, ಸಂತಾನ ಬೇಕು. ಬಹಳ ಅಂದರೆ ಫಲಕಾಮನೆಯಲ್ಲಿ ದೊಡ್ಡದು ಅಂದರೆ ಸ್ವರ್ಗ ಬೇಕು. ಇಹದ ಎಲ್ಲ ಫಲಗಳು ಈಡೇರಿದ ಮೇಲೆ ಸ್ವರ್ಗ ಬೇಕು. ಇವೆಲ್ಲವೂ ಕೂಡ ಫಲಕಾಮನೆಯಿಂದ ಮಾಡತಕ್ಕಂಥ ಕರ್ಮಗಳು. ಈ ಬಯಕೆಯಿಂದ ಎಷ್ಟು ಪುಣ್ಯಕರ್ಮವನ್ನು ಮಾಡಿದರೂ ಭಗವಂತ ಸಿಗುವುದು ಸಾಧ್ಯವಿಲ್ಲ. ಯಾಕೆಂದರೆ ಅವನ ಮನಸ್ಸು ಭಗವಂತನನ್ನು ಬಯಸಲೇ ಇಲ್ಲ. ಅದು ಬಯಸಿದ್ದು ಸ್ವರ್ಗವನ್ನು ಬಯಸಿತು, ಇಹದಲ್ಲಿ ಸುಖವನ್ನು ಬಯಸಿತು, ಸ್ವರ್ಗದಲ್ಲಿ ಸುಖವನ್ನು ಬಯಸಿತು. ಮನಸ್ಸು ಏನನ್ನು ಬಯಸಿತೋ ಅದನ್ನಷ್ಟೇ ಆ ಕರ್ಮ ಕೊಡುತ್ತೆ, ಅದರ ಆಚೆಗೆ ಅದು ಹೋಗೋದಿಲ್ಲ. ಆದ್ದರಿಂದ ಯಾವ ಪುಣ್ಯಕರ್ಮದಿಂದಲೂ ದೊರಕದಂಥ ಸಂಗತಿಯನ್ನು ನನಗೆ ನೀನು ಹೇಳಬೇಕು ಅಂತ. ಪುಣ್ಯಕರ್ಮ ಅಂದರೆ ಬಯಸಿ ಮಾಡುವ ಸಕಾಮವಾದ ಪುಣ್ಯಕರ್ಮದಿಂದ. ಆದ್ದರಿಂದಲೇ ಭಗವಂತನನ್ನು ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ ಅಂತ. ಪುಣ್ಯ ಮತ್ತು ಪಾಪ ಎರಡನ್ನೂ ಕಳ್ಕೊಂಡು ಭಗವಂತನನ್ನು ಸೇರ್ತಾನೆ ಅಂತ. ಅಂದರೆ ಪುಣ್ಯ ಅಂದರೆ ಅವನು ಮಾಡಿರತಕ್ಕಂಥ ಕಾಮ್ಯ ಕರ್ಮಗಳು ಅವು ಯಾವುವೂ ಮೋಕ್ಷಕ್ಕೆ ಉಪಯೋಗ ಬೀಳುವುದಿಲ್ಲ. ಭಗವಂತನ ಸಾಕ್ಷಾತ್ಕಾರಕ್ಕಾಗಲಿ ಮೋಕ್ಷ ಸುಖಕ್ಕಾಗಲಿ ಉಪಯೋಗ ಬೀಳುವುದಿಲ್ಲ. ಆ ಪುಣ್ಯವನ್ನು ತೊರೆದೇ ಹೋಗಬೇಕಾಗತ್ತೆ. ಅವನು ತೊರೆದು ಅದು ಏನು ವ್ಯರ್ಥವಾಗಿ ಸಾಧುಗಳಿಗೆ ಅದು ಹಂಚಿ ಹೋಗುತ್ತೆ. ಅದರಿಂದ ಅನ್ಯತ್ರ ಧರ್ಮಾತ್, ಯಾವ ಪುಣ್ಯ ಕರ್ಮಗಳಿಂದಲೂ ಸಿಗದಂಥ ಸತ್ಯ ಏನಿದೆ ಅಂದರೆ ಏನೇನನ್ನೋ ಬಯಸಿ ಮಾಡತಕ್ಕಂಥ ಪುಣ್ಯಕರ್ಮಗಳಿಂದ
ಅಂಥ ಐಹಿಕ ಫಲಕಾಮನೆಯಿಂದ ಮಾಡಿದ ಅಥವಾ ಪಾರತ್ರಿಕ ಫಲಕಾಮನೆಯಿಂದ ಮಾಡಿದರೂ ಸರಿಯೇ, ಅದು ಕ್ಷಣಿಕವಾದಂಥ ಫಲವನ್ನು ಕೊಡ್ತಕ್ಕಂಥ ಧರ್ಮ. ಆ ಧರ್ಮಕ್ಕೂ ಎಟುಕದ ಅದರ ಆಚೆಗೆ ಇರತಕ್ಕ, ಹಾಗೆಯೇ ಅನ್ಯತ್ರ ಅಧರ್ಮಕ್ಕೂ ಎಟುಕದ, ಅದನ್ನು ಯಾಕೆ ಯಮ ಹೇಳಿದ, ನಚಿಕೇತ ಹೇಳಿದ ಅಂತಂದರೆ, ಹಾಗೂ ಹೇಳುವರಿದ್ದಾರೆ, ಭಗವಂತನನ್ನು ದ್ವೇಷ ಮಾಡಿಯೂ ಪಡೆಯಬಹುದು, ಭಗವಂತನನ್ನು ಪ್ರೀತಿ ಮಾಡಿಯೂ ಪಡೆಯಬಹುದು. ಯಾವ ರೀತಿಯಿಂದ ಆದರೂ ಭಗವಂತನನ್ನು ಮನಸ್ಸಿನಲ್ಲಿ ನೆನಪಿಸಿದರೆ ಸರಿ, ಅವನ ಹತ್ರ ನಾವು ಹೋಗ್ತೇವೆ ಅಂತ. ಆ ಭಾವ ಎಂಥದಾದರೂ ಅಡ್ಡಿ ಇಲ್ಲ. ದ್ವೇಷಾತ್ ಚೈದ್ಯಾದೇವ ನೃಪಾಹ ಅಂತ ಭಾಗವತದಲ್ಲಿ ಹೇಳಿದೆ ಅಂತ ತಿಳ್ಕೊಂಡು ಭಗವಂತನನ್ನು ದ್ವೇಷ ಮಾಡಿಯೂ ಭಗವಂತನನ್ನು ಪಡೆಯಬಹುದು. ಮನಸ್ಸು ಉತ್ಕಟವಾಗಿ ಅವನನ್ನು ನೆನಪಿಸಿಕೊಂಡ್ರೆ ಸರಿ, ಪಡೆಯುವುದಕ್ಕೆ ಬೇಕಾಗುವುದು. ಉತ್ಕಟವಾದಂಥ ಮನಸ್ಸಿನಲ್ಲಿ ನೆನಪು ಪ್ರೀತಿಗಿಂತ ಹೆಚ್ಚು ದ್ವೇಷದಲ್ಲಿ ಉತ್ಕಟತೆ ಜಾಸ್ತಿ. ಆದ್ದರಿಂದ ದ್ವೇಷ ಮಾಡಿದಾಗ ಮನಸ್ಸು ಇನ್ನೂ ಹೆಚ್ಚು ಉತ್ಕಟವಾಗುತ್ತೆ. ಅದರಿಂದ ಬಹಳ ಬೇಗ ದೇವರ ಹತ್ರ ಹೋಗಬಹುದು ಅಂತ ಹೇಳುವ ಸೈಕಾಲಜಿಸ್ಟ್ ಇದ್ದಾರೆ. ಅದಕ್ಕೆ ಅವರಿಗೆ ಆಧಾರ ದ್ವೇಷಾತ್ ಚೈದ್ಯಾದೇವ ನೃಪಾಹ ಅನ್ನತಕ್ಕಂಥ ಮಾತು. ಹಾಗೆ ಒಂದು ವೇಳೆ ಇದ್ದರೆ, ಅದು ಹೌದಾಗಿದ್ದರೆ, ಹಾಗಾದರೆ ಭಕ್ತಿ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರವೇ ಇಲ್ಲ. ಭಕ್ತಿ ಮಾಡಬೇಕು, ಭಗವಂತನನ್ನು ಆರಾಧನೆ ಮಾಡಬೇಕು ಅಂತ ಶಾಸ್ತ್ರಗಳು ಇಷ್ಟು ನಿರಂತರವಾಗಿ ಹೇಳ್ತಾವಲ್ಲ, ನವವಿಧ ಭಕ್ತಿಯನ್ನು ಮಾಡಬೇಕು ಅಂತ. ಭಕ್ತಿ ಮಾಡಿದರೂ ಭಗವಂತನನ್ನು ಸೇರಲಿಕ್ಕಾಗತ್ತೆ, ದ್ವೇಷ ಮಾಡಿದರೂ ಭಗವಂತನನ್ನು ಸೇರಲಿಕ್ಕಾಗತ್ತೆ. ಆದರೆ ಭಕ್ತಿ ಮಾಡು ಅಂತ ವಿಧಾನ ಮಾಡತಕ್ಕಂಥ ಶ್ರುತಿಗಳ ಉದ್ದೇಶ ಏನು? ಹಾಗಾದ್ರೆ ಏನು ಹೇಳಬೇಕಿತ್ತು? ಏನಾದರೂ ಮಾಡು, ಭಕ್ತಿ ಮಾಡು ಅಂತ ಹೇಳೋದಲ್ಲ, ಏನಾದರೂ ಮಾಡು. ಭಗವಂತನನ್ನು ಒಟ್ಟಾರೆ ನಿನ್ನ ಮನಸ್ಸಿನಲ್ಲಿ ಭಗವಂತನ ನೆನಪು ಇರಲಿ, ಅದು ದ್ವೇಷ ರೂಪವಾಗಿ ಇರಲಿ. ಬೇಕಾದ್ರೆ ನೀನು ಕಂಸನೇ ಆಗಬೇಕಿದ್ರೆ ಅಡ್ಡಿ ಇಲ್ಲ, ರಾವಣನೇ ಆಗು, ಜರಾಸಂಧನೇ ಆಗು, ಆದರೆ ಭಗವಂತನನ್ನು ಮರಿಬೇಡ, ಅದು ದ್ವೇಷ ಮಾಡು, ಅಡ್ಡಿ ಇಲ್ಲ ಅಂತ ಹೇಳಬೇಕಿತ್ತು. ಹಾಗೆ ಶಾಸ್ತ್ರ ಹೇಳುವುದಿಲ್ಲ. ಭಕ್ತಿಯಾತು ಅನನ್ಯಯಾ ಶಕ್ಯ, ಕೇವಲ ಭಕ್ತಿಯಿಂದ ಮಾತ್ರ ಭಗವಂತನನ್ನು ಪಡೆಯುವುದು ಸಾಧ್ಯ ಅಂತ ಒಂದು ಕಡೆ ಹೇಳ್ತಾರೆ, ಒಂದು ಕಡೆ ದ್ವೇಷಾತ್ ಚೈದ್ಯಾದೇವ ನೃಪಾಹ ಅಂತ ಹೇಳ್ತಾರೆ. ಈ ಎರಡು ವಾಕ್ಯಗಳು ಪರಸ್ಪರ ವಿರುದ್ಧ ಮೇಲುನೋಟಕ್ಕೆ. ಭಕ್ತಿಯಿಂದಲೇ ಭಗವಂತನನ್ನು ಪಡೆಯುವುದು ಸಾಧ್ಯ ಅಂತ ಒಂದು ಕಡೆ, ದ್ವೇಷದಿಂದ ಶಿಶುಪಾಲ ಭಗವಂತನನ್ನು ಪಡೆದ ಅಂತ ಒಂದು ಕಡೆ. ಈ ವಿರೋಧ ಮೇಲುನೋಟಕ್ಕೆ ವಿರೋಧ, ಆದರೆ ಶಿಶುಪಾಲ ಅವನ ಕಥೆಯನ್ನು ತಿಳ್ಕೊಂಡ್ರೆ ವಿರೋಧ ಇಲ್ಲ. ಅವನು ಮೂಲತಃ ಶಾಪಗ್ರಸ್ತನಾಗಿರತಕ್ಕಂಥ ಜಯ ಶಾಪಗ್ರಸ್ತನಾಗಿ ಹಿರಣ್ಯಕಶಿಪು ಆದ, ಶಾಪಗ್ರಸ್ತನಾಗಿ ರಾವಣ ಆದ, ಶಾಪಗ್ರಸ್ತನಾಗಿ ಶಿಶುಪಾಲ ಆದ. ಆದರೆ ಒಳಗಿನಿಂದ ಭಗವಂತನ ಭಕ್ತಿ ತುಂಬಿಕೊಂಡಿರತಕ್ಕಂಥ ಚೇತನ ಅದು. ಆದ್ದರಿಂದ ಅವನು ಕ್ಷಣಿಕವಾಗಿ ದ್ವೇಷ ಮಾಡತಕ್ಕ ಜೀವದ ಜತೆಗೆ ಸೇರಿಕೊಂಡು ಅವನಲ್ಲಿ ಸ್ವಲ್ಪ ಲೋಪ ಬಂದರೂ ಕೂಡ ಅದನ್ನು ಭಗವಂತ ಕ್ಷಮಿಸಿದ. ಯಾಕೆಂದರೆ ಮೂಲಭೂತವಾಗಿ ಅವನಲ್ಲಿ ಭಕ್ತಿ ಇತ್ತು ಅನ್ನುವುದು ನಮಗೆ ಆ ಕಥೆಯನ್ನು ನೋಡಿದರೆ ಗೊತ್ತಾಗುತ್ತೆ. ಹಾಗಾದರೆ ಭಕ್ತಿ ಇಲ್ಲದೆ ಕೇವಲ ದ್ವೇಷದ ಕಥೆಯನ್ನೇ ಹೇಳಲಿಲ್ಲ ಅವರು. ಶಿಶುಪಾಲನಲ್ಲಿ ಜೀವದ್ವಯ ಸಮಾವೇಶ ಹೇಳಿದ್ರು, ಅಲ್ಲಿ ಜಯ ಅಂತ ಅನ್ನುವ ಭಗವದ್ಭಕ್ತ ಇದ್ದ. ಭಗವದ್ಭಕ್ತ ಇಲ್ಲದೆ ಒಬ್ಬ ಅಸುರ ಭಗವಂತನ ದ್ವೇಷ ಪಾಡಿ ಮೋಕ್ಷಕ್ಕೆ ಹೋದ ಅನ್ನೋದು ಒಂದು ದೃಷ್ಟಾಂತ ಹೇಳ್ರಿ ಇಲ್ಲ. ಹಾಗಾದರೆ ದ್ವೇಷದಿಂದ ಮೋಕ್ಷಕ್ಕೆ ಹೋದ ಅನ್ನುವ ಕಥೆಯನ್ನು ಎಲ್ಲೂ ಪುರಾಣ ಹೇಳಲೇ ಇಲ್ಲ. ಅದಕ್ಕೋಸ್ಕರವೇ ಈ ಪುರಾಣದ ಮೂಲ ಉದ್ದೇಶವನ್ನು ಅರ್ಥ ಮಾಡಿಕೊಂಡ್ರೆ ಭಕ್ತ್ಯಾತ್ವನನ್ಯಯ ಶಕ್ಯ ಭಕ್ತಿರೇವ ಏನಂ ಗಮಯತಿ ಅಂತ ವೇದದಲ್ಲೂ ಈ ಮಾತು ಹೇಳಿದ್ರು, ಭಕ್ತಿಯಿಂದ ಮಾತ್ರ ಸಾಧ್ಯ. ಹಾಗಾಗಿ ಅಧರ್ಮದಿಂದ ಕೂಡ, ಅಂದರೆ ದ್ವೇಷ ಮಾಡಿಯೂ ಭಗವಂತನನ್ನು ಪಡೆಯಬಹುದು ಅಂತ ಹೇಳ್ತಕ್ಕಂಥ ಮಾತು ತನಗೆ ಇಷ್ಟ ಇಲ್ಲ ಅಂತ ಸೂಚಿಸ್ತಾನೆ ನಚಿಕೇತ. ಅನ್ಯತ್ರ ಅಧರ್ಮಾತ್, ಅಧರ್ಮದಿಂದ ಭಗವಂತನನ್ನು ಪಡೆಯಬಹುದು ಅನ್ನುವಂಥದ್ದು ಅರ್ಥ ಇಲ್ಲದ ಮಾತು. ಅಥವಾ ಯಾವುದೋ ಫಲಕಾಮನೆಯಿಂದ ಮಾಡಿದ ಯಾವ ಧರ್ಮದಿಂದಲೂ, ಅಂದರೆ ಕೇವಲ ಕರ್ಮದಿಂದ, ಧರ್ಮ ಅಂದರೆ ಇಲ್ಲಿ ನಾವು ಕೇವಲ ಕರ್ಮ ಅಂತ, ಭಗವಂತನ ಪ್ರಜ್ಞೆ ಇಲ್ಲದ ಕೇವಲ ಕರ್ಮದಿಂದ ಮತ್ತು ಪಾಪಕರ್ಮದಿಂದ ಇದು ಯಾವುದರಿಂದಲೂ ಭಗವಂತನನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನಗೆ ಗೊತ್ತಿದೆ ಅಂತಾನೆ ನಚಿಕೇತ. ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್. ಪಾಪ ಪುಣ್ಯಗಳು ಭಗವಂತನೆಡೆಗೆ ನಮ್ಮನ್ನು ಕೊಂಡೊಯ್ಯಲಾರವು. ಮತ್ತು ಈ ಪ್ರಪಂಚದಲ್ಲಿ ಇರತಕ್ಕಂಥ ಯಾವ ವಸ್ತುವಿನ ಬಳಿಗೂ ನಾವು ಯಾವ ವಸ್ತುವನ್ನು ಈ ಪುಣ್ಯಕರ್ಮಗಳ ಮೂಲಕ ಅಥವಾ ಪಾಪದ ಮೂಲಕ ಪಡೆಯಬಹುದು. ಪುಣ್ಯದ ಮೂಲಕ ಸ್ವರ್ಗ ಪಡೆಯಬಹುದು, ಪಾಪದ ಮೂಲಕ ನರಕ ಪಡೆಯಬಹುದು, ಪುಣ್ಯದ ಮೂಲಕ ಸುಖ ಪಡೆಯಬಹುದು, ಪಾಪದ ಮೂಲಕ ದುಃಖ ಪಡೆಯಬಹುದು. ಇದು ಯಾವುದೂ ಕೂಡ ಪಡೆಯಬಹುದು. ಪುಣ್ಯ ಪಾಪಗಳ ಮೂಲಕ ಭಗವಂತನನ್ನೊಬ್ಬನನ್ನು ಬಿಟ್ಟು ಇನ್ನು ಎಲ್ಲವನ್ನೂ ಪಡೆಯಬಹುದು. ಆದರೆ ಭಗವಂತ ಸಿಗುವುದಿಲ್ಲ. ಕಾರಣ ಏನು ಅಂದರೆ ಅನ್ಯತ್ರ ಅಸ್ಮಾತ್ ಕೃತಾಕೃತಾತ್. ಈ ಕೃತಾಕೃತವಾದ ಪ್ರಪಂಚದಿಂದ ತೀರ ವಿಲಕ್ಷಣನಾದ ಮಾಮ ಅಂದರು. ಕೃತ ಮತ್ತು ಅಕೃತ, ನಿತ್ಯ ಮತ್ತು ಅನಿತ್ಯ. ಈ ಪ್ರಪಂಚದಲ್ಲಿ ನಿತ್ಯವಾದ ವಸ್ತುಗಳು ಇವೆ, ಅನಿತ್ಯವಾದ ವಸ್ತುಗಳು ಇವೆ. ಕೆಲವು ಕೃತಗಳು, ಕೆಲವು ಅಕೃತಗಳು. ಅಥವಾ ಅಕೃತ ಅಂತಂದರೆ ಎಂದೂ ನಿರ್ಮಾಣವಾಗದ ಮೂಲ ಪ್ರಕೃತಿ, ಅದರಿಂದ ವಿಕಾರಗೊಂಡಿರತಕ್ಕಂಥ ಇಡೀ ವಿಶ್ವ ಕೃತ. ಕೃತಾಕೃತ ಅಂದರೆ ಪ್ರಕೃತಿ ಪ್ರಾಕೃತಾತ್ಮಕವಾದ ಈ ಪ್ರಪಂಚದಿಂದ ವಿಲಕ್ಷಣನಾದ ಮಾಮ. ಮತ್ತು ಇನ್ನೂ ಒಂದು ವಿಶೇಷ ಹೇಳುವುದಿದ್ದರೆ, ಈ ಕೃತ ಅಕೃತ
ದಿಂದ ವಿಲಕ್ಷಣ ಅನ್ನುವಾಗ ಜೀವ ಇದ್ದಾನಲ್ಲ, ಪ್ರಕೃತಿ ಕೃತ, ಪ್ರಾಕೃತ ಪ್ರಪಂಚ ಅಕೃತ, ಜೀವ ಕೃತಾಕೃತ. ಯಾಕೆಂದರೆ ಅವನ ಸ್ವರೂಪತಃ ಅಕೃತ, ಅವನ ಸ್ವರೂಪ ಯಾರೂ ಮಾಡಿದ್ದಲ್ಲ. ಶರೀರತಃ ಕೃತ, ಶರೀರದಿಂದ ಉತ್ಪತ್ತಿ ನಾಶ ಉಳ್ಳವ. ಆದ್ದರಿಂದ ಹುಟ್ಟು ಸಾವುಗಳಿಗೆ ಒಳಗಾದ, ಕೃತ ಅಂದರೆ ಹುಟ್ಟು ಸಾವುಗಳಿಗೆ ಒಳಗಾದ, ಆದರೆ ಸ್ವರೂಪತಃ ಅಕೃತನಾದ, ಹುಟ್ಟು ಸಾವುಗಳಿಗೆ ಆಗದೇ ಇರತಕ್ಕ ಕೃತಾಕೃತ ಅಂದರೆ ಜೀವ. ಹೀಗೆ ನಿತ್ಯವಾದ ವಸ್ತು, ಅನಿತ್ಯವಾದ ವಸ್ತು ಅಥವಾ ಪ್ರಕೃತಿ ಪ್ರಾಕೃತ ಮತ್ತು ಜೀವರು, ಈ ಪ್ರಕೃತಿ ಬಂಧನಕ್ಕೆ ಒಳಗಾಗಿರತಕ್ಕವರು ಕ್ಷರ ಅಂತ ಇದನ್ನೇ ಹೇಳೋದವರು. ಕೃತಾಕೃತ ಅಂದರೆ ಕ್ಷರ ಅಂತ ಅರ್ಥ. ಕ್ಷರಜೀವರು ಅಂತಂದರೆ ಕ್ಷರ ಸರ್ವಾಣಿ ಭೂತಾನಿ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ. ಕ್ಷರ ಅಂದರೆ ಎಲ್ಲ ಭೂತಗಳು, ಕ್ಷರ ಅಂದರೆ ನಾಶವಾಗುವಂಥವುಗಳು, ಕೃತ ಹುಟ್ಟಿ ಸಾಯುವವುಗಳು. ಆದರೆ ಅವನು ಸ್ವರೂಪತಃ ಕ್ಷರ ಅಲ್ಲ, ಅವನಲ್ಲಿ ದೇಹದ ಸಂಬಂಧದಿಂದ ಅವನು ಕ್ಷರಣ, ಶರೀರ ಕ್ಷರಣಾತ್ ಕ್ಷರಾಹ. ಯಾರ ಶರೀರ ಕೃತವೋ, ಯಾರು ಸ್ವರೂಪತಃ ಅಕೃತನೋ ಆ ಜೀವ ಕೃತಾಕೃತ. ಹಾಗಾಗಿ ಈ ಕೃತಾಕೃತವಾಗಿರ್ತಕ್ಕಂಥ ಜೀವ ಸಮುದಾಯದಿಂದಲೂ ವಿಲಕ್ಷಣ ಅನ್ಯತ್ರ, ಈ ಜೀವನಿಗೆ ಬಂಧನವಾಗಿರತಕ್ಕಂಥ ಪ್ರಾಕೃತ ಪ್ರಪಂಚದಿಂದಲೂ ಅನ್ಯತ್ರ ವಿಲಕ್ಷಣದಾಗಿರುವ, ಈ ಪ್ರಾಕೃತ ಪ್ರಪಂಚಕ್ಕೆ ಮೂಲಭೂತವಾಗಿರತಕ್ಕಂಥ ಅಕೃತವಾದ ನಿತ್ಯವಾಗಿರತಕ್ಕಂಥ ಪ್ರಕೃತಿಯಿಂದಲೂ ವಿಲಕ್ಷಣ. ಹೀಗೆ ಕ್ಷರಾಕ್ಷರ ವಿಲಕ್ಷಣನಾದ ಪ್ರಕೃತಿಯಿಂದ ನಿರ್ಮಿತವಾದ ಪ್ರಾಕೃತ ಪ್ರಪಂಚದಿಂದ ಸಮಸ್ತ ಜಡ ಪ್ರಪಂಚದಿಂದ ಭಿನ್ನವಾದ ಮತ್ತು ಕೃತಾಕೃತನಾದ ಜಡದ ಬೇಲಿವಳಿಗೆ ಸಿಕ್ಕಿ ಹುಟ್ಟು ಸಾವುಗಳಿಗೆ ಬದ್ಧನಾದರೂ ಕೂಡ ಸ್ವರೂಪತಃ ಅಕೃತನಾದ ನಿತ್ಯರಾಗಿರತಕ್ಕಂಥ ಜೀವನಿಂದಲೂ ವಿಲಕ್ಷಣನಾದ ಚೇತನ ವಿಲಕ್ಷಣ ಅಂತ ಹೇಳಿದ ಹಾಗಾಯಿತು. ಒಟ್ಟು ಅನ್ಯತ್ರ ಅಸ್ಮಾತ್ ಕೃತಾಕೃತಾತ್ ಏನಿದೆ ಅದನ್ನು ಹೇಳೋದು ಬಿಟ್ಟು ನೀನು ಬೇರೆ ಏನನ್ನೋ ಹೇಳ್ತಾ ಇದ್ದೀಯಲ್ಲ, ನನಗೆ ಮತ್ತೆ ದಾರಿ ತಪ್ಪಿಸ್ತಾ ಇದ್ದೀನಿ ನನ್ನನ್ನು. ಆಮೇಲೆ ಏನು ಹೇಳಿ, ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ. ಈಗ ಕೃತ ಅಕೃತ ಅಂದರೆ ನಿರ್ಮಿತವಾದ ಮತ್ತು ನಿರ್ಮಿತವಲ್ಲದ, ನಿತ್ಯವಾದ ಅನಿತ್ಯವಾದ ಮತ್ತು ನಿತ್ಯಾನಿತ್ಯ ಅಂತ ಅನ್ನಿಸಿಕೊಳ್ಳಬಹುದಾದ ಜೀವನಿಗಿಂತ ಈಗ ಇರತಕ್ಕಂಥ ಈ ಪ್ರಪಂಚದಲ್ಲಿ ಇರತಕ್ಕ ಜೀವರ ಬಗ್ಗೆ ಹೇಳುವುದಲ್ಲ ನಾನು. ಮತ್ತು ಅನ್ಯತ್ರ ಭೂತಾಚ್ಚ, ಈ ಹಿಂದೆ ಇದ್ದ ಪ್ರಪಂಚ, ಆ ಪ್ರಪಂಚದಲ್ಲಿದ್ದ ಜೀವರು, ಅವರು ಭೂತರು, ಈಗ ಇಲ್ಲ ಅವರು. ಯಾಕೆಂದರೆ ಆ ಕಲ್ಪದಲ್ಲಿದ್ದವರು ಈಗ ಯಾರೂ ಇಲ್ಲ. ಹಾಗಾದರೆ ನೋಡಿ, ನಚಿಕೇತನಿಗೆ ಎಷ್ಟು ಸ್ಪಷ್ಟವಾದಂಥ ಅರಿವು ಇತ್ತು ಪ್ರಶ್ನೆ ಕೇಳುವಾಗಲೇ ಅಂತ. ಭೂತ ಅಂತಂದರೆ ಹಿಂದಿನ ಕಲ್ಪದಲ್ಲಿ ಇದ್ದ ಜೀವರು, ಈಗ ಇಲ್ಲದವರು. ಅವರಿನಿಂದ ಹಿಂದಿನ ಕಲ್ಪದಲ್ಲಿ ಇದ್ದವರು ಈಗ ಏನಾದರು, ಅವರು ಮುಕ್ತರಾದರು, ಮುಕ್ತಿಯೋಗ್ಯರು. ಉಳಿದವರು ಬಿಡಿ, ಮುಕ್ತರಾದರು. ಮುಕ್ತರಾದವರಿಗಿಂತಲೂ ಭಿನ್ನ ಅಂತಾನೆ. ಅನ್ಯತ್ರ ಭೂತ ಆತಂದ, ಹಿಂದೆ ಇದ್ದ ಜೀವರಾಶಿಗಿಂತಲೂ ಭಿನ್ನ, ಮುಂದೆ ಬರುವ ಜೀವರಾಶಿಗಿಂತ. ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ, ಹಿಂದೆ ಇದ್ದ ಜೀವರಾಶಿ ಮತ್ತು ಜೀವಕ್ಕೆ ಬಂಧಕವಾಗಿರ್ತಕ್ಕಂಥ ಪ್ರಕೃತಿ ಪ್ರಾಕೃತ, ಈಗ ಇರುವಂಥ ಜೀವ ಮತ್ತು ಅದಕ್ಕೆ ಬಂಧಕವಾಗಿರ್ತಕ್ಕಂಥ ಪ್ರಕೃತಿ ಪ್ರಾಕೃತ, ಮುಂದೆ ಭವ್ಯಾಚ್ಚ, ಇನ್ನು ಮುಂದೆ ಬರತಕ್ಕಂಥ ಜೀವರಾಶಿ ಮತ್ತು ಅದಕ್ಕೆ ಬಂಧಕವಾಗಿರ್ತಕ್ಕಂಥ ಪ್ರಾಕೃತ ಪ್ರಪಂಚ ಮತ್ತು ಅದಕ್ಕೆ ಮೂಲವಾಗಿರ್ತಕ್ಕ ಪ್ರಕೃತಿ. ಇದು ಎಲ್ಲಕ್ಕಿಂತಲೂ ಅನ್ಯತ್ರ, ಆಚೆಗೆ ಇರುವಂಥದ್ದು. ಹಾಗಾದರೆ ಮುಕ್ತಿಯಲ್ಲಿ ಕೂಡ ಭಗವಂತ ನಿಯಾಮಕನಾಗಿ ಭಿನ್ನನಾಗಿ ಇದ್ದಾನೆ ಅನ್ನುವಂಥ ಎಚ್ಚರ ನಚಿಕೇತನಿಗೆ ಇದೆ. ಹಾಗಾದರೆ ಅಸ್ತಿತ್ಯಕ್ಕೆ ನಾಯಮಸ್ತೀತಿ ಚೈಕೆ ಏತದ್ವಿದ್ಯಾ ಅಂತ ಅವನು ಪ್ರಶ್ನೆ ಹೇಳಿ, ಕೆಲವರು ಮುಕ್ತ ನಿಯಾಮಕ ಇದ್ದಾನೆ ಅಂತಾರೆ, ಕೆಲವರು ಇಲ್ಲ ಅಂತಾರೆ. ಇದು ನನಗೆ ಖಚಿತವಾಗಿ ಗೊತ್ತಾಗಬೇಕು ಅಂತ ಅವನು ಈ ಎರಡರಲ್ಲಿ ಯಾವುದು ಸರಿ ಅಂತ ಕೇಳಿದ್ದಲ್ವೇ ಅಲ್ಲ. ಇದೇ ಇಲ್ಲ ಅಂತ ವಿವಾದ ಇದೆ. ಆದ್ದರಿಂದ ಅದು ಇದೆ ಅಂತ ಹೇಳುವವರಲ್ಲಿಯೂ ಕೂಡ ಸರಿಯಾದಂಥ ಸ್ಪಷ್ಟವಾದ ಪರಿಜ್ಞಾನ ಇಲ್ಲ ಅದರ ಬಗ್ಗೆ. ಯಾಕೆಂದರೆ ಮುಕ್ತ ನಿಯಾಮಕನ ಬಗ್ಗೆ ಯಾರು ಹೇಳಬೇಕು? ಮುಕ್ತಿಗೆ ಹೋಗಿ ಬಂದವರು ಹೇಳೋಲ್ಲ, ಇದ್ದವರು ನೋಡಿ ಬಂದಿರೋದಿಲ್ಲ. ಈ ಸಮಸ್ಯೆ ಇದೆ. ಆದ್ದರಿಂದ ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಮುಕ್ತಿಯಲ್ಲಿ ಏನಿರುತ್ತೆ ಅನ್ನೋದನ್ನು ಅರಿತುಕೊಳ್ಳುವ ಸಾಧ್ಯತೆ ಇದೆ. ಅದರ ವಿಶೇಷವಾದಂಥ ತಿಳುವಳಿಕೆಯನ್ನು ನಾನು ಪಡೆಯಬೇಕು ಅಂತ. ಹೌದೋ ಅಲ್ವೋ ಅಂತ ಕೇಳಿದ್ದಲ್ಲೇ ಅಲ್ಲ, ಮುಕ್ತ ನಿಯಾಮಕರಾದ ಭಗವಂತ ಇದ್ದಾನೆ ಅನ್ನೋದು ನನಗೆ ಗೊತ್ತಿದೆ, ಅವನ ಬಗ್ಗೆ ವಿಶೇಷವಾದಂಥ ಉಪಾಸನೆ ಮಾಡೋ ವಿಧಾನ ಹೇಳುವಂತ ಅವನ ಪ್ರಶ್ನೆಯೇ ಅದು. ಅದರಿಂದ ಇಲ್ಲಿ ಹೇಳ್ತಾನೆ, ಕೃತಾಕೃತಾತ್ ಎಲ್ಲ ಜೀವರಿಗಿಂತ ವಿಲಕ್ಷಣ, ಭೂತಾಚ್ಚ ಹಿಂದೆ ಇದ್ದು ಈಗ ಮುಕ್ತರಾದ ಜೀವರಿಂದಲೂ ವಿಲಕ್ಷಣ, ಭವ್ಯಾಚ್ಚ ಇನ್ನು ಮುಂದೆ ಸೃಜ್ಯರಾಗಿ ಸೃಷ್ಟಿಗೆ ಬಂದು ಸಾಧನೆ ಮಾಡಿ ಮುಕ್ತಿ ಹೋಗುವಂಥ ಸಮಸ್ತ ಭೂತ ಭವಿಷ್ಯದ್ ವರ್ತಮಾನಗಳಲ್ಲಿ ಇರತಕ್ಕ ಸಮಸ್ತ ಜೀವಜಾತಕ್ಕಿಂತ ಜಡ ಪ್ರಪಂಚಕ್ಕಿಂತ ಜೀವಕ್ಕೆ ಬಂಧಕವಾದ ಜಡಕ್ಕೆ ಮೂಲಶಕ್ತಿಯಾದ ಪ್ರಕೃತಿಗಿಂತ ವಿಲಕ್ಷಣವಾಗಿರತಕ್ಕ ಯಾವ ಪುಣ್ಯಕರ್ಮಕ್ಕೂ ದೊರಕದ ಐಹಿಕವಾದ ಕಾಮ್ಯವಾದ ಯಾವ ಪುಣ್ಯಕರ್ಮಕ್ಕೂ ದೊರಕದ ಅತ್ಯಂತ ಹಿರಿದಾದಂಥ ಆ ಭಗವತ್ ತತ್ವ ಏನಿದೆ, ಎತ್ತತ್ ಪಶ್ಯಸಿ, ನೀನು ಕಂಡದ್ದು ಏನಿದೆ ಅದನ್ನು ಹೇಳು. ನಾನು ಕಂಡದ್ದನ್ನೇ ನನಗೆ ಹೇಳ್ತಾ ಇದ್ದೀನಿ, ನೀನು ಕಂಡದ್ದನ್ನು ನನಗೆ ಹೇಳು. ಎತ್ತತ್ ಪಶ್ಯಸಿ, ನೀನು ಕಂಡಿದ್ದೀಯಲ್ಲ ಸತ್ಯವನ್ನು, ಅದರ ವಿವರ ನನಗೆ ಬೇಕು.
ನನಗದನ್ನು ಹೇಳು ಅಂತ. ಅಂದರೆ ಅವನು ಯಮ ನಿಧಾನ ಮಾಡಿದಾಗ ಮಧ್ಯೆಯಲ್ಲಿ ಇವನು ಬಾಯಿ ಹಾಕ್ತಾನೆ. ಪ್ರಶ್ನೆ, ನಾನು ಹೇಳಿದ್ದಕ್ಕೆ ಉತ್ತರ ಕೊಡು, ಅದನ್ನು ಬಿಟ್ಟು ನೀನು ಮಾತು ಬಳಸ್ತಾ ಇದ್ದಿ, ನನಗೆ ಯಾವ ಪ್ರಶಂಸೆಯೂ ಬೇಕಿಲ್ಲ, ನಾನು ಹೇಳಿದ ಪ್ರಶ್ನೆಗೆ ಉತ್ತರ ಬೇಕು. ಎತ್ತತ್ ಪಶ್ಯಿಸಿ, ನೀನೇನು ಕಂಡಿದ್ದಿ ಅಂಥ ಅಪೂರ್ವ ಸತ್ಯವನ್ನು, ನಿನ್ನ ಅಪರೋಕ್ಷ ಜ್ಞಾನದಲ್ಲಿ ನೀನು ಕಂಡುಕೊಂಡಂಥ ಆ ಉಪಾಸನೆಯ ರಹಸ್ಯವನ್ನು ನನಗೆ ಹೇಳು. ಆಗ ಇಷ್ಟು ಹೇಳಿದ ಮೇಲೆ ನೇರ ಮೂರನೆಯ ಪ್ರಶ್ನೆಗೆ ಉತ್ತರ ಪ್ರಾರಂಭ ಮಾಡ್ತಾನೆ ಯಮ. ಅಲ್ಲಿ ತನಕ ಮೂರನೆಯ ಪ್ರಶ್ನೆಗೆ ಉತ್ತರವೇ ಕೊಟ್ಟಿಲ್ಲ. ಇಷ್ಟೂ ಉದ್ದಕ್ಕೂ ಕೂಡ ಅವನು ಪೀಠಿಕೆಯಲ್ಲೇ ತೆಗೆದ ಆ ಮುಕ್ತ ನಿಯಾಮಕನಾದ ಭಗವಂತನನ್ನು ಹೇಗೆ ಉಪಾಸನೆ ಮಾಡಬೇಕು, ಉಪಾಸನೆಗೆ ಬೀಜಾಕ್ಷರ ಮಂತ್ರ ಯಾವುದು ಮತ್ತು ಉಪಾಸನೆಯ ವಿಧಾನ ಏನು ಅನ್ನುವುದನ್ನು ಸಂಕ್ಷೇಪವಾಗಿ ಹೇಳ್ತೇನೆ ನಿನಗೆ ಅಂತ ಈಗ ಒಪ್ಕೊಳ್ತಾನೆ ಅವನು. ಸರ್ವೇ ವೇದಾಹ ಯತ್ ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಮಿತ್ಯೇತತ್ ಅಂದ. ಸರ್ವೇ ವೇದಾಹ ಯತ್ಪದಮಾಮನಂತಿ. ಮೊದಲು ಭಗವಂತನನ್ನು ಅರಿತುಕೊಳ್ಳಬೇಕಾಗಿದ್ದರೆ ಒಂದು ವಿಷಯ ನಾವು ತಿಳ್ಕೋಬೇಕು ಅಂತ. ಏನು ಅಂದರೆ, ಭಗವಂತನನ್ನು ಅರಿತುಕೊಳ್ಳತಕ್ಕಂಥ ಸಾಧನ ಯಾವುದು, ಯಾವುದರಿಂದ ಭಗವಂತನನ್ನು ನಾವು ತಿಳ್ಕೊಳ್ಬೇಕು. ಯಾವುದೇ ಒಂದು ವಸ್ತುವನ್ನು ನಾವು ತಿಳ್ಕೊಳ್ಳೋದು ಹೇಗೆ? ನಮಗೆ ಒಂದು ವಸ್ತುವಿನ ಅರಿವಿಗೆ ಇರತಕ್ಕಂಥದ್ದು ಮೂರೇ ಸಾಧನಗಳು. ಒಂದೋ ನಾವು ಪ್ರತ್ಯಕ್ಷ ನೋಡಿ ತಿಳ್ಕೋಬೇಕು, ಇಲ್ಲ ನೋಡಿದವರ ಮಾತು ಕೇಳಿ, ಕಂಡವರು ಹೇಳಿದ್ದನ್ನು ಕೇಳಿ. ನಮಗೆ ನೋಡಲಿಕ್ಕಾಗಲಿಲ್ಲ, ನೀವು ನೋಡಿದ್ದೀರಲ್ಲ, ನೀವು ಬದರಿಗೆ ಹೋಗಿದ್ದೀರಿ, ಬದರಿ ಹೇಗಿರುತ್ತೆ? ಬದರಿಯಲ್ಲಿ ನಾರಾಯಣ ದೇವಸ್ಥಾನ ಹೇಗಿದೆ, ಗಂಗೆ ಹೇಗಿದೆ, ಗಂಗೆಯಲ್ಲಿ ಸ್ನಾನ ಮಾಡೋ ಏನಾಗುತ್ತೆ? ಮರಗಟ್ಟತ್ತಪ್ಪ, ನೀನು ಹೋಗಿ ಒಮ್ಮೆಗೆ ಇಳಿದು ಬಿಡಬೇಡ ನೀರಿಗೆ, ಅಲ್ಲಿ ಉಷ್ಣಗಂಗೆ ಇದೆ, ಅಲ್ಲಿ ಮುಳುಗು ಮೊದಲು ಅಂತ. ಸರಿ, ಇದನ್ನು ಅವರು ಹೇಳಿದ್ದನ್ನು ಕೇಳಿಕೊಂಡು ಹೋಗ್ತೇವೆ. ನಮಗೆ ತಿಳಿಯಲಿಕ್ಕೆ ಇರತಕ್ಕಂಥ ಸಾಧನ ಒಂದು, ನಾವು ಪ್ರತ್ಯಕ್ಷ ಅನುಭವಿಸುವುದು. ಪ್ರತ್ಯಕ್ಷ ಇಲ್ಲದೇ ಇದ್ದಾಗ ಇನ್ನೊಬ್ಬರು, ಪ್ರತ್ಯಕ್ಷ ಇದ್ದವರ ಮಾತು, ಕಂಡವರ ಮಾತು. ಮೊದಲು ಕಾಣುವುದು, ಇಲ್ಲದೇ ಇದ್ದರೆ ಕಂಡವರ ಮಾತನ್ನು ಕೇಳುವುದು. ಇದು ಎರಡು ಮೂಲಭೂತವಾಗಿರತಕ್ಕಂಥ ಸಾಧನಗಳು. ಇದು ಎರಡೂ ಇಲ್ಲದೇ ಇದ್ದಾಗ ನಮ್ಮ ಬುದ್ಧಿ ತರ್ಕ ಮಾಡಿ ಊಹಿಸಿ ಹೀಗೆ ಇರೋದರಿಂದ ಇದು ಹೀಗೆ ಅಂತ ತೀರ್ಮಾನ ಮಾಡುವುದು. ಆ ತೀರ್ಮಾನ ಮಾಡಲಿಕ್ಕೂ ಮೂಲಭೂತವಾಗಿರುವಂತಹದ್ದು ಪ್ರತ್ಯಕ್ಷವೇ. ನಾವು ಕಂಡದ್ದರ ಮೇಲೆ ಕಾಣದ್ದನ್ನು ಊಹಿಸುವುದು, ಕಾಣದೇ ಇದ್ದದ್ದನ್ನು ಊಹಿಸಲಿಕ್ಕೂ ಬರುವುದಿಲ್ಲ. ಯಾವುದೋ ಒಂದು ನಾವು ಎಲ್ಲ ಕಡೆ ನೋಡಿದ್ದೇವೆ, ಆದ್ದರಿಂದ ಇದರ ಸಂಬಂಧವನ್ನು, ಅದೇ ಈಗ ಪ್ರಸಿದ್ಧವಾಗಿರತಕ್ಕಂಥ ಅನುಮಾನ, ಪರ್ವತೋ ವಹ್ನಿಮಾನ್ ನಧುಮಾತ್ ಅಂತ ಒಂದೊಂದು. ಬೆಟ್ಟದಲ್ಲಿ ದಾರಿಯಲ್ಲಿ ಹೋಗುವವನಿಗೆ ಬೆಟ್ಟದ ತುದಿಯಲ್ಲಿ ಬೆಂಕಿ ಇದು ಹೊಗೆ ಕಾಣುತ್ತೆ. ಅಲ್ಲಿ ಎಲ್ಲೂ ಹೊಗೆಯಲ್ಲದೆ ಬೆಂಕಿ ಕಾಣೋದಿಲ್ಲ. ಆದರೆ ಅವನು ಹೇಳ್ತಾನೆ, ನೋಡು ಹೊಗೆ ಬರ್ತಾ ಇದೆ, ಆದ್ದರಿಂದ ಅಡಿಯಲ್ಲಿ ಬೆಂಕಿ ಇದೆ. ಇದು ಅನುಮಾನ. ಯಾಕಂದರೆ ಬೆಂಕಿ ಪ್ರತ್ಯಕ್ಷ ಅಲ್ಲ, ಆದರೆ ಹೊಗೆ ಪ್ರತ್ಯಕ್ಷ ಅಲ್ವಾ? ಬೆಂಕಿಯ ಜೊತೆಗೆಯೇ ಇರುವಂಥ ಒಂದು ವಸ್ತು ಪ್ರತ್ಯಕ್ಷ, ಆದ್ದರಿಂದ ಹೊಗೆ ಇದ್ದ ಮೇಲೆ ಬೆಂಕಿ ಇರಬೇಕು ಅನ್ನೋದು ಏನು ಇನ್ಫರೆನ್ಸ್. ಇವನು ಅನುಮಾನ ಮಾಡಿದ್ದು, ಊಹೆ ಮಾಡಿದ್ದು ಪ್ರತ್ಯಕ್ಷದಿಂದ. ಹೊಗೆಯೂ ಕಾಣದೇ ಇದ್ದರೆ ಏನು ಅನುಮಾನ ಮಾಡ್ತಾನೆ? ಹಾಗಾದರೆ ಅನುಮಾನ ಮಾಡಬೇಕಾಗಿದ್ದರೂ ಒಂದು ಪ್ರತ್ಯಕ್ಷ ಬೇಕು. ಪ್ರತ್ಯಕ್ಷದ ಅಷ್ಟೇ ಅಲ್ಲ, ಬರೇ ಹೊಗೆ ಕಾಣದಲ್ಲ, ಹೊಗೆಯನ್ನು ಬೆಂಕಿಯನ್ನು ಒಟ್ಟಿಗಿರುವುದನ್ನು ನೂರಾರು ಬಾರಿ ಕಂಡಿದ್ದಾನೆ. ಆದ್ದರಿಂದ ಇಲ್ಲಿ ಬೆಂಕಿ ಕಾಣದೇ ಇದ್ದಾಗ ಹೊಗೆ ಮಾತು ಕಂಡಾಗ ಬೆಂಕಿ ಇದೆ ಅಂತ. ಎಲ್ಲಿ ಹೊಗೆ ನೋಡಿದ್ದಾನೆ ಅಲ್ಲೆಲ್ಲ ಬೆಂಕಿಯಿಂದಲೇ ಹೊಗೆ ಬರುವುದು ಕಂಡಿದ್ದಾನೆ. ಓಹೋ, ಹಾಗಾದರೆ ಹೊಗೆ ಹೇಳ್ಬೇಕಾದ್ರೆ ಬೆಂಕಿ ಇರಬೇಕು, ಬೆಂಕಿ ಇಲ್ಲದೆ ಹೊಗೆ ಹೋಗುವುದಿಲ್ಲ. ಇಷ್ಟು ವಿಷಯ ಅವನಿಗೆ ಮೊದಲು ನೂರಾರು ಬಾರಿ, ಸಾವಿರ, ಒಂದು ಸರ್ತಿ ಕಂಡ್ರೆ ಸಾಲದು. ಒಂದು ಸರ್ತಿ ಹೊಗೆ ಬೆಂಕಿ ನೋಡಿದ್ರೆ ಹೌದು ಅಲ್ಲಿ ಬೆಂಕಿಯಲ್ಲಿ ಹೊಗೆ ಬಂದಿತ್ತು, ಬೆಂಕಿ ಇಲ್ಲದೆ ಹೊಗೆ ಬರುತ್ತೇನೋ ಯಾರಿಗೆ ಗೊತ್ತೊಂದು ಸಂಶಯ ಬರುತ್ತೆ. ಅದಲ್ಲ, ಅವನು ಜೀವನದ ಉದ್ದಕ್ಕೆ ಬೆಂಕಿ ಇಲ್ಲದೆ ಹೊಗೆ ಬರುವುದಿಲ್ಲ, ಬೆಂಕಿಯಿಂದಲೇ ಹೊಗೆ ಬರುವುದು ಅನ್ನೋದನ್ನು ನೋಡಿ 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 ಅನುಭವಕ್ಕೆ ಬಂದ ಮೇಲೆ ಒಂದು ಕಡೆ ಹೊಗೆ ಮಾತ್ರ ಕಂಡಾಗ ಬೆಂಕಿ ಇಲ್ಲದೆ ಹೊಗೆ ಬರುವುದು ಸಾಧ್ಯ ಇಲ್ಲ, ನನಗೆ ಎಲ್ಲ ಕಡೆ ನೋಡಿದ್ದೇನೆ ನಾನು. ಅದರಿಂದ ಅನುಮಾನ ಮಾಡುವುದು ಕೂಡ ಅವನ ಪ್ರತ್ಯಕ್ಷದ ಅನುಭವದ ಆಧಾರದ ಮೇಲೆ. ಅಥವಾ ಅಂಥ ಪ್ರತ್ಯಕ್ಷದ ಆಧಾರ ಇಲ್ಲದೇ ಇದ್ದಾಗ ನಾವು ಅನುಮಾನ ಮಾಡಲಿಕ್ಕೆ ಇನ್ನೊಂದು ಮಾತು ಬೇಕು. ಯಾಕೆಂದರೆ ವೈದ್ಯರು ಏನೋ ಒಂದು ಹೇಳ್ತಾರೆ, ಕಾಯಿಲೆ ಬಂದ ಕೂಡಲೇ ಇಂಥ ಮದ್ದು ತಗೋ ಅಂತ. ಗುಣ ಆಯಿತು, ಮದ್ದು ತಗೊಂಡ ಕೂಡಲೇ ಆಗ ಪ್ರತ್ಯಕ್ಷ ಆ ಮದ್ದಿಗೆ ಆ ರೋಗ ನಿವಾರಕತ್ವ ಉಂಟು ಅನ್ನತಕ್ಕಂಥ ಒಂದು ಪ್ರತ್ಯಕ್ಷ ಏನೂ ಅವನಿಗಿಲ್ಲ. ಆಗ ವೈದ್ಯರ ಮಾತು. ಆದ್ದರಿಂದ ಆಮೇಲೆ ಯಾವುದೋ ಒಂದು ಮದ್ದು ತಗೊಂಡವ, ಅದು ಮದ್ದು ತಗೊಂಡು ಗುಣ ಆಯಿತು ಅವನಿಗೆ. ಆಮೇಲೆ ಇನ್ಯಾರಿಗಾದರೂ ಶೀತ ಆದರೆ ಏನೋ ಒಂದು ಮದ್ದು ಕೊಟ್ಟರು, ಈ ಮದ್ದು ತಗೊಂಡು ಗುಣ ಆಗುತ್ತಪ್ಪ ನೀನು ತಗೋ ಅಂತಾನೆ. ಅಲ್ಲಿ ಪ್ರತ್ಯಕ್ಷ ಅಲ್ಲ, ತೊಗೊಂಡಿದ್ದರೆ ಅವನಿಗೆ ಗುಣ ಆಗಿದೆ, ಅದರ ಕಾರ್ಯಕಾರಣ ಭಾವ ಅವನಿಗೆ ಪ್ರತ್ಯಕ್ಷ ಅಲ್ಲ, ಅದು ವಚನದಿಂದ. ಹಾಗೆ ವೈದ್ಯಶಾಸ್ತ್ರವನ್ನು ಓದಿ ಈ ಡಾಕ್ಟ್ರುಗಳಾಗ್ತಾರೆ. ಆ ವೈದ್ಯಶಾಸ್ತ್ರವನ್ನು ಓದಿ ಅದರಲ್ಲಿ ಪುಸ್ತಕದಲ್ಲಿ ಇದ್ದದ್ದನ್ನು ಯಾವ ಯಾವ ದೇಹದಲ್ಲಿ ಏನೇನು
ಈ ಅವಯವಗಳಿವೆ, ಅದರ ಮೇಲೆ ಯಾವ್ಯಾವ ರೀತಿ ರೋಗಾಣುಗಳು ದಾಳಿ ಮಾಡ್ತಾವೆ, ಅದಕ್ಕೆ ಯಾವ ರೀತಿ ಔಷಧ ಕೊಟ್ಟರೆ ಗುಣ ಆಗುತ್ತೆ ಅಂತ ಓದಿಕೊಂಡಿರ್ತಾರೆ. ಅವರಿಗೆ ತಾವು ಓದ್ತಕ್ಕಂಥ ಪುಸ್ತಕದಲ್ಲಿ ಅದನ್ನು ತಿಳಿದವರು ಬರೆದದ್ದು ಅನ್ನುವ ಪ್ರಾಮಾಣ್ಯ ಅಷ್ಟೇ. ಇದು ಯಾವ ಡಾಕ್ಟ್ರಿಗೂ ಪ್ರತ್ಯಕ್ಷ ಜ್ಞಾನ ಇಲ್ಲ. ಆ ಮಾತನ್ನು ನಂಬಿ ಈ ರೋಗ ಇದು, ಅದಕ್ಕೆ ಹೀಗೆ ಮದ್ದು ಅನ್ನೋದನ್ನು ಅವನು ತೀರ್ಮಾನ ಮಾಡ್ತಾನೆ. ಇದು ಮತ್ತೆ ಈ ವೈದ್ಯಶಾಸ್ತ್ರದಲ್ಲಿ ತರ್ಕವೇ, ಪ್ರತ್ಯಕ್ಷ ಅನುಭವ ಅಲ್ಲ. ಆ ತರ್ಕದಿಂದ ಅವನು ಔಷಧವನ್ನು ಕೊಡ್ತಾನೆ. ಆ ಔಷಧದಿಂದ ಗುಣ ಆಗುತ್ತೆ ಅನ್ನುವಂಥದ್ದಕ್ಕೆ ಅವನಿಗೆ ಮಾನದಂಡ ಅವನು ಓದಿರತಕ್ಕಂಥ ಶಾಸ್ತ್ರದ ವಚನ. ಹೀಗೆ ಒಂದೋ ನಮ್ಮ ಅನುಮಾನಕ್ಕೆ ಹಿನ್ನೆಲೆಯಾಗಿ ಮಾತು ಇರ್ತದೆ, ತಿಳಿದವರ ಮಾತು, ಇಲ್ಲ ನಮ್ಮ ಅನುಮಾನಕ್ಕೆ ಹಿನ್ನೆಲೆಯಾಗಿ ನಮ್ಮದೇ ಪ್ರತ್ಯಕ್ಷ ಅನುಭವ ಇರಬೇಕು. ಇದು ಎರಡೂ ಇಲ್ಲದೆ ತರ್ಕ ಅನ್ನೋದು ಕೆಲಸವೇ ಮಾಡುವುದಿಲ್ಲ. ಅದನ್ನ ಮೂಲಭೂತವಾದ ಪ್ರಮಾಣಗಳು ಎರಡೇ, ಪ್ರತ್ಯಕ್ಷ ಮತ್ತು ಆಗಮ, ಮಾತು. ಈ ಎರಡರನ್ನು ಅನುಸರಿಸಿ ಅನುಮಾನವೂ ಆಗಬಹುದು. ಅದಕ್ಕೆ ಅಲ್ವೇ ಅದಕ್ಕೆ ಅನುಮಾನ ಅಂತಲೇ, ಅನುಸರಿಸಿ ಮಾನ. ಅದು ಈ ಎರಡರ ಆಧಾರದ ಮೇಲೆ ಭಗವಂತನ ಬಗ್ಗೆ ಹಿಂದೆ ಹೇಳಿದ್ದ, ಯಮನೆ ಹೇಳಿದ್ದ, ನೈಷಾ ತರ್ಕೇಣ ಮತಿರಾಪನೇಯ ಪ್ರೋಕ್ತಾನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ. ಯಾವುದು ಪ್ರತ್ಯಕ್ಷಕ್ಕೆ ಗೋಚರವಲ್ಲವೋ ಅದನ್ನು ಅನುಮಾನದಿಂದ ಪ್ರೂವ್ ಮಾಡಲಿಕ್ಕೆ ಬರುವುದಿಲ್ಲ. ಅದು ಏನು ಮಾಡಿದರೂ ಅದು ಇನ್ಫರೆನ್ಸ್ ಆಗುವುದಿಲ್ಲ, ಅದು ಹೈಪೋಥಿಸಿಸ್ ಆಗುತ್ತೆ. ನನ್ನ ಊಹೆ, ನನಗೆ ಹೀಗೆ ಅನ್ನಿಸ್ತದೆ, ನಿನಗೆ ಅನಿಸಿದ ಹಾಗೆ ಜಗತ್ತು ಇರಬೇಕು ಅಂತೇನಯ್ಯ, ಅದು ನನಗೆ ಗೊತ್ತಿಲ್ಲ, ನನಗೆ ಹಾಗೆ ಅನಿಸುತ್ತೆ ಅಷ್ಟೇ. ಅದನ್ನು ಪ್ರೂವ್ ಮಾಡೋದು ಹೇಗೆ? ಆದ್ದರಿಂದ ಯಾವುದು ನಮ್ಮ ಅನುಭವಕ್ಕೆ ಗೋಚರವಲ್ಲವೋ ಅದರ ಬಗ್ಗೆ ಮಾಡಿದ ಎಲ್ಲ ತರ್ಕಗಳೂ ಬರೇ ಊಹೆ ಹೊರತು ಅದು ನಿರ್ಧಾರ ಅಲ್ಲ, ಸಿದ್ಧಾಂತಗಳಲ್ಲ. ಹಾಗಾಗಿ ಇಲ್ಲಿ ತರ್ಕದಿಂದ ತಿಳಿಯುವುದು ಸಾಧ್ಯ ಇಲ್ಲ ಭಗವಂತನನ್ನು. ಪ್ರತ್ಯಕ್ಷದಿಂದ ಅಂತೂ ಸಾಧ್ಯ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಪ್ರತ್ಯಕ್ಷದಿಂದ ತಿಳಿಯುವುದು ಸಾಧ್ಯ ಇಲ್ಲ ಅನ್ನೋದು ಪ್ರತ್ಯಕ್ಷ ಸಿದ್ಧವಾಗಿದೆ. ಹಾಗಾದರೆ ಇನ್ನೇನು ಗತಿ? ಭಗವಂತನನ್ನು ನೇಂದ್ರಿಯಾಣಿ ನಾನುಮಾನಂ ವೇದಾಹ್ಯೇವೈನಂ ವೇದಯಂತಿ ಅಂತ ಶ್ರುತಿಯಲ್ಲಿ ಹೇಳಿದರು. ಇವನನ್ನು ನೀವು ಕಣ್ಣಿನಿಂದ ಕಾಣಲಾರೆ, ಅನುಮಾನ ಮಾಡಲಾರೆ, ತರ್ಕ ಮಾಡುವುದರಿಂದ ಏನೂ ಉಪಯೋಗ ಇಲ್ಲ. ತರ್ಕ ಹಾಗೂ ಮಾಡಬಹುದು, ಹೀಗೂ ಮಾಡಬಹುದು. ನಮ್ಮ ಮನಸ್ಸಿನ ಒಲವು ಹೇಗೋ ಹಾಗೆ ತರ್ಕ. ದೇವರನ್ನು ದೇವರಿದ್ದಾನಪ್ಪ, ದೇವರಿದ್ದಾನೆ, ಹಾಗಾದ್ರೆ ದೇವರಿದ್ದಾನೆ ಅಂತ ನಮ್ಮ ಮನಸ್ಸಿಗೆ ನಾವು ಟ್ರೈನ್ ಮಾಡಿದರೆ ದೇವರಿದ್ದಾನೆ ಅನ್ನೋದಕ್ಕೆ ಏನು ಲಾಜಿಕ್ಕು ಅಂತ ಮನಸ್ಸು ಯೋಚನೆ ಮಾಡುತ್ತೆ. ದೇವರು ಇಲ್ಲ, ಎಂಥದೂ ಇಲ್ಲ ಅಂದರೆ ದೇವರು ಇಲ್ಲ ಅನ್ನೋದಕ್ಕೆ ಲಾಜಿಕ್ ಹುಡುಕ್ಲಿಕ್ಕೆ ಶುರು ಮಾಡುತ್ತೆ ಮೈಂಡು. ಆದ್ದರಿಂದ ಈ ತರ್ಕದಿಂದ ನೀನು ಭಗವಂತನ ಬಗ್ಗೆ ಏನೋ ತೀರ್ಮಾನವನ್ನು ಮಾಡಲಾರೆ. ಆಮೇಲೆ ತರ್ಕದಿಂದ ಮಾಡಿದರೂ ಕೂಡ ಅನೇಕ ತೊಂದರೆಗಳಿವೆ. ನಾನು ನಿನ್ನೆ ಹೇಳಿದ್ನಲ್ಲ, ಬೇರೆ ಬೇರೆ ಮತದವರು ತರ್ಕದಿಂದ, ನ್ಯಾಯಶಾಸ್ತ್ರದವರು ತರ್ಕದಿಂದ, ದಯಾನಂದ ಸರಸ್ವತಿಯವರು ತರ್ಕದಿಂದ ದೇವರನ್ನು ಏನು ಮಾಡಿಬಿಟ್ರು, ದೇವರ ಮೇಲೆ ಅವರ ತರ್ಕದ ಗದಾಪ್ರಹಾರ ಮಾಡಿ ಭಗವಂತ ಅವನಿಗೆ ಆನಂದ ಇದ್ದರೆ ಅವನಿಗೆ ದುಃಖವೂ ಇರಬೇಕು, ಆದ್ದರಿಂದ ದೇವರಿಗೆ ದುಃಖ ಇಲ್ಲ, ಆದ್ದರಿಂದ ಸುಖವೂ ಇಲ್ಲ. ಇದು ತರ್ಕ. ಈ ತರ್ಕಕ್ಕೆ ಏನಾದರೂ ಬಾಧಕ ಉಂಟು ನೋಡಿ, ಎಂತಹ ಪರ್ಫೆಕ್ಟ್ ಲಾಜಿಕ್ ಇದು. ಎಲ್ಲಿ ಸುಖ ಇದೆಯೋ ಅಲ್ಲಿ ದುಃಖ ಇದೆ, ಆದ್ದರಿಂದ ಭಗವಂತನಲ್ಲಿ ದುಃಖ ಇಲ್ಲ ಅಂತಾದಮೇಲೆ ಸುಖವೂ ಇರುವುದು ಸಾಧ್ಯ ಇಲ್ಲ. ಅವನು ಆನಂದ ಸ್ವರೂಪನೂ ಅಲ್ಲ. ಇದು ಲಾಜಿಕ್ಕು. ಹೀಗೆ ಲಾಜಿಕ್ ಮಾಡಿ ದೇವರು ಆನಂದಮಯನಲ್ಲ ಅಂತ ಲಾಜಿಕ್ ಮಾಡಬಹುದು. ಆಮೇಲೆ ಯಾವುದು ಆಮ್ನಿ ಪ್ರೆಸೆಂಟೋ, ಸರ್ವಗತವೋ, ಅದಕ್ಕೆ ಆಕಾರ ಇರುವುದು ಸಾಧ್ಯ ಇಲ್ಲ. ಆಕಾಶದ ಹಾಗೆ ಆಕಾರ ಇರಬೇಕಾಗಿದ್ದರೆ ಅದು ಮಧ್ಯಮ ಪರಿಮಾಣ ಇರಬೇಕು ಮತ್ತು ಅದು ನಾಶ ಆಗಬೇಕು. ಯಾವುದು ಅನಂತವೋ ಅದಕ್ಕೆ ಆಕಾರ ಇರುವುದು ಸಾಧ್ಯ ಇಲ್ಲ. ಆದ್ದರಿಂದ ಆಕಾಶದಂತೆ ದೇವರಿಗೆ ಆಕಾರ ಇಲ್ಲ. ಇದು ಲಾಜಿಕ್ಕು. ಈಗೇನೋ ಬಾಧಕ ಇದೆಯೋ? ಏನು ಬಾಧಕ ಇಲ್ಲ. ಇಂಥ ಲಾಜಿಕ್ಕುಗಳಿಂದ ನಾವು ದೇವರನ್ನು ತಿಳಿಲಿಕ್ಕೆ ಹೋದಾಗ ದೇವರು ಏನು ಅಲ್ಲವೋ ಅದೆಲ್ಲವನ್ನೂ ಲಾಜಿಕ್ನಿಂದ ಪ್ರೂವ್ ಮಾಡಲಿಕ್ಕೆ ಬರುತ್ತೆ. ಹೀಗೆ ಪ್ರತಿಯೊಂದು ವಿಷಯದಲ್ಲಿ ದೇವರು ಸರ್ವಗತ ಅಲ್ಲ, ದೇವರು ಸರ್ವಸಮರ್ಥ ಅಲ್ಲ. ದಯಾನಂದ ಸರಸ್ವತಿ ಲಾಜಿಕ್ನ ಹೇಳಿದರೆ ಅವನು ಸರ್ವಸಮರ್ಥ ಆದರೆ ಅವನಿಗೆ ಎತ್ತಲಿಕ್ಕಾಗದ ಕಲ್ಲನ್ನು ಅವನು ಒಂದು ಸೃಷ್ಟಿ ಮಾಡಬೇಕು, ಮಾಡಲಿಕ್ಕಾಗುತ್ತೋ? ಆಗುವುದಿಲ್ಲ. ಆದ್ದರಿಂದ ಅವನು ಸರ್ವಸಮರ್ಥ ಅಲ್ಲ. ಆದರೆ ಏನು ದೇವರು ಅದು ಅಲ್ಲ, ಇದು ಅಲ್ಲ, ಕಡೆ ದೇವರು ಏನೂ ಅಲ್ಲ ಅಂತ ತರ್ಕದಿಂದ ದೇವರು ಏನೂ ಅಲ್ಲ, ಯಾತಕ್ಕೂ ಉಪಯೋಗ ಇಲ್ಲದ ಒಂದು ವಸ್ತುವಾಗಿ ಬಿಡ್ತಾನೆ ದೇವರು. ಹಾಗಾಗಿ ತರ್ಕದಿಂದ ನೇಂದ್ರಿಯಾಣಿ ನಾನುಮಾನಂ, ಇಂದ್ರಿಯ ಪ್ರತ್ಯಕ್ಷ ಅನ್ನೋದು ಭಗವಂತನನ್ನು ಪ್ರೂವ್ ಮಾಡುವುದಿಲ್ಲ, ಅನುಮಾನ ಭಗವಂತನನ್ನು ಪ್ರೂವ್ ಮಾಡುವುದಿಲ್ಲ. ಹಾಗಾದ್ರೆ ಉಳಿದಿರೋದು ಒಂದೇ ಮಾತು. ಅಲ್ಲ, ಮಾತು ಹೇಗೆ ಪ್ರೂವ್ ಮಾಡಬೇಕು? ಅದಕ್ಕೆ ಯಾರು ಭಗವಂತನನ್ನು ಕಂಡವರೋ ಅವರ ಮಾತು, ಬರೇ ಮಾತಲ್ಲ. ಶಬ್ದ ಅಂದರೆ ಆಗಮ ಅಂದರೆ ಕಂಡವರ ಮಾತು, ಕಾಣದವರಿಗೆ ಪ್ರಮಾಣ. ನಾವು ಕಾಣೋ ತನಕ ನಮಗದೇ ಅಥಾರಿಟಿ. ಆದ್ದರಿಂದ ವೇದಾಹ ಏವ ಏನಂ ವೇದಯಂತಿ ಅಂತಂದರು. ಇವನನ್ನು ತಿಳಿಸುವಂಥ ಸಾಧನ ಇರುವಂಥದ್ದು ಒಂದೇ, ವೇದಾಹ ಅಂದರೆ ಯಾರು ತಿಳಿದರೋ ತಿಳಿದವರು ಹೇಳಿದ ತಿಳುವಳಿಕೆ. ವೇದಯತಿ
ಇತಿ ವೇದ ಅಂತ. ಅದು ನಮಗೆ ಭಗವಂತನನ್ನು ತಿಳಿಸುವ ಮಾತು. ಅದಕ್ಕೆ ತಸ್ಮಾದಾಹುರು ವೇದಾಹ ಇತಿ. ಅವುಗಳಿಗೆ ವೇದ ಅಂತ ಹೆಸರೇ ಅದಕ್ಕೆ. ವೇದ ಅಂದರೆ ಏನು? ವೇದ ಅಂದರೆ ವೇದಯಂತೀತಿ ವೇದಾಹ, ತಿಳಿಸುವಂಥವುಗಳು ಅಂತ. ನಮಗೆ ಯಾವುದರ ತಿಳುವಳಿಕೆ ಪ್ರತ್ಯಕ್ಷಾನುಮಾನಗಳಿಂದ ಬರುವುದಿಲ್ಲವೋ ಅದನ್ನು ತಿಳಿಸುವಂಥವುಗಳು ಅನ್ನುವುದಕ್ಕೋಸ್ಕರವೇ ಅವುಗಳಿಗೆ ವೇದ ಅಂತ ಹೆಸರು ಬಂತು. ಹಾಗಾಗಿ ಮೊದಲು ಒಂದು ವಿಷಯ ತಿಳ್ಕೊಳ್ಬೇಕೇನು ಅಂದರೆ, ಭಗವಂತನನ್ನು ತಿಳಿಯಲಿಕ್ಕೆ ಇರತಕ್ಕ ಸಾಧನ ಅಂದರೆ ವೇದಗಳು ಮಾತ್ರ. ಬೇರೆ ಯಾವುದೇ ಸಾಧನದಿಂದ ಭಗವಂತನನ್ನು ತಿಳಿಯುವುದು ಸಾಧ್ಯವಿಲ್ಲ. ಅಂದರೆ ತರ್ಕದ ಬುದ್ಧಿ ಬಲದಿಂದ ದೇವರ ಅಸ್ತಿತ್ವವನ್ನು ನಾನು ಪ್ರೂವ್ ಮಾಡ್ತೇನೆ ಅಂತ ಹೋಗಬೇಡ. ದೇವರನ್ನು ಕಾಣಬೇಕು ಅಂತ ಹುಚ್ಚುಕಟ್ಟಿ ಕ್ಷೇತ್ರಗಳಿಗೆ ಸಂಚಾರ ಮಾಡಬೇಡ. ನಿನ್ನ ಹೃದಯದಲ್ಲಿ ನಿನಗೆ ದೇವರನ್ನು ಕಾಣಲಿಕ್ಕಾಗದೇ ಇದ್ದರೆ ನೀನು ಕಾಶಿಗೆ ಹೋಗಿ ಬದರಿಗೆ ಹೋಗಿ ದೇವರನ್ನು ಕಾಣುವುದು ಸುಳ್ಳು. ಆದ್ದರಿಂದ ದೇವರನ್ನು ಹುಡುಕಿಕೊಂಡು ಊರೂರು ಅಲೆಯಬೇಡ. ನಿನ್ನ ಕಣ್ಣಿಗೆ ಅವನು ಕಾಣುವುದಿಲ್ಲ, ನಿನ್ನೆಲ್ಲ ತರ್ಕಕ್ಕೆ ಅವನು ಸಿಕ್ಕುವುದಿಲ್ಲ. ಹಾಗಾದರೆ ಭಗವಂತನನ್ನು ತಿಳಿಯುವ ಸಾಧಕ ಮೊದಲು ಮಾಡಬೇಕಾದ್ದು ವೇದಕ್ಕೆ ಶರಣಾಗಬೇಕು. ಇದು ಒಂದು ಮಾತು. ವೇದಕ್ಕೆ ಶರಣಾಗುವುದು ಏನು? ಭಗವಂತನನ್ನು ತಿಳಿಯಲಿಕ್ಕೆ ವೇದದಿಂದ ಮಾತ್ರವೇ ಸಾಧ್ಯ. ವೇದೈಕ ವೇದ್ಯ, ಇದು ಮೊದಲನೇ ಅರಿವು. ಸದಾಗಮೈಕ ವಿಜ್ಞೇಯಂ, ಇದನ್ನೇ ಹೇಳುವುದು ಯಮ. ಮೊದಲು ಒಬ್ಬ ಮುಕ್ತಿ ಸಾಧಕನಿಗೆ ಹೇಳತಕ್ಕಂಥ ಮಾತೇನು ಅಂದರೆ, ಅವನು ಸದಾಗಮೈಕ ವಿಜ್ಞೇಯ ಅಂದರೆ ವೇದಗಳಿಂದ ಮಾತ್ರ ತಿಳಿಯಲಿಕ್ಕೆ ಸಾಧ್ಯ. ಅಲ್ಲಿಗೆ ಮುಗಿಯಲಿಲ್ಲ. ಆ ಏಕ ಅನ್ನುವುದಕ್ಕೆ ಕೇವಲ ಅಂತ ಅರ್ಥ ಇಟ್ಟುಕೊಂಡು ಅವನು ಕೇವಲ ವೇದದಿಂದ ಅವನನ್ನು ಅರಿಯುವುದು ಸಾಧ್ಯ. ಅಲ್ಲಿಗೆ ಮುಗಿಯಲಿಲ್ಲ. ಮತ್ತು ವೇದದಿಂದ ಅಂದರೆ ಹಾಗಾದರೆ ವೇದಾಧ್ಯಯನ ಮಾಡಬೇಕು ಅಂತ ಆಯ್ತು. ಈಗ ಭಗವಂತನ ಅರಿವಿಗೋಸ್ಕರ ನಾವು ವೇದಾಧ್ಯಯನ ಮಾಡಬೇಕು. ಅಧ್ಯಯನ ಮಾತ್ರವತಃ ಬ್ರಹ್ಮಸೂತ್ರದಲ್ಲಿ ಹೇಳಿದರು. ಯಾರು ವೇದಾಧ್ಯಯನ ಮಾಡಿದನೋ ಅವನಿಗೆ ಮಾತ್ರ ಬ್ರಹ್ಮದ ಅರಿವು ಬರುವುದು ಸಾಧ್ಯ. ಯಾಕೆಂದರೆ ಅದರಲ್ಲಿ ಮಾತ್ರವೇ ಅನುಭವದ ಮಡುಗಟ್ಟಿದ ಅನುಭವದ ಸಾರ ನಮಗೆ ಸಿಗುವಂಥದ್ದು. ವೇದಾಧ್ಯಯನ ಮಾಡಿದವರಿಗೆಲ್ಲ ಸಿಗುತ್ತೋ? ವೇದಾಧ್ಯಯನ ಮಾಡುವಾಗ ವೇದಾಧ್ಯಯನದಲ್ಲಿ ಮತ್ತೆ ಒಂದು ಸಮಸ್ಯೆ ಬಂತು. ವೇದದಲ್ಲಿ ನೋಡಿದರೆ ಮೊದಲು ವೇದಗಳಿಂದ ವೇದ್ಯ ಅಂತ ತಿಳ್ಕೊಂಡೆವು. ವೇದ ಓದಲಿಕ್ಕೆ ಪ್ರಾರಂಭ ಮಾಡಿದೆವು. ಸ್ವಾಧ್ಯಾಯೋಧ್ಯೇತವ್ಯ, ವೇದಾಧ್ಯಯನ ಮಾಡಿದೆವು. ವೇದಾಧ್ಯಯನಕ್ಕೆ 3 ಥರದ ವೇದಾಧ್ಯಯನ ಇದೆ. ಅಂದರೆ ವೇದವಾದ ಅಂತ. ವೇದವಾದ 3 ಥರದ ವೇದವಾದ ಇದೆ. ವೇದವಾದ ರಥಾಃ ಪಾರ್ಥ ನಾನ್ಯದಸ್ತಿ ಇತಿ ವಾದಿನಃ. ನೀನು ವೇದ ಓದಿದ್ರಿಂದಲೇ ನಿನಗೆ ಅರ್ಥ ಆಗಲಿಲ್ಲ ದೇವರು ಅಂತಾನೆ ಒಂದು ಕಡೆ. ನೋಡಿ ಎಷ್ಟು ವಿರೋಧಗಳು. ಹಾಗೆ ಹೇಳಿದರು. ಏನು ಅಂದರೆ ಭಗವಂತ ದ್ವೇಷದಿಂದಲೂ ಭಗವಂತನನ್ನು ಪಡೆಯಬಹುದು, ಭಕ್ತಿಯಿಂದಲೇ ಪಡೆಯುವ ಸಾಧ್ಯ. ವೇದದಿಂದಲೇ ಭಗವಂತನ ತಿಳಿಯುವ ಸಾಧ್ಯ, ವೇದ ಓದಿದ್ರಲ್ಲೇ ನಿನಗೆ ಭಗವಂತ ಅರ್ಥ ಆಗಲಿಲ್ಲ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಇವೆಲ್ಲ ಮಾತುಗಳು ಬಹಳ ಚಮತ್ಕಾರವಾಗಿ ಮೇಲು ನೋಟಕ್ಕೆ ಪರಸ್ಪರ ವಿರುದ್ಧವಾಗಿ ಕಾಣ್ತವೆ. ಶ್ರೋತ್ರಿಯಸ್ಯೇವತೇ ರಾಜನ್ ಮಂದಕಸ್ಯ ವಿಪಶ್ಚಿತ ಅನುವಾಕಹತ ಬುದ್ಧಿ ನೈವ ತತ್ವಾರ್ಥದರ್ಶಿನಿ. ಭೀಮಸೇನ ಧರ್ಮರಾಜನ ಹತ್ರ ಹೇಳಿದ ಮಾತು. ಶ್ರೋತ್ರಿಯರಂತೆ ವೇದ ಓದಿದವರ ಹಾಗೆ ನಿನಗೆ ಸತ್ಯವೇ ಅರ್ಥ ಆಗ್ತಾ ಇಲ್ಲ ಅಂತ. ವೇದ ಓದಿದ ಜಡ್ಡು ಪಂಡಿತರ ಹಾಗೆ ಅಂತ. ಮಂದಕಸ್ಯ ಅವಿಪಶ್ಚಿತ, ವೇದ ಓದಿದ ಜಡ್ಡು ಪಂಡಿತನ ಹಾಗೆ ನಿನಗೆ ಸತ್ಯವೇ ಹೊಳಿತಾ ಇಲ್ಲ ತಲೆಗೆ. ವೇದ ಉರು ಹೊಡೆದದ್ದೇ ಬಂತು, ಸತ್ಯ ಹೊಳಿಲೇ ಇಲ್ಲ ಅಂತ. ಹಾಗಾದರೆ ವೇದ ಓದಿದ ಕೂಡಲೇ ಸತ್ಯ ತಿಳಿಯುವುದಿಲ್ಲ. ವೇದ ಓದಿದಲ್ಲಿ ವೇದವಾದ ರಥ. ವೇದವಾದದಲ್ಲಿ 3 ಮುಖ ಇದೆ. ಒಂದು ವೇದವಾದ ಅಂದರೆ ವೇದವನ್ನು ವದ ವ್ಯಕ್ತಾಯಾಮ್ ವಾಚಿ. ಸುಮ್ಮನೆ ಅಗ್ನಿಮಿ ಈಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ರತ್ನಧಾತಮಂ ಹೇಳ್ತಾ ಹೋಗೋದು. 10,500 ಚಿಲ್ಲರೆ ಮಂತ್ರಗಳನ್ನು ಹೇಳ್ತಾ ಹೋಗೋದು. ಇಷ್ಟೂ ಮಂತ್ರ ವೇದವಾದ. ನಮ್ಮ ಆಚಾರ್ಯರು ವೇದವಾದ ಇರ್ತಾರೆ. ಯಾಕಂದರೆ ಇಡೀ ವೇದ ಬಾಯಿ ಬರುತ್ತಾರೆ. ಅಂದರೆ ಏನು ಹಾಗಂದರೆ ವೇದದಲ್ಲಿ ಏನು ಹೇಳಿದೆ ಅದು ಕಲೀಲಿಲ್ಲ ಅವರು. ಬರೇ ವೇದ ಕಲ್ತಿದ್ದಾರೆ. ಮತ್ತು ವೇದ ಕಲಿಯುತ್ತದೆ ಏನು? ವೇದ ಬಾಯಿಪಾಠ ಕಲ್ತಿದ್ದಾರೆ. ವೇದವಾದ ಅಂದರೆ ಮುಖತೋ ವಚನಂ ಸ್ಮೃತಂ ಅಂತ. ಅಥವಾ ನಿರರ್ಥಕಾತ್ ಪಾಠಾತ್ ವೇದವಾದೀ ಸ ಉಚ್ಯತೆ. ನಿರರ್ಥಕವಾದ ವೇದ ಪಾಠ. ಈಗ ನಡೆಯೋ ವೇದ ಪಾಠ ಎಲ್ಲ ಹಾಗೆ. ವೇದ ಅಧ್ಯಯನ ಮಾಡೋದು ಅಂದರೆ ವೇದವನ್ನು ಉರು ಹೊಡೆಯೋದು. ಅದರ ಒಂದು ಶಬ್ದದ ಅರ್ಥಾನುಸಂಧಾನವೂ ಇಲ್ಲ. ಈ ವೇದವಾದ ಭಗವಂತನನ್ನು ತಿಳಿಸೋದಿಲ್ಲ. ಹಾಗಾದರೆ ಅರ್ಥಾನುಸಂಧಾನ ಪೂರ್ವಕವಾಗಿ ವೇದವಾದ. ಅರ್ಥಾನುಸಂಧಾನದಲ್ಲಿಯೂ ಸಮಸ್ಯೆ ಉಂಟು. ವೇದಕ್ಕೆ ಮೇಲು ನೋಟಕ್ಕೆ ಕಾಣುವ ಅರ್ಥ ಅಂದರೆ ಮುಚ್ಚಳದ ಅರ್ಥ, ಮುಚ್ಚಳ ತೆಗೆದರೆ ಒಳಗೆ ಕಾಣುವ ಅರ್ಥ ಅಂತ ಒಂದು ಮುಖ ಉಂಟು. ಹಾಗಾದರೆ ಮೇಲು ನೋಟಕ್ಕೆ ಏನು ಕಾಣುತ್ತೋ ಅಷ್ಟೇ ನಿಂತವನು ವೇದವಾದಿ. ಆ ವೇದವಾದದಿಂದಲೂ ಭಗವಂತ ತಿಳಿಯೋದಿಲ್ಲ. ವೇದವಾದ ರಥಃ ನ ಸ್ಯಾತ್ ನ ಪಾಷಂಡಿ ನ ಹೈತುಕಿ. ಇದೆಲ್ಲ ಮೊದಲು ಹೈತುಕಿ ಯುಕ್ತಿ ಮಾಡಲಿಕ್ಕೆ ಹೋಗಬೇಡ ಅಂತಂದರು, ನಾನು ಮಾನೇನ. ಆಮೇಲೆ ವೇದ ಓದಿಯೂ ವೇದವಾದ ರಥ ಆಗಬೇಡ ಅಂತ. ವೇದವಾದ ಅಂದರೆ ವೇದವಾದ ಅಂತಂದರೆ ವೇದದಲ್ಲಿ ಮೇಲು ನೋಟಕ್ಕೆ ಕಾಣುವ ಅರ್ಥ. ವಾದ ಅಂತಂದರೆ ಮುಖತೋ ವಚನಂ ಅಂತ ಇನ್ನೊಂದು ಅರ್ಥ. ಮೇಲು ನೋಟಕ್ಕೆ ಕಾಣುವ ಅರ್ಥ, ಸರ್ಫೇಸ್ ಮೀನಿಂಗ್ ಅಂತ. ಮೇಲು ನೋಟಕ್ಕೆ ಅದು ಸಮುದ್ರದ ಹಾಗೆ ವೇದ ಅಂತಂದರೆ. ವೇದ ಅನ್ನೋದು ಒಂದು ಅಗಾಧವಾದ ಸಮುದ್ರ. ಅದರಲ್ಲಿ ಈಜಲಿಕ್ಕೆ ಬಂದರೆ ವೇದದಲ್ಲಿ ಈಜುವವರು. ವೇದವಾದ ಅಂದರೆ ವೇದದಲ್ಲಿ ಈಜುವವರು, ವೇದದಲ್ಲಿ ಮುಳುಗುವವರಲ್ಲ. ವೇದದಲ್ಲಿ ಈಜುತ್ತಾರೆ,
ವೇದದಲ್ಲಿ ಈಜಿ ಆಚೆ ದಡಕ್ಕೂ ಹೋಗ್ತಾರೆ, ವೇದ ಪಾರಂಗತರಾಗಿ ಬಿಡ್ತಾರೆ. ಓಹೋ, ವೇದ ಪಾರಂಗತರವರು, ಆದರೆ ಏನುಂಟು ಅಂತ ಗೊತ್ತಿಲ್ಲ ವೇದದಲ್ಲಿ, ಆಚೆ ದಡಕ್ಕೆ ಹೋಗಿಬಿಟ್ಟಿದ್ದಾರೆ. ಗೊತ್ತಾದ್ದೇನು ಅಂದರೆ ಉಪ್ಪು ನೀರು ಕುಡಿದದ್ದೇ ಬಂತು, ಇನ್ನೇನಿಲ್ಲ. ವೇದದಲ್ಲಿ ಸಮುದ್ರ ದಾಟಿದವನ ಹಾಗೆ ಅವನು ಸಮುದ್ರದಲ್ಲಿ ಇರುವಂಥ ಮುತ್ತು ರತ್ನ ಬಲಮುರಿ ಶಂಖ ಏನೂ ಸಿಕ್ಕಿಲ್ಲ ಅವನಿಗೆ ಉಪ್ಪು ನೀರು ಮಾತ್ರ ಸಿಕ್ಕಿದ್ದು. ಆಮೇಲೆ ಆಚೆ ಬದಿ ಹೋದಾಗ ಕ್ಯಾಮರಾ ಹಿಡ್ಕೊಂಡು ಫೋಟೋ ಗಿಟೋ ತೆಗೆದು ಪೇಪರ್ನಲ್ಲಿ ಹಾಕಿದ್ದು, ಸಮುದ್ರದ ಕಡಲು ಗಾಲವೆಯನ್ನು ದಾಟಿದ ಮಹಾವೀರ ಅಂತ ಪೇಪರ್ನಲ್ಲಿ ಬಂತು. ಅಷ್ಟೇ, ಇನ್ನೇನೂ ಆಗಲಿಲ್ಲ, ಅವನೇನೂ ಸಾಧಿಸಲಿಲ್ಲ. ವೇದದ ವಾದ ಅಂದರೆ ವೇದವನ್ನು ಮೇಲಿಂದ ದಾಟುವುದು. ಅದರ ಮೇಲೆ ಅಗ್ನಿಯನ್ನು ಈಳೆಯ ಸ್ತುತಿಸುತ್ತೇನೆ, ಏನು ಮಾಡಿದಾಗ ಅಗ್ನಿಯನ್ನು ಸ್ತುತಿಸುತ್ತೇನೆ ಅಂತ ಹೇಳಿದ್ರೆ ಏನು ತಿಳ್ಕೊಂಡಾಗಾಯಿತು. ಅಗ್ನಿಂ ಈಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ, ಕಡೆಗೇನು ಅಗ್ನಿಯನ್ನು ಈಳೆ ಸ್ತುತಿಸ್ತೇನೆ. ಅಗ್ನಿ ಯಾರು? ಅಗ್ನಿಯೇ ಪುರೋಹಿತ, ಈ ಪುರೋಹಿತನು ಅಗ್ನಿಯೂ ಒಂದೇ. ಯಜ್ಞಸ್ಯ ದೇವಂ, ಅಗ್ನಿಯಲ್ಲಿ ಯಾರನ್ನು ಹೋಮ ಮಾಡ್ತೀವೋ ಅಗ್ನಿಯೂ ಒಂದೇ, ಈ ಪುರೋಹಿತನು ಒಂದೇ. ಋತ್ವಿಜಂ, ಬೇರೆ ಏನೋ 16 ಜನ ಋತ್ವಿಕಗಳಿದ್ದಾರೆ, ಅವರೆಲ್ಲವೂ ಅಗ್ನಿಯೂ ಒಂದೇ. ಕಡೆಗೆ ಅಗ್ನಿಯೂ ಒಂದೇ, ಪುರೋಹಿತನು ಒಂದೇ, ನಾನು ಒಂದೇ, ಎಲ್ಲ ಒಂದೇ ಅಂತ ಅರ್ಥ ಆದರೂ ಆಯಿತು. ಅಥವಾ ಅಗ್ನಿ ಅಂತಂದರೆ ಈ ಜಡಾಗ್ನಿ, ನಮ್ಮ ಕಣ್ಣು ಮುಂದೆ ಒಲೆಯಲ್ಲಿ ಇರತಕ್ಕಂಥ ಅಗ್ನಿಗೂ ಹೋಮಾಗ್ನಿಗೂ ಏನು ವ್ಯತ್ಯಾಸ? ಎರಡೂ ಅಗ್ನಿ. ಆ ಅಗ್ನಿಯನ್ನು ಸ್ತೋತ್ರ ಮಾಡೋದು. ಯಾಕೆ ಸ್ತೋತ್ರ ಮಾಡೋದು? ಸುಡುತ್ತೆ ಅದು, ಅದಕ್ಕೆ ದೂರದಲ್ಲಿ ನಮಸ್ಕಾರ ಅಂತ ಹೇಳೋದು, ಇಷ್ಟೇನೋ ಇನ್ನೇನಾದರೂ ಉಂಟು? ಆದ್ದರಿಂದ ಅದರ ಮೇಲು ನೋಟಕ್ಕೆ ಕಾಣುವ ಅರ್ಥ ವೇದವಾದ, ಅದನ್ನು ತಿಳ್ಕೊಬಾರ್ದು. ಹಾಗಾದರೆ ವೇದವನ್ನು ತಿಳ್ಕೊಳ್ಳೋದು ಅಂದರೆ ಮೊದಲು ವೇದ ಬಿಟ್ಟು ಬೇರೆ ಯಾವುದರಿಂದಲೋ ಭಗವಂತನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ವೇದದಿಂದ ಭಗವಂತನ ತಿಳ್ಕೊಳ್ಬೇಕು. ವೇದದಿಂದ ತಿಳ್ಕೊಳ್ಳಿಕ್ಕೂ ಆಗುವುದಿಲ್ಲ. ವೇದವನ್ನು ಉರು ಹೊಡೆದರೆ ಭಗವಂತ ಗೊತ್ತಾಗಲಿಲ್ಲ. ಅದನ್ನೇ ಶಬ್ದಬ್ರಹ್ಮಣಿ ನಿಷ್ಣಾತಃ ನನಿಷ್ಣಾಯಾತ ಪರೇ ಇದೆ ಅಂತ ಭಾಗವತಲ್ಲಿ ಮಾತಾಡ್ತಾರೆ. ಶಬ್ದಬ್ರಹ್ಮ ಅಂದರೆ ವೇದದನ್ನೆಲ್ಲ ಎಲ್ಲ ಶಬ್ದಗಳು ಅದರ ಉದಾತ್ತ ಅನುದಾತ್ತ ಸ್ವರಿತ ಸಹಿತ, ಅದು ಹೀಗೆ ಬೇಕಾದ್ರೆ ಹೀಗೆ ಸಾಲಿನಲ್ಲಿ, ರಿವರ್ಸ್ ಆರ್ಡರ್ನಲ್ಲಿ ಬೇಕಾದ್ರೆ ರಿವರ್ಸ್ ಆರ್ಡರ್ನಲ್ಲಿ, ಮುಂದೆ ಹಿಂದೆ ಮಾಡಿ ಮುಂದೆ ಅಗ್ನಿಂ ಇಳೆ ಇಳೆ ಅಗ್ನಿಂ ಅಗ್ನಿಂ ಇಳೆ ಅಗ್ನಿಂ ಇಳೆ ಪುರೋಹಿತಂ ಪುರೋಹಿತಂ ಇಳೆ ಅಗ್ನಿಂ ಅಗ್ನಿಂ ಇಳೆ ಪುರೋಹಿತಂ, ಹೇಗೆ ಬೇಕಾದ್ರೆ ಮುಂದೆ ಹಿಂದೆ ಇಡೀ ಋಗ್ವೇದವನ್ನು ರಿವರ್ಸ್ ಆರ್ಡರ್ನಲ್ಲಿ ಹೇಳಬೇಕು ಅಂದರೆ ಹೇಳಲಿಕ್ಕೆ ಬರುತ್ತೆ. ಅದೇನಂದರೆ ಶಬ್ದಬ್ರಹ್ಮಣಿ ನಿಷ್ಣಾತಃ, ಶಬ್ದದಲ್ಲಿ ಹೆಂಗೆ ಬೇಕಾದ್ರೆ ಹಾಗೆ ಆ ಶಬ್ದವನ್ನು ಮುಂದೆ ಹಿಂದೆ ಮಾಡಿ ತಿರುಚಿ ಹೇಳಲಿಕ್ಕೆ ನಿಷ್ಣಾತ ಅವನು. ಆದರೆ ನನಿಷ್ಣಾಯಾತ್ ಪರೇದಿ, ಪರಬ್ರಹ್ಮ ಮಾತ್ರ ತಿಳಿಯಲೇ ಇಲ್ಲ. ಶಬ್ದ ತಿಳಿಯಿತು, ಅರ್ಥ ತಿಳಿಯಲಿಲ್ಲ, ಹೀಗಾಯಿತು. ಆದ್ದರಿಂದ ಅರ್ಥಕ್ಕೆ ಹೋದೆವು. ಅರ್ಥವು ಮೇಲಿನ ಅರ್ಥ ಮಾತ್ರ ಮೈ ಒದ್ದೆ ಆಯಿತು, ಉಪ್ಪು ನೀರು ಕುಡಿದದ್ದು ಆಯಿತು. ಮತ್ತು ಸಮುದ್ರದಲ್ಲಿ ಮುಳುಗಿದರೆ ಸಿಗ್ತಿತ್ತು ಅನರ್ಘ್ಯವಾದ ರತ್ನಗಳು, ಮುತ್ತು ಮಾಣಿಕ್ಯಗಳು, ಶಂಖಗಳು, ಯಾವುದು ಸಿಗಲೇ ಇಲ್ಲ. ಅದು ಎರಡನೇ ವಾದವಾದ. ಮತ್ತು ಇನ್ನೊಂದು ವೇದವಾದ ಇದೆ. ಏನು ಅಂದರೆ, ನಮ್ಮಲ್ಲಿ ಒಂದು ವಾದ ಇರ್ತದೆ. ವಾದ ಅಂದರೆ ನಮ್ಮ ಕನ್ವಿಕ್ಷನ್ನು, ನಮ್ಮ ತೀರ್ಮಾನಗಳು, ನಮ್ಮ ಭ್ರಮೆಗಳು, ಅದನ್ನೇ ವೇದದಲ್ಲಿ ಆರ್ಗ್ಯೂ ಮಾಡೋದು. ವೇದದಲ್ಲಿ ಹೇಳಿದ್ದು ನಾವು ಹೇಳಿದ್ದೇ ಅರ್ಥ ವೇದಕ್ಕೆ, ನೀವು ಹೇಳಿದ್ದಲ್ಲ. ಯಾಕೆಂದರೆ ನನ್ನ ನಂಬಿಕೆಯ ಪ್ರಕಾರವೇ ವೇದ ಇರಬೇಕು ಅಂತ. ನನ್ನ ನಂಬಿಕೆಯನ್ನು ವೇದದ ಮೇಲೆ ಹೇರುವುದು, ಇದು ವೇದವಾದ. ವಿವಾದ, ನೀವು ಹೇಳಿದ ಅರ್ಥ ಯಾಕೆ ಒಪ್ಪಬೇಕು? ನಾನು ಹೀಗೆ ಅರ್ಥ ಮಾಡೋ ವೇದಕ್ಕೆ, ನಿಮ್ಮ ಅರ್ಥ ಒಪ್ಪಲ್ಲ ನಾನು ಅಂತ ಈ ವಿವಾದ ಉಂಟಲ್ಲ, ವೇದದ ಮೇಲೆ ತಪ್ಪು ತಿಳುವಳಿಕೆಯಿಂದ ಮಾಡತಕ್ಕಂಥ ವಿವಾದ. ಮತ್ತು ಹೇಗೇನಿದು ಅನುಮಾನವೇ, ಲಾಜಿಕ್ಕೆ, ತರ್ಕವೇ, ಇದೆಲ್ಲವೂ ವೇದವಾದಗಳು. ಈ ವೇದವಾದಗಳಿಂದ ವೇದವು ಭಗವಂತನನ್ನು ತಿಳಿಸುವುದಿಲ್ಲ. ಹಾಗಾದರೆ ಮತ್ತೆ ಪುನಃ ವೇದಗಳಿಂದ ಭಗವಂತನನ್ನು ಮೇಲು ನೋಟಕ್ಕೆ ಕಾಣುವುದು ಭಗವಂತ ಅಲ್ಲ. ಮತ್ತು ಅಗ್ನಿ ನೋಡಿ, ಯಾವ ಭಾಗ ಬೇಕಾದ್ರೆ ತೆಗೀರಿ, ಅದರಲ್ಲಿ ಮೇಲು ನೋಟಕ್ಕೆ ಇಡೀ ವೇದ ಓದಿದರೆ ನಿಮಗೆ ಅದರಲ್ಲಿ ವಿಷ್ಣು ಸರ್ವೋತ್ತಮ ಅಂತ ತಿಳಿಬೇಕಲ್ಲೋ. ಇಡೀ ಋಗ್ವೇದದಲ್ಲಿ 1000 ಚಿಲ್ಲರೆ ಸೂಕ್ತಗಳಲ್ಲಿ ವಿಷ್ಣು ಶಬ್ದವನ್ನು ಉಲ್ಲೇಖ ಮಾಡಿರ್ತಕ್ಕ ಸೂಕ್ತಗಳು 5-6 ಇರೋದು. ಉಳಿದವೆಲ್ಲ ಅಗ್ನಿ, ವಾಯು, ವರುಣ, ಏನೇನೋ ದೇವತೆಗಳು ಹೇಳುತ್ತೆ. ಓಹೋ, ಹಾಗಾದ್ರೆ ವೇದ ಅನ್ನೋದು ಅದು ಬಹುದೇವತಾಕ, ಪ್ಯಾಂಥಿಯಿಸಮ್. ಅದರಲ್ಲಿ ಬರೀ ವಿಷ್ಣು ಅಲ್ಲ, ಎಲ್ಲ ದೇವರುಗಳು ದೊಡ್ಡವರೇ ಅಂತ ಹೇಳುತ್ತೆ. ಅದು ಅಗ್ನಿ ಎಲ್ಲಕ್ಕಿಂತ ಮೊದಲು ಅಗ್ನಿಯನ್ನು ಸ್ತೋತ್ರ ಮಾಡುತ್ತೆ. ಅಗ್ನಿ ಮೀಳೇ ಪುರೋಹಿತಂ, ಇಲ್ಲಿ ವಿಷ್ಣು ಎಲ್ಲಿದ್ದಾನೆ? ಆಮೇಲೆ ವಾಯಾಹಿ ದರ್ಶ ದೇವೇ ಸೋಮಾಹರ ಮೃತಾ, ಇಲ್ಲಿ ವಾಯು ಇದ್ದಾನೆ, ವಿಷ್ಣು ಎಲ್ಲಿದ್ದಾನೆ? ಇಂದ್ರ ಶ್ರೇಷ್ಠ ನಿದ್ರಮಣ ದೇಹಿಚಿತ್ಯಂ, ಇಲ್ಲಿ ಇಂದ್ರ ಇದ್ದಾನೆ, ವಿಷ್ಣು ಎಲ್ಲಿದ್ದಾನೆ? ಪಾವಕಾನ ಸರಸ್ವತಿ ವಾಜೇ ಭಿರು ಅಜನೀವತಿ ಯಜ್ಞಂವಷ್ಟು ಧಿಯಾವಸು, ಇಲ್ಲಿ ಸರಸ್ವತಿ ಇದ್ದಾಳೆ, ವಿಷ್ಣು ಎಲ್ಲಿದ್ದಾನೆ? ಎಲ್ಲ ಕಡೆ ತುಂಬಿರುವ ಒಬ್ಬ ಪರದೇವತೆಯನ್ನು ಹೇಳತಕ್ಕಂಥ ಮಂತ್ರ ಅಂತ ಕಾಣುವುದೇ ಇಲ್ಲ. ಇದು ಯಾವುದು ನೋಡಿದರೂ ಇಲ್ಲ. ಅದಕ್ಕೆ ಇದು ಮೇಲುನೋಟದ ಅರ್ಥ, ಮೇಲುನೋಟದ ಅರ್ಥವೇ ಕಾಣುವುದು. ಇದೆಲ್ಲ ಮುಚ್ಚಳ. ಈ ಮುಚ್ಚಳ ತೆಗೆದು ಒಳಗಿರತಕ್ಕಂಥ ನೀವು ಅರ್ಥವನ್ನು ನೋಡಬೇಕಲ್ಲ. ಇದನ್ನು ಅವನು ವೇದಾಶಿ, ಆವಾಗ ಮುಚ್ಚಳ ತೆಗೆದರೆ ಅದು ಯಾವುದನ್ನೂ ಹೇಳುವುದಿಲ್ಲ, ಭಗವಂತನನ್ನೇ ಹೇಳುತ್ತದೆ. ವೇದಾಹ್ಯೇವ ಏನಂ ವೇದಯಂತಿ, ವೇದಾಹ ಏನಮೇವ ವೇದಯಂತಿ. ವೇದಗಳೇ ಅವನನ್ನು ಹೇಳುವುದು ಮತ್ತು ವೇದಗಳು ಅವನನ್ನೇ ಹೇಳುವುದು. ಮುಖ್ಯವಾಗಿ ಯಾರನ್ನು ಹೇಳುತ್ತೆ ಅಂತ ಎಲ್ಲವನ್ನೂ ಹೇಳಬಹುದು. ಅದು ಪರಿವಾರತೆಯ ಎಲ್ಲವನ್ನೂ ಹೇಳಬಹುದು. ಮುಖ್ಯವಾಗಿ ಏನನ್ನು ಹೇಳುತ್ತೆ? ಭಗವಂತನನ್ನೇ ಮುಖ್ಯವಾಗಿ ಹೇಳುವುದು. ವೇದದ ಮುಖ್ಯ ತಾತ್ಪರ್ಯ ಅದನ್ನು
ಅದನ್ನೇ ಆಚಾರ್ಯರು ಸದಾಗಮೈಕ ವಿಜ್ಞೇಯಂ ಅಂದರೆ, ಏಕ ಅಂದರೆ ಒಂದು ಕೇವಲ ಸದಾಗಮಗಳಿಂದ ವಿಜ್ಞೇಯ, ಸದಾಗಮಗಳಿಂದ ಮಾತ್ರ ವಿಜ್ಞೇಯ, ಮತ್ತು ಸದಾಗಮಗಳಿಂದ ಏಕವಿಜ್ಞೇಯ ಅಂದರೆ ಮುಖ್ಯವಾದ ಜ್ಞೇಯ ಅವನು. ಎಲ್ಲ ಆಗಮಗಳು ಮುಖ್ಯವಾಗಿ ಯಾರನ್ನು ಹೇಳ್ತಾವೆ, ಮುಖ್ಯ ಅರ್ಥ ಗೊತ್ತಾಗಬೇಕಾಗಿದ್ದರೆ ಆ ಮೇಲು ನೋಟದ ಅರ್ಥವನ್ನು ಕಳಚಿ ನಾವು ಒಳಕ್ಕೆ ಹೋಗಬೇಕು. ಹಾಗೆ ಹೋದಾಗ ಇದು ವೇದದಲ್ಲಿ ಮಾತ್ರ ಅಲ್ಲ, ಪುರಾಣಗಳಲ್ಲೂ ಹೀಗೆ. ಪುರಾಣಗಳಲ್ಲಿ ಅನೇಕ ವಿಷಯಗಳು ಮೇಲುನೋಟಕ್ಕೆ ಕಾಣುವುದು ಒಂದು, ಅದು ಹೇಳುವುದು ಇನ್ನೊಂದು. ಅದರ ಮೇಲುನೋಟದ ಅರ್ಥವನ್ನು ತೊರೆದು ಅದರ ಆಳಕ್ಕೆ ಇಳಿದು ನೋಡತಕ್ಕಂಥ ಪ್ರವೃತ್ತಿ ಮಾಡಿದಾಗ ಎಲ್ಲ ವೇದಗಳು ಭಗವಂತನನ್ನೇ ಹೇಳ್ತಾವೆ ಅನ್ನುವುದು ತಿಳಿಯುತ್ತೆ. ಆ ರೀತಿಯಿಂದ ವೇದವನ್ನು ತಿಳಿದು ಆ ವೇದದ ಮೂಲಕ ಭಗವಂತನನ್ನು ತಿಳಿಯಬೇಕು ಅಂತ ಇದು ಯಮ ನಚಿಕೇತನಿಗೆ ಕೊಟ್ಟ ಗೈಡ್ಲೈನ್. ಸರ್ವೇ ವೇದಾಃ ಯತ್ ಪದಂ ಆಮನಂತಿ. ಆವಾಗ ಎಲ್ಲ ವೇದಗಳು ಒಂದು ಭಗವಂತನ ಸ್ವರೂಪವನ್ನು ಹೇಳುತ್ತೆ. 25 ವಿಷಯಗಳನ್ನು ಹೇಳುವುದೇ ಇಲ್ಲ. ಅದು ಸರ್ವೇ ವೇದಾಃ, ಒಂದು ಮಂತ್ರ ಎರಡು ಮಂತ್ರ ಅಲ್ಲ, ಸಮಸ್ತ ವೇದವು ಒಂದು ಅಖಂಡವಾದ ಭಗವತ್ ಪದ ಅಂತಂದರೆ ಕಾಲು ಅಲ್ಲ, ಪದ ಅಂದರೆ ಆಸ್ಪೆಕ್ಟು, ಸ್ವರೂಪ. ಯಾವ ಭಗವಂತನ ಸ್ವರೂಪವನ್ನು ಎಲ್ಲ ವೇದಗಳೂ ಹೇಳ್ತಾವೋ ಆದರೆ ವೇದಗಳಲ್ಲಿ ಪ್ರತಿಯೊಂದು ವೇದ ಮಂತ್ರಗಳಲ್ಲೂ ಭಗವಂತನನ್ನು ಕಾಣುವಂಥ ದೃಷ್ಟಿಯನ್ನು ಬೆಳೆಸಿಕೋ, ಆಗ ಮಾತ್ರ ವೇದ ನಿನಗೆ ಅರ್ಥವಾಗುತ್ತೆ ಅಂತ. ವೇದದ ಮೇಲುನೋಟದ ಅರ್ಥ ಬಿಡು, ಬರಿಯ ಪಾಠ ಬಿಡು, ವಿವಾದ ಮಾಡುವುದನ್ನು ಬಿಡು, ವೇದದ ಒಳಗಿನ ಅಂತರಂಗದ ತಿರುಳನ್ನು ತಿಳಿಯುವ ಪ್ರಯತ್ನ ಮಾಡು. ತಿರುಳನ್ನು ತಿಳಿಯುವುದರಲ್ಲೂ ಕೂಡ ಮತ್ತೆ 3 ವಿಧ ಇದೆ. ವೇದವನ್ನು ಅರ್ಥ ತಿಳ್ಕೊಳ್ಳುವುದೇನೋ ಸುಲಭ ಅಲ್ಲ, ತಿರುಳಿನ ತಿಳಿಯುವುದು ಕೂಡ ವೇದದಲ್ಲಿ 3 ವಿಧ ಇದೆ. ಏನು ಅಂದರೆ, ಇವಾಗ ಅಗ್ನಿ ಅಂದರೆ ಅಗ್ನಿಯೇ, ವಾಯು ಅಂದರೆ ವಾಯುವೇ, ಇವರೆಲ್ಲ ಯಥಾವತ್ತಾದಂಥ ದೇವತೆಗಳನ್ನು ಇಟ್ಟುಕೊಂಡು ಒಂದು ಅರ್ಥ. ಕರ್ಮ ಮಾಡುವಂಥದ್ದನ್ನು ಹೇಳ್ತದೆ ವೇದದಲ್ಲಿ. ವೇದಾಹ ಬ್ರಹ್ಮಾತ್ಮ ವಿಷಯಾ ತ್ರಿಕಾಂಡ ವಿಷಯ ಅಪಿ ಅಂತ ಹೇಳ್ತದೆ ಭಾಗವತ. ವೇದ ಭಗವಂತನನ್ನು ಹೇಳುತ್ತೆ ಮತ್ತು ಕರ್ಮವನ್ನು ಹೇಳುತ್ತೆ. ಹಾಗಾದರೆ ಕರ್ಮವನ್ನು ಯಾಕೆ ಹೇಳುತ್ತೆ? ಕರ್ಮವನ್ನು ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪ್ಯ ಅಪೋಹ್ಯ ಇತ್ಯಹಂ, ನನಗೋಸ್ಕರ ಕರ್ಮವನ್ನು ವಿಧಿಸುತ್ತೆ, ನೀನು ಕರ್ಮದಿಂದ ಜ್ಞಾನವನ್ನು ಬೆಳೆಸಿಕೋ, ಆ ಜ್ಞಾನದ ಮೂಲಕ ಭಗವಂತನನ್ನು ಅರಿ ಅಂತ. ಹಾಗಾದರೆ ಭಗವಂತನಿಗಾಗಿ ಕರ್ಮವನ್ನು ಹೇಳುತ್ತೆ ಹೊರತು ಕರ್ಮಕ್ಕೋಸ್ಕರ ಕರ್ಮವನ್ನು ಹೇಳುವುದಿಲ್ಲ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋಯ ಜೇತ ಅಂತ ಹೇಳ್ತಾರಲ್ಲ, ಮತ್ತೆ ಭಗವತ್ ಕಾಮ ಅಂತ ಹೇಳೋದಿಲ್ಲ. ಅವನು ದೇವರನ್ನು ಬಯಸುವನು ಜ್ಯೋತಿಷ್ಠೋಮ ಮಾಡು ಅಂತ ಹೇಳೋದಿಲ್ಲ, ಸ್ವರ್ಗವನ್ನು ಬಯಸುವನು ಜ್ಯೋತಿಷ್ಠೋಮ ಯಾಗ ಮಾಡು ಅಂತ ಹೇಳಿದ್ದಾರೆ. ಅದಕ್ಕೆ ಆಚಾರ್ಯರು ತಮಾಷೆ ಮಾಡ್ತಾರೆ, ಸ್ವರ್ಗ ಕಾಮಃ ಯಜೇತ ಇತ್ಯುಕ್ತಂ ನದು ಕಾಮೀ ಭೂತ್ವ ಇತಿ ಅಂತ. ಸ್ವರ್ಗವನ್ನು ಬಯಸು ಅಂತ ಹೇಳಲಿಲ್ಲ ಅವನು, ಸ್ವರ್ಗವನ್ನು ಬಯಸಿ ಜ್ಯೋತಿಷ್ಠೋಮ ಮಾಡು ಅಂತ ಹೇಳಲಿಲ್ಲ. ಆದರೆ ಇನ್ನೊಬ್ಬರ ಬಯಕೆಯನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಬರುವುದಿಲ್ಲ. ಒಬ್ಬನಿಗೆ ಸ್ವರ್ಗದ ಬಯಕೆ ಇದ್ದರೆ, ಸ್ವರ್ಗವನ್ನು ಬಯಸು ಅಂತ ವೇದ ಹೇಳೋದಿಲ್ಲ, ನಿನಗೆ ಬಯಕೆ ಇದ್ದರೆ ಜ್ಯೋತಿಷ್ಠೋಮ ಯಾಗದಿಂದ ಅದನ್ನು ಪೂರೈಸ್ಕೋಪ. ಯಾಕೆಂದರೆ ಆಸೆಯನ್ನು ಈಡೇರಿಸ್ಕೊಂಡ್ರೆ ಅದೇ ಕಡೆ ಒಳಗೆ ಕೂತ್ಕೊಂಡು ಕಾಡ್ತಾ ಇರುತ್ತೆ. ಒಂದು ಸಲ ಸ್ವರ್ಗಕ್ಕೆ ಹೋಗಿವ, ಆಮೇಲೆ ಭಗವಂತನ ಧ್ಯಾನ ಮಾಡು. ಅಯ್ಯೋ ಸ್ವರ್ಗ ಅಂತೆ ಏನೋ ಉಂಟಂತೆ ಅಪ್ಸರಸ್ ಸೇರಿದ್ದಾನೆ, ಒಮ್ಮೆ ಹೋಗಿ ಬಾ, ಅದು ಆಸೆ ಇರಲಿ, ಆ ಆಸೆ ಮುಗಿಲಿ, ಆಮೇಲೆ ಅದು ಭಗವಂತನ ಕಡೆ ಬಾ ಅಂತ ಹೇಳುತ್ತೆ ಹೊರತು ಸ್ವರ್ಗಕ್ಕೇ ಹೋಗು, ಸ್ವರ್ಗವನ್ನು ಬಯಸು ಅಂತ ವೇದ ಹೇಳುವುದಲ್ಲ. ನಿನಗೆ ಸ್ವರ್ಗದ ಬಯಕೆ ಉತ್ಕಟವಾಗಿದ್ದರೆ ಅದನ್ನು ತೀರಿಸ್ಕೋ, ಜ್ಯೋತಿಷ್ಠೋಮ ಯಾಗ ಮಾಡಿ ಅಂತ ಹೇಳುತ್ತೆ ವೇದ ಅಷ್ಟೇ. ಹಾಗಾಗಿ ಇದೆಲ್ಲ ಭಗವಂತನಿಗೋಸ್ಕರ ಹೇಳುತ್ತೆ ಅನ್ನುವುದು ಒಂದು ಮುಖ. ಅದನ್ನ ಮೇಲುನೋಟದ ಅರ್ಥವನ್ನೇ ಅದರ ಮೂಲ ಉದ್ದೇಶಕ್ಕೆ ಅನ್ವಯ ಮಾಡಿಕೊಂಡು ಅನುಸಂಧಾನ ಮಾಡುವುದು, ಇದು ಸ್ವಲ್ಪ ಸುಲಭದ ವಿಧಾನ. ಪೂರ ಮುಳುಗದೇ ಗೊತ್ತಾಗುವಂಥದ್ದು. ಹೇಳುವುದೆಲ್ಲ ಕರ್ಮ, ಅಗ್ನಿ, ಇಂದ್ರಾದಿ ದೇವತೆಗಳನ್ನೇ, ಅದು ಭಗವಂತನ ಪರಿವಾರವನ್ನು ಹೇಳುತ್ತೆ, ಭಗವಂತನಿಗಾಗಿ ಕರ್ಮವನ್ನು ಹೇಳುತ್ತೆ ಅಂತ ತಿಳ್ಕೊಂಡ್ಬಿಟ್ರೆ ಎಲ್ಲಕ್ಕೂ ಮೂಲ ಉದ್ದೇಶ ಭಗವಂತ ಆದ. ಇದಕ್ಕಿಂತ ನಂತರ ಹಾಗಲ್ಲ. ಅಗ್ನಿ ಅಂತಂದರೆ ಭಗವಂತನೇ, ಇಂದ್ರ ಅಂತಂದರೆ ಭಗವಂತನೇ, ಈ ಎಲ್ಲ ಮಂತ್ರಗಳು ಭಗವಂತನನ್ನೇ ಹೇಳ್ತಾವೆ ಅಂತ ತಿಳ್ಕೊಂಡು ಉಪಾಸನೆ ಮಾಡೋದು ಅದಕ್ಕಿಂತ ಸ್ವಲ್ಪ ಆಳವಾಗಿರತಕ್ಕಂಥದ್ದು. ಅಗ್ನಿಂ ಈಳೆ ಅಂದರೆ ಅಗ್ನಿಯಲ್ಲಿ ಅಂತರ್ಗತನಾಗಿ ಅಗ್ನಿಶಬ್ದ ವಾಚ್ಯನಾದ ಭಗವಂತನನ್ನು ಸ್ತುತಿಸುತ್ತೇನೆ ಅಂತಲೇ ಅರ್ಥ, ಇಲ್ಲಿ ಬೇರೆ ಅರ್ಥವೇ ಇಲ್ಲ. ಯಾಕೆ ಅಂದರೆ ಪ್ರತಿಯೊಂದು ಶಬ್ದವು ಯೌಗಿಕವಾದಂಥ ಗುಣನಿರ್ವಚನ ಮಾಡತಕ್ಕಂಥ ಶಬ್ದ ಆದದ್ದರಿಂದ ಯಾವ ಶಬ್ದ ಅಲ್ಲಿದೆಯೋ ಆ ಶಬ್ದದಿಂದ ಬರತಕ್ಕ ಅರ್ಥ ಏನು ಅಂತ ನೋಡಬೇಕು ನಾವು. ಅನ್ನ ಅಗ್ನಿ ಅಂದರೆ ಏನು, ವರುಣ ಅಂದರೆ ಏನು, ವಾಯು ಅಂದರೆ ಏನು, ಇಂದ್ರ ಅಂದರೆ ಏನು, ಈ ಶಬ್ದಗಳಿಂದ ಸರಸ್ವತಿ ಅಂತಿದೆ ಅಂದರೆ ಏನು ಅಂತನತಕ್ಕಂಥ ಶಬ್ದದ ನಿರ್ವಚನವನ್ನು ನೋಡಿಕೊಂಡು ಅರ್ಥಾನುಸಂಧಾನ ಮಾಡುವಂಥ ಪ್ರಸಂಗ ಬಂದಾಗ ಆ ಶಬ್ದದ ಅರ್ಥ ಏನು? ಅಗ್ನಿ ಅಂದರೆ ಏನು? ಅಗನಿ, ಚಲನೆ ಇಲ್ಲದ ವಸ್ತುವಿಗೆ ಚಲನೆ ಕೊಡತಕ್ಕವ. ಇಂದ್ರ ಅಂದ್ರೇನು? ಇದಿ ಪರಮೇಶ್ವರೇ ಸರ್ವಸಮರ್ಥ, ಆಮ್ನಿಪೊಟೆಂಟ್. ವಾಯು ಅಂದ್ರೇನು? ವಯಬಂಧನೆ, ಇಡೀ ಜಗತ್ತನ್ನು ಹೆಣೆದು ನಿಂತಿರತಕ್ಕಂಥ ಶಕ್ತಿ. ಹೀಗೆ ವರುಣ ಅಂದ್ರೇನು? ಆವರಣೋತೀತಿ ವರುಣ, ನಮ್ಮನ್ನು ಅಜ್ಞಾನದ ಆವರಣೆಯಲ್ಲಿ ಹಾಕಿದವ. ಈ ಒಂದೊಂದು ಶಬ್ದಕ್ಕೂ ಒಂದೊಂದು ಅರ್ಥ ಇದೆ. ಈ ಅರ್ಥವನ್ನು ತೆಗೆದುಕೊಂಡರೆ ಆ ಅರ್ಥ ಯಾರಲ್ಲಿ ಅನ್ವಯವಾಗುತ್ತೆ? ಹೆಸರು ಬೇರೆ ಬೇರೆ ಆದರೆ
ಒಬ್ಬ ಭಗವಂತನೇ. ಸರ್ವೇ ಎಲ್ಲ ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂಬೈ ವಿಷ್ಣುಂ ಪರಮಮುದಾಹರಂತಿ. ಅದಕ್ಕೆ ನಾವು ವಿಷ್ಣು ಅನ್ನೋ ಶಬ್ದವನ್ನು ಯಾಕೆ ಹೇಳೋದು? ಮತ್ತೆ ವಿಷ್ಣು ಅಂದರೆ ಏನು? ಸರ್ವಾಣಿ ನಾಮಾನಿ ವಿಶಂತಿ ಅತ್ರೇತಿ ವಿಷ್ಣು ಅಂತ. ಯಾರಲ್ಲಿ ಎಲ್ಲ ನಾಮಗಳು ಎಲ್ಲ ಹೆಸರುಗಳು ವಿಶಂತಿ. ವಿಷ್ಣು ಅಂದರೆ ಟು ಎಂಟರ್ ಇನ್ ಟು. ಯಾರ ಒಳಗೆ ಎಲ್ಲ ನಾಮಗಳೂ ಪ್ರವೇಶ ಮಾಡ್ತಾವೋ, ರೂಪಗಳು ನಾಮಾತ್ಮಕ ಪ್ರಪಂಚ ರೂಪಾತ್ಮಕ ಪ್ರಪಂಚ ಎಲ್ಲವೂ ಯಾರಲ್ಲಿ ಪ್ರವೇಶ ಮಾಡ್ತದೋ ಅವನು ವಿಷ್ಣು. ಅದಕ್ಕೆ ಆ ಶಬ್ದವನ್ನು ನಾವು ಒತ್ತು ಕೊಟ್ಟು ಹೇಳೋದು. ಎಲ್ಲವೂ ಅವನಲ್ಲಿ ಸೇರುತ್ತೆ. ಎಲ್ಲ ನಾಮಗಳು ಅವನಲ್ಲಿ ವಿಶಂತಿ, ಎಲ್ಲ ಪ್ರಪಂಚವೂ ಅವನಲ್ಲೇ ಹೋಗಿ ಸೇರುವುದು. ಆದ್ದರಿಂದ ಅವನು ವಿಷ್ಣು ಅಂತ. ಆದ್ದರಿಂದ ಒಂದೊಂದು ನಾಮಗಳು ಏನಿವೆ ಆಯಾ ನಾಮಗಳನ್ನು ಭಗವತ್ ಪರವಾಗಿ ಗ್ರಹಣ ಮಾಡಿಬಿಟ್ರೆ, ಅಗ್ನಿ ಅಂತಂದರೆ ವಿಷ್ಣು ತಿಳ್ಕೊಂಡ್ಬಿಟ್ರೆ ಅಗ್ನಿಯ ಒಳಗಿರತಕ್ಕ ಚಲಿಸದ ಜಗತ್ತಿಗೆ ಚಾಲನೆ ಕೊಡತಕ್ಕ ಭಗವಂತನನ್ನು ಈಡೇ ಸ್ತುತಿಸುತ್ತೇನೆ. ಮುಗಿದೋಯ್ತು. ಪುರಃ ಹಿತಂ ಅಂದರೆ ನಮಗೆ ಹಿಂದಿನಿಂದ ಅನಾದಿ ಕಾಲದಿಂದ ನಮಗೆ ಹಿತವನ್ನು ಮಾಡ್ತಕ್ಕವ ಅದು ಅಗ್ನಿ ಮಾತ್ರ. ವಿಷ್ಣು ಈ ವಿಶೇಷಣಗಳೆಲ್ಲ ಅಗ್ನಿಗಿಂತ ಹೆಚ್ಚು ವಿಷ್ಣು ಇಲ್ಲ ಅನ್ನೋ ಯಾವುದು. ಪುರಃ ಹಿತಂ ಭಾಳ ಹಿಂದಿನಿಂದ ನಮಗೆ ಹಿತವನ್ನು ಕೊಡುವವ. ಆಮೇಲೆ ಪುರಃ ಹಿತಂ ನೋಡಿ, ಅಲ್ಲಿ ಇನ್ನು ಸ್ವಾರಸ್ಯ ಇದೆ. ಅಗ್ನಿಂ ಅಂತ ಹೇಳಿದರು. ಅಗ್ನಿಂ ಹೇಳಿದ ಕೂಡಲೇ ಪಂಚಾಗ್ನಿಗಳಿವೆ. ಅಗ್ನಿಯಲ್ಲಿಯೂ 5 ಅಗ್ನಿಗಳಿವೆ. ಆಹವನೀಯ, ಗಾರ್ಹವತ್ಯ, ಅನ್ವಾಹಾರ್ಯ ಪಚನ, ಪ್ರಣೀತ, ಆಮೇಲೆ ಅವಸತ್ಯ ಅಂತ 5 ಅಗ್ನಿಗಳಿದೆ. ಹಾಗೆಯೇ 5 ಅಗ್ನಿಗಳು, 5 ಪ್ರಾಣಗಳಿವೆ, ಪಂಚಪ್ರಾಣಗಳು. ಪ್ರಾಣಾಪಾನ ವ್ಯಾನೋದಾನ ಸಮಾನ. ಭಗವಂತನು ಪಂಚರೂಪ ಇದ್ದಾನೆ. ಅದಕ್ಕೋಸ್ಕರ ಮೊಟ್ಟ ಮೊದಲು ನಮಗೆ ಈ ಪಂಚದ ಎಚ್ಚರ ಇರಬೇಕು ಅನ್ನೋದಕ್ಕೋಸ್ಕರ ಅಗ್ನಿ ಮುಂದರು. ಸ್ಥೂಲಾಗ್ನಿಯನ್ನು ಇಟ್ಟುಕೊಂಡ್ರು ಅದು ಪಂಚ, ಅದಕ್ಕೆ 5. ಪುರೋಹಿತಂ, ಯಜ್ಞಸ್ಯ ದೇವಂ, ಋತ್ವಿಜಂ, ಹೋದಾರಂ, ರತ್ನಧಾತಮಂ. 5 ಮುಖಗಳು ಅಗ್ನಿಗೆ, 5 ವಿಶೇಷಣಗಳು. ಪ್ರಾಣದೇವರಿಗೂ 5. ಅಗ್ನಿಯಿಂದ ಪ್ರಾಣಾಗ್ನಿ, ಅವನಿಗೂ 5. ಪುರೋಹಿತ, ಯಜ್ಞಸ್ಯ ದೇವ, ಋತ್ವಿಜ, ಹೋತಾರ, ರತ್ನಧಾತಮ. ಭಗವಂತನೂ ಪಂಚರೂಪ. ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ. ಅದಕ್ಕೆ ಅಗ್ನಿಂ ಅಂದರೆ ಭಗವಂತ, ಅವನಿಗೆ 5 ರೂಪಗಳು. ಅದು ಪುರೋಹಿತಂ. ಪುರಃ ಹಿತಂ ಅಂತಂದರೆ ನಮ್ಮ ಪುರಕ್ಕೆ ಹಿತ. ಈ ಪುರಕ್ಕೆ ಹಿತವಾಗುವುದು ಯಾವ? ಅವನು ಒಳಗೆ ಈ ಪುರದೊಳಗೆ ಇದ್ದರೆ ಹಿತ, ಇಲ್ಲದೇ ಇದ್ದರೆ ಅವನು ಹೊರಟೋದ್ರೆ ಇದೇ ನಾವಿರೋದು ಹೇಗೆ? ಅದರಿಂದ ಈ ಪುರಕ್ಕೆ ಹಿತವಾದವ ಭಗವಂತ. ಹೀಗೆ ಆ ಎಲ್ಲ ನಾಮಗಳು ಪಂಚರೂಪಿಯಾದ ಭಗವಂತನಲ್ಲಿ ಅನ್ವಯವಾಗುತ್ತೆ. ಈ ರೀತಿಯಾಗಿ ಇದು ಮುಚ್ಚಳ ತೆಗೆದು ಒಳಗೆ ಕರಡಿಕೆಯ ಒಳಗಿರತಕ್ಕಂಥದ್ದನ್ನು ನೋಡುವ ವಿಧಾನ ಮತ್ತು ಸಮುದ್ರದಲ್ಲಿ ಈಜುವುದಲ್ಲ, ಮುಳುಗುವ ವಿಧಾನ. ಮುಳುಗಿ ಬರೇ ಈಜಿದ್ರೂ ಉಪಯೋಗ ಇಲ್ಲ, ಮುಳುಗಬೇಕು ಅಂತ ಕೆಲವರು ಮುಳುಗುತ್ತಾರೆ. ಮುಳುಗೇ ಬಿಡ್ತಾರೆ, ಮೇಲೆ ಬರೋದಿಲ್ಲ, ಏನು ಉಪಯೋಗ ಇಲ್ಲ. ಮುಳುಗಿ ಮೇಲೆ ಬರೋದು, ಮುಳುಗೋದು ಯಾಕೆ ಅಂದರೆ ಮುಳುಗಿ ಬಿಟ್ಟರು ಮತ್ತು ಇನ್ಯಾರೋ ಎತ್ತಿ ಮೇಲಕ್ಕೆ ಹಾಕಿದರೆ ಏನು ಉಪಯೋಗ? ಮುಳುಗಿ ಮೇಲಕ್ಕೆ ಬರಬೇಕು. ಅಂದರೆ ಮುಳುಗಿ ಮೇಲಕ್ಕೆ ಬರುವಷ್ಟು ಕಾಲ ಉಸಿರು ಕಟ್ಟಿ ಅದರ ಮುತ್ತು ಸಿಗೋ ತನಕ ಉಸಿರು ಬಿಗಿ ಹಿಡಿದು ಪ್ರಾಣಾಯಾಮದಿಂದ ಮೇಲಕ್ಕೆ ಬರುವಷ್ಟು ಹೊತ್ತು ಉಸಿರು ಕಟ್ಟಬಲ್ಲೆವಾದರೆ ಮುಳುಗಬೇಕು. ಇಲ್ಲದ್ರೆ ಮುಳುಗಿ ಉಸಿರು ಕಟ್ಟಿ ಸತ್ತರು ಅಂತಾದರೆ ಮುಳುಗಿ ಉಪಯೋಗ ಏನು? ಆ ರೀತಿ ಮುಳುಗುವ ವೇದದಲ್ಲಿ ಮುಳುಗಿ ವೇದದಲ್ಲಿ ಇರತಕ್ಕಂಥ ಆ ಅಪೂರ್ವ ಅರ್ಥಗಳ ಮುತ್ತುಗಳನ್ನು ಹಿಕ್ಕಿ ತರತಕ್ಕಂಥ ಕೆಲಸ ಮಾಡತಕ್ಕವನು ಭಗವಂತನನ್ನು ಅರಿಯಬಲ್ಲ. ಅದೇ ಸರ್ವೇ ವೇದ. ಆಗ ಸಮಸ್ತ ವೇದಗಳು ಭಗವಂತನ ವಾಚಕ. ಇನ್ನೂ ಆಳಕ್ಕೆ ಹೋದರೆ ಇನ್ನೂ ಅನರ್ಘ್ಯ ರತ್ನಗಳು ಸಿಗ್ತವೆ. ಬಹಳ ಆಳಕ್ಕೆ ಹೋಗಬೇಕು. ಅದೇನು ಅಂದರೆ ಆಗ ನಾನು ಒಂದೊಂದು ಶಬ್ದ ಭಗವತ್ ಪರವಾಗಿ ಅನ್ವಯ ಮಾಡಿದೆವು ನಾವೀಗ. ಆ ಶಬ್ದವನ್ನು ಒಂದು ಅಗ್ನಿಮ್ ಅನ್ನುವ ಶಬ್ದವನ್ನು ತಿಳ್ಕೊಂಡ್ಬಿಟ್ರೆ ಉಳಿದದ್ದೆಲ್ಲ ಅಗ್ನಿ ಮೀಳೆ ಅಂದರೆ ಅಗ್ನಿಯನ್ನು ಸ್ತೋತ್ರ ಮಾಡ್ತೇನೆ ಅನ್ನೋ ಮೊದಲು ಭಗವಂತನನ್ನು ಸ್ತೋತ್ರ ಮಾಡ್ತಾರೆ ಅಂತ ಆಗೋಯ್ತು. ಅಷ್ಟೇ ಅಲ್ಲ, ಅಗ್ನಿಮೀಳೆ ಅನ್ನುವಲ್ಲಿಯ ಒಂದೊಂದು ಇಡೀ ವೇದದಲ್ಲಿ ಇರತಕ್ಕಂಥ ಒಂದೊಂದು ಅಕ್ಷರವೂ ಭಗವಂತನ ನಾಮ. ಇದು ಅಕ್ಷರ ಸಮನ್ವಯ. ಇದು ಇನ್ನೂ ಆಳಕ್ಕೆ ಹೋದಾಗ ಆ ಒಂದೊಂದು ಅಕ್ಷರವನ್ನು ಕೇಳುವಾಗಲೂ ಕೂಡ ಭಗವಂತನ ನೆನಪು ಬರಬೇಕು. ಪ್ರತಿ ವರ್ಣ, ಯಾಕೆಂದರೆ ಒಟ್ಟು ಇರೋದು ಮೂಲಭೂತವಾಗಿ 51 ಅಕ್ಷರಗಳು. ಆ 51 ಅಕ್ಷರಗಳು ಭಗವಂತನ ನಾಮಗಳೇ. ಅದೇ ಅಜಾದಿ ಏಕಪಂಚಾಶದ್ ರೂಪಗಳನ್ನು ಶಾಸ್ತ್ರಿ ಹೇಳ್ತಾರೆ. ಆ ಅಂದರೆ ಆ ಅನ್ನುವ ಅಕ್ಷರಕ್ಕೆ ಅಜ ಅನ್ನುವ ರೂಪ. ಅವನು ಅಜ, ಹುಟ್ಟಿಲ್ಲದವನು, ಆದ್ದರಿಂದ ಅವನು ಆ. ಹೀಗೆ ಒಂದೊಂದು ಅಕ್ಷರಕ್ಕೂ ಕೂಡ ಒಂದೊಂದು ನಿರ್ವಚನ ಇದ್ದು ಅದು ಭಗವಂತನ ಗುಣಗಳನ್ನು ಹೇಳುತ್ತೆ ಅಂತ ತಿಳಿದಾಗ ಸರ್ವೇ ವೇದಾಹ, ಯಾವ್ಯಾವುದು ವೇದದಲ್ಲಿ ಅಕ್ಷರಗಳಿವೆ ಅವು ಎಲ್ಲವೂ ಕೂಡ ಭಗವಂತನ ಸ್ವರೂಪವನ್ನು ಹೇಳ್ತಾವೆ. ಆಗ ಅವನಿಗೆ ಈ ಏನು ಮಾತು ಕೇಳಿದರು, ಏನು ನಾದ ಕೇಳಿದರು ಭಗವಂತನ ಗುಣ ಅಲ್ಲದೆ ಇನ್ನೇನೂ ಹೊಳೆಯದೇ ಇರುವಂಥ ಸ್ಥಿತಿ. ಆ ಮಟ್ಟಕ್ಕೆ ಬಂದು ವೇದವನ್ನು ಓದಬೇಕಪ್ಪ ಅಂತ ನಿಯಮ. ಸರ್ವೇ ವೇದಾಹ ಯತ್ಪದಂ ಆಮನಂತಿ. ಇದು ಮೊದಲು ಭಗವಂತನನ್ನು ಅರಿಯುವುದಕ್ಕೆ, ವೇದದ ಮೂಲಕ ಭಗವಂತನನ್ನು ಅರಿಯುವುದಕ್ಕೆ ವಿಧಾನ. ಇದು ಸದಾಗಮೈಕ ವಿಜ್ಞೇಯಂ. ಅವನು ಆಗಮಗಳಿಂದಲೇ ವಿಜ್ಞೇಯ ಮತ್ತು ಆಗಮಗಳಿಂದ ಮುಖ್ಯ ಜ್ಞೇಯ. ಒಂದು ವಿಷಯ ಆಯಿತು.
ಆಮೇಲೆ ಸರ್ವೇ ವೇದಾಹ ಯತ್ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ. ಆಮೇಲೆ ವೇದಾಧ್ಯಯನ ಮಾಡಿದ ಮೇಲೆ ಸುಮ್ಮನೆ ಕೊಡೋದಲ್ಲ, ಆಮೇಲೆ ಏನು ಮಾಡಬೇಕು? ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳ್ತಾರೆ. ನಾವು ಏನನ್ನು ಓದಿ ಕೇಳಿ ತಿಳ್ಕೊಂಡೆವೋ ಅದನ್ನು ಮನನ ಮಾಡಬೇಕು. ಕಾಂಟೆಂಪ್ಲೇಷನ್. ತಪಸ್ಸು ಅಂದರೆ ಆ ತರ್ಕ, ಯುಕ್ತಿಗಳು, ಮನಸ್ಸಿನಲ್ಲಿ ಅದರ ಯುಕ್ತಾಯುಕ್ತ ಚಿಂತೆ, ಕಾಂಟೆಂಪ್ಲೇಷನ್. ಎಲ್ಲ ತಪಸ್ಸುಗಳು ನಾವು ಒಂದು ಓದಿದ್ದನ್ನು ಮತ್ತು ನಮ್ಮಲ್ಲಿ ಓದಿದ್ದನ್ನು ಚಿಂತನೆ ಮಾಡೋದು ಅಂತ ಹೇಳ್ತಾರಲ್ಲ, ಓದಿದ್ದನ್ನು ಚಿಂತನೆ ಮಾಡೋದು ಅಂತ, ಓದಿದ್ದನ್ನು ಮನನ ಮಾಡೋದು ಅಂತ. ಅದೇ ನಾವು ಏನನ್ನು ಮೊದಲು ಈ ಕಣ್ಣು ತೆರೆದು ಕಿವಿ ತೆರೆದು ಕೇಳಿದೆವೋ ಅದನ್ನು ಕಣ್ಮುಚ್ಚಿ ಕಿವಿ ಮುಚ್ಚಿ ಒಳಗಿನಿಂದ ಕೇಳುವುದು, ಅದೇ ತಪಸ್ಸು. ಅಂದರೆ ಮನನ, ಕಾಂಟೆಂಪ್ಲೇಷನ್. ಆಮೇಲೆ ಮನನ ಮಾಡಿದರೆ ಮನನದಲ್ಲಿ ಯುಕ್ತಾಯುಕ್ತ ಚಿಂತೆ, ತರ್ಕಗಳು, ಪೂರ್ವೋತ್ತರಗಳಲ್ಲಿ ಹೇಗಿದೆ, ಇದರ ಅರ್ಥ ಹೇಗಾಗಬೇಕು, ಇದರ ಅರ್ಥ ಹೇಗಾಗಬೇಕು, ಅದರ ಚಿಂತನೆ. ಓದಿರತಕ್ಕಂಥ ಮಂತ್ರದ ಅರ್ಥಾನುಸಂಧಾನ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಅಲ್ಲಿ ಬೇಕು ತರ್ಕ. ಏನು ಅಂದರೆ ತರ್ಕ ನಮಗೆ ತಿಳಿಯದಿದ್ದ ವಿಷಯ ತರ್ಕ ಅಲ್ಲ, ತಿಳಿದವರ ಮಾತಿಗೆ ಹೇಗೆ ಅರ್ಥ ಹಚ್ಚುವುದು ಅನ್ನೋದರಲ್ಲಿ ತರ್ಕ ಉಪಯೋಗ ಬೀಳ್ತದೆ, ಯುಕ್ತಿ. ಅವರು ಹೀಗೆ ಹೇಳಿದರು, ಅವರು ಹೇಳಿದ ಕೂಡಲೇ ಅರ್ಥ ಆಗುವುದಿಲ್ಲ. ಅವರು ಹೇಳಿದ್ದು ಅವರ ಅನುಭವದ ಹಿನ್ನೆಲೆಯಲ್ಲಿ, ನಮಗೆ ಅರ್ಥ ಆಗೋದು ನಮ್ಮ ಅನುಭವದ ಹಿನ್ನೆಲೆಯಲ್ಲಿ. ಅಂದರೆ ನಮಗೆ ಆಗೋದು ಅಪಾರ್ಥವೇ. ದೊಡ್ಡವರು ಹೇಳಿದ ಮಾತು ಮೊದಲಾಗೋದು ಅಪಾರ್ಥವೇ. ಹಾಗಾದ್ರೆ ಅವರು ಯಾಕೆ ಹಾಗೆ ಹೇಳಿದರು? ಸಾಮಾನ್ಯವಾಗಿ ಹಾಗೆ ನೋಡಿ, ಯಾರಾದರೂ ಒಬ್ಬರು ವಿದ್ವಾಂಸರು ಒಂದು ಮಾತು ಹೇಳಿದ ಕೂಡಲೇ ಕಮೆಂಟ್ ಮಾಡುವವರು ಜಾಸ್ತಿ. ಅವ್ರು ಹಾಗೆ ಹೇಳೋದಂದ್ರೆ ಏನು ರೀ, ಹಾಗೆ ಹೇಳೋದಂದ್ರೆ ಏನು ಅಂತ ಅನ್ನೋದು ಅವ್ರು ಯಾಕೆ ಹೇಳಿದ್ರು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿರಿ ಅಂತ ಹೇಳ್ಬೇಕು. ಕಮೆಂಟ್ ಹಾಗೆ ಹೇಳೋದಂದ್ರೆ ಏನು, ಅವರು ಏನು ಅಂದರೆ ನಿಮಗೆ ಅರ್ಥವೇ ಆಗಲಿಲ್ಲ, ಏನು ಒಂದು ಉತ್ತರ ಏನು ಕೊಡೋದು ಅಂತ. ಆದ್ದರಿಂದ ಒಂದು ಮಾತು ಕೇಳಿದ ತಕ್ಷಣ ನಮಗೆ ಅರ್ಥವಾಗುವುದಿಲ್ಲ. ಏಕೆಂದರೆ ಅವರು ಉನ್ನತವಾದಂಥ ಅನುಭವದ ನೆಲೆಯಲ್ಲಿ ನಿಂತು ಮಾತಾಡ್ತಾ ಇರ್ತಾರೆ. ಆ ನೆಲೆಗೆ ನಾವು ಮುಟ್ಟೋ ತನಕ ಆ ಮಾತು ನಮಗೆ ಸರಿ ಅರ್ಥವೇ ಆಗುವುದಿಲ್ಲ. ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೊಂಡಾಗ ಅದಕ್ಕೋಸ್ಕರ ಮನನ ಮಾಡಬೇಕು. ಅದು ಹಾಗೆ ಹೇಳಿದರು, ಆಮೇಲೆ ಹೀಗೆ ಹೇಳಿದರು, ಹಾಗಾದರೆ ಇದು ಹೀಗಿರಬೇಕು, ಇದು ಲಾಜಿಕ್. ಆಮೇಲೆ ಆ ಮಾತನ್ನು ಅರ್ಥ ಹಚ್ಚುವುದಕ್ಕೋಸ್ಕರ ಮಾಡತಕ್ಕಂಥ ತಪಾಂಸಿ ಸರ್ವಾಣಿ ಚ ಯದ್ವದಂತಿ, ಇದೊಂದು ಅಪೂರ್ವ ವಿಷಯ ಹೇಳಿಬಿಟ್ಟ. ತಪಾಂಸಿ ಅಂದರೆ ತಪ, ಆಲೋಚನೆ, ನಾವು ಮನಸ್ಸಿನಲ್ಲಿ ಯೋಚನೆ ಮಾಡಿ ಮಾಡತಕ್ಕಂಥ ಲಾಜಿಕ್, ಇನ್ಫರೆನ್ಸ್, ಅದಕ್ಕೆ ತಪಾಂಸಿ ಅಂತ, ತಪಸ್ಸು ಅಂತ. ಎಲ್ಲ ವೇದಗಳು ಮಾತ್ರ ಅಲ್ಲ, ಎಲ್ಲ ಯುಕ್ತಿಗಳು ಕೂಡ ಆ ಸ್ವರೂಪವನ್ನೇ ಹೇಳ್ತವೆ. ಸರ್ವಾಣಿ ತಪಾಂಸಿ, ಸಮಸ್ತ ಯುಕ್ತಿಗಳು ಕೂಡ ಅವನನ್ನು ಹೇಳ್ತವೆ. ಹಿಂದೆ ಹೇಳಿದ ಯುಕ್ತಿಗಳು ಭಗವಂತನನ್ನು ಹೇಳುವುದಿಲ್ಲ. ಯಾಕೆಂದರೆ ಯುಕ್ತಿಯಿಂದ ಭಗವಂತ ಇದ್ದಾನೆ ಅಂತಲೂ ಹೇಳ್ಬೋದು, ಇಲ್ಲ ಅಂತ ಪ್ರೂವ್ ಮಾಡ್ಬೋದು. ಆದರೆ ಭಗವಂತನ ಅರಿವು ವೇದದ ಮೂಲಕ ಬಂದ ಮೇಲೆ ನೀವು ಏನು ಯುಕ್ತಿ ಮಾಡಿದರೂ ಅದು ಭಗವಂತನನ್ನು ಪ್ರೂವ್ ಮಾಡುವ ಯುಕ್ತಿಯೇ ಬರುತ್ತೆ. ಏನನ್ನು ನೋಡಿದರೂ ಕೂಡ ಅದರಲ್ಲಿ ಭಗವಂತನ ಮಹತ್ವವೇ ಕಾಣುತ್ತೆ. ಆ ನೆಲೆಯಲ್ಲಿ ನಿಂತಾಗ ಯಾವ ಯುಕ್ತಿಯೂ ಭಗವಂತನಿಲ್ಲ ಅನ್ನುವ ಒಂದು ಯುಕ್ತಿಯೇ ಇಲ್ಲ ಜಗತ್ತಿನಲ್ಲಿ. ಏನು ಯುಕ್ತಿ ಇದ್ದರೂ ಅದು ಭಗವಂತನ ಅಸ್ತಿತ್ವವನ್ನು ಪ್ರೂವ್ ಮಾಡುವುದೇ ಆಗತ್ತೆ. ಆಗ ಆಚಾರ್ಯರಿಗೆ ಈ ಪ್ರಪಂಚವನ್ನು ಕಂಡಾಗ ಏನು ಕಾಣ್ತಿತ್ತು? ನಾವು ನೋಡ್ತೇವೆ, ಮನೆ, ಊರು, ಮಠ, ಪ್ರಪಂಚದ ಎಲ್ಲವನ್ನು ನಾವು, ಆಚಾರ್ಯರು ಈ ಭೂಮಿಯಲ್ಲಿ ಓಡಾಡಿದರು 700 ವರ್ಷದ ಹಿಂದೆ. ಅವರು ಇದನ್ನು ಕಂಡು ನಾವು ಕಾಣ್ತಾ ಇದ್ದೇವೆ, ಅವರು ಕಂಡರು. ಅವರಿಗೇನು ಕಂಡಿತು, ನಮಗೇನು ಕಂಡಿತು? ನಮಗೆ ಮನೆಯಾಗಿ ಕಂಡಿತು, ನಮಗೆ ಕಾಂಕ್ರೀಟ್ ಆಗಿ ಕಂಡಿತು, ನಮಗೆ ಕಲ್ಲಾಗಿ ಕಂಡಿತು, ಮರವಾಗಿ ಕಂಡಿತು, ಎಲೆಯಾಗಿ ಕಂಡಿತು, ಇದ್ದದಿದ್ದ ಕಂಡಿತು. ಅವರಿಗೆ ಇದ್ದದಿದ್ದ ಕಾಣಲಿಲ್ಲ. ಅವರಿಗೆ ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ ಅಂತ. ಇಷ್ಟು ಅದ್ಭುತವಾದ ವಿಶ್ವದ ಒಳಗೆ ನಿಂತು ಈ ವಿಶ್ವಕ್ಕೆ ಅನಂತ ರೂಪ ಕೊಟ್ಟ ಭಗವಂತ ಎಂಥ ಅದ್ಭುತ ಅಂತ ಕಂಡಿತವರಿಗೆ. ನಮಗೆ ನಾವು ಅವರು ಕಂಡ ಜಗತ್ತನ್ನೇ ಕಾಣ್ತೇವೆ, ನಮಗೇನು ಕಾಣುವುದೇ ಇಲ್ಲ, ಏನೂ ಅನಿಸುವುದೇ ಇಲ್ಲ. ಹಾಗಾದರೆ ಪ್ರತಿಯೊಂದು ವಸ್ತುವನ್ನು ಕಂಡಾಗಲೂ ಅದನ್ನು ಸೃಷ್ಟಿ ಮಾಡಿದಂಥ ಭಗವಂತನ ಮಹಿಮೆ ಕಾಣೋದು. ಇದು ಏನು ಯೋಚನೆ ಮಾಡಿದರೆ ಅವನ ಎಲ್ಲ ಲಾಜಿಕ್ಕಿನಲ್ಲಿ ಭಗವಂತನೇ ಕಾಣ್ತಾನೆ, ಭಗವಂತನ ಅಸ್ತಿತ್ವ ಪ್ರೂವಾಗ್ತಾ ಹೋಗುತ್ತೆ. ಒಮ್ಮೆ ಭಗವಂತನ ಅರಿವು ಬಂದ ಮೇಲೆ ಅವನ ಎಲ್ಲ ತರ್ಕಗಳು ಭಗವಂತನನ್ನು ಪ್ರೂವ್ ಮಾಡ್ತವೆ. ತಪಾಂಸಿ ಸರ್ವಾಣಿ ಚ ಯದ್ವದಂತಿ. ಅದಕ್ಕೋಸ್ಕರವೇ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ. ಯದಿಚ್ಛಂತಹ ಬ್ರಹ್ಮಚರ್ಯಂ ಚರಂತಿ. ಆ ಭಗವಂತನನ್ನು ತಿಳಿಯಬೇಕು ಅಂತ ಮೊದಲನೇ ಇಚ್ಛೆ, ತಿಳಿದು ಪಡೆಯಬೇಕು ಅನ್ನುವುದು ಎರಡನೇ ಇಚ್ಛೆ. ಆ ಬಯಕೆಗೋಸ್ಕರವೇ ಆ ಪದ, ಆ ಸ್ವರೂಪ ಅಂತ ಅಪೂರ್ವವಾದಂಥ ಭಗವತ್ ತತ್ವವನ್ನು ತಿಳಿದು ಅದನ್ನು ಸೇರುವ ಇಚ್ಛೆಯಿಂದಲೇ ಜಗತ್ತಿನಲ್ಲಿ ಜನ ಬ್ರಹ್ಮಚರ್ಯವನ್ನು ಆಚರಿಸುತ್ತಾರೆ. ಬ್ರಹ್ಮಚರ್ಯವನ್ನು ಆಚರಿಸುವುದು ಅಂದರೆ ಏನು? ಬ್ರಹ್ಮಚರ್ಯ ಅಂತ ಅನ್ನೋದಕ್ಕೂ ಕೂಡ ಅನೇಕ ಮಜಲುಗಳಿವೆ. ಬ್ರಹ್ಮಚರ್ಯ ಅಂದರೆ ಬ್ರಹ್ಮ ಅಂದರೆ ವೇದದ ಚರ್ಯೆ ಅಂದರೆ ಅಧ್ಯಯನ. ಅದಕ್ಕೋಸ್ಕರವೇ ಗುರುಕುಲದಲ್ಲಿ ವೇದಾಧ್ಯಯನವನ್ನು ನಿರಂತರ ಮಾಡ್ತಾರೆ. ಗುರುಮುಖದಿಂದ ವೇದಾಧ್ಯಯನ ಅಂತ ಅರ್ಥ ಬ್ರಹ್ಮಚರ್ಯ ಅಂದರೆ. ಈಗ ನಾವೇ ಓದಿದರೆ ಅರ್ಥ ಆಗೋದಿಲ್ಲ, ಒಂದಕ್ಕೆ ಒಂದೂವರೆ ಅರ್ಥ ಆಗುತ್ತೆ, ಒಮ್ಮೆ ಅರ್ಥವೇ ಆಗೋದಿಲ್ಲ, ಇಲ್ಲದ್ರೆ ಅಪಾರ್ಥ ಆಗುತ್ತೆ.
ಅದಕ್ಕೆ ಅರ್ಥ ಆಗಬೇಕಲ್ಲ, ಅಪಾರ್ಥ ಆಗಬಾರದು, ಅನರ್ಥ ಆಗಬಾರದು. ಅದಕ್ಕೋಸ್ಕರ ವೇದದ ಅರ್ಥವನ್ನು ಬಲ್ಲವರ ಬಳಿ ಅಧ್ಯಯನ ಮಾಡೋದು ಬ್ರಹ್ಮಚರ್ಯ. ಬ್ರಹ್ಮದ ವೇದದ ಚರ್ಯ ಅಂದರೆ ಅಧ್ಯಯನ. ಗುರುಮುಖದಿಂದ ವೇದಾಧ್ಯಯನವನ್ನು ಮಾಡ್ತಾರೆ. ಯಾಕೆ? ಅದು ಮೇಲ್ನೋಟಕ್ಕೆ ಅರ್ಥ ಆಗೋದಿಲ್ಲ. ವೇದ ಪುಸ್ತಕ ತೊಗೊಂಡವರಿಗೆಲ್ಲ ವೇದ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಗುರುಮುಖದಿಂದ ವೇದಾಧ್ಯಯನವನ್ನು ಮಾಡ್ತಾರೆ. ಅದನ್ನು ತಿಳ್ಕೊಳ್ಬೇಕು ಅನ್ನೋ ಆಸೆಗೋಸ್ಕರ ತಮ್ಮ ಬದುಕಿನ ಎಲ್ಲ ಐಹಿಕ ಸುಖ ಕಾಮನೆಗಳನ್ನು ಬಿಟ್ಟು ಗುರುಗಳ ಬಳಿ ಹೋಗಿ ಶರಣಾಗತರ ಇಡೀ ಜೀವಮಾನ ಊರ್ಧ್ವರೇತಸ್ಕರಾಗಿ ಭಗವಂತನ ಸಾಧನೆ ಮಾಡ್ತಾರೆ. ಅದಕ್ಕೋಸ್ಕರ ಬ್ರಹ್ಮಚರ್ಯ, ಬ್ರಹ್ಮ ಅಂದರೆ ಭಗವಂತ, ಭಗವಂತನ ಚರ್ಯ ಅಂದರೆ ಅರಿವು. ಭಗವಂತನ ಅರಿವಿಗೋಸ್ಕರ ವೇದವನ್ನು ಅರಿಯುವುದಕ್ಕೋಸ್ಕರ ಗುರುಗಳಲ್ಲಿ ವೇದಾಧ್ಯಯನ. ಆ ಗುರುಗಳಲ್ಲಿ ವೇದಾಧ್ಯಯನ ಮಾಡುವಾಗ ಬ್ರಹ್ಮಚರ್ಯ, ಇದೆಲ್ಲ ಬ್ರಹ್ಮಚರ್ಯ ಅಂತಂದರೆ ಇಂದ್ರಿಯ ನಿಗ್ರಹ, ಕಾಮಸುಖವನ್ನು ವರ್ಜನೆ ಮಾಡುವುದು. ಅದು ಬ್ರಹ್ಮಚರ್ಯ ಶಬ್ದದ ಅರ್ಥ ಅಲ್ಲ, ಡಿರೈವ್ಡ್ ಮೀನಿಂಗ್. ಬ್ರಹ್ಮಚರ್ಯಕ್ಕೋಸ್ಕರ ಅಂದರೆ ವೇದದ ಅರ್ಥವನ್ನು ತಿಳಿಯುವುದಕ್ಕೋಸ್ಕರ, ವೇದಾರ್ಥಭೂತನಾದ ಭಗವಂತನನ್ನು ಅರಿಯುವುದಕ್ಕೋಸ್ಕರ ದೇಹದ ವಿಷಯ ವಾಸನೆಯನ್ನು ನಿಗ್ರಹ ಮಾಡುವುದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದರೆ ಭಗವಂತನನ್ನು ತಿಳಿಯುವುದು, ವೇದವನ್ನು ತಿಳಿಯುವುದು, ವೇದವನ್ನು ಗುರುಮುಖದಿಂದ ಅರಿಯುವುದು. ಅದಕ್ಕೋಸ್ಕರ ಮಾಡತಕ್ಕ ಸಾಧನೆಗೂ ಬ್ರಹ್ಮಚರ್ಯ. ಅದನ್ನು ಗುರುಕುಲ ವಾಸವೂ ಬ್ರಹ್ಮಚರ್ಯ, ಇಂದ್ರಿಯ ನಿಗ್ರಹವೂ ಬ್ರಹ್ಮಚರ್ಯ. ನಾವು ಇವತ್ತು ಬಳಕೆಯಲ್ಲಿ ಇರತಕ್ಕಂಥ ಅರ್ಥ ಅತ್ಯಂತ ನಿಕೃಷ್ಟವಾದ ಅರ್ಥ, ಅದರ ಮೂಲ ಅರ್ಥ ಅಲ್ಲ, ಅದು ಆರ್ಥಿಕ ಅರ್ಥ, ಶಬ್ದಾರ್ಥ ಅಲ್ಲ. ಯಾಕೆ? ಅದೇನು? ಭಗವಂತನ ತಿಳಿಯುವುದಕ್ಕೋಸ್ಕರ ಬ್ರಹ್ಮಚರ್ಯ ಮಾಡಬೇಕು. ಯಾಕೆ? ಇದು ಈ ಮಾತಿನ ಸರಿಯಾದ ಅರ್ಥ ತಿಳಿಯದೇ ಇದ್ದರೆ ಭಾಳ ತೊಂದರೆ ಇದೆ. ಯಾಕೆಂದರೆ ಇದರಿಂದ ಒಂದು ತಪ್ಪು ನಿರ್ಣಯ ಮಾಡಿದವರು ಉಂಟು ಅನೇಕ ಮಂದಿ. ಅದನ್ನ ಭಗವಂತನ ಸಾಕ್ಷಾತ್ಕಾರ ಆಗಬೇಕಾಗಿದ್ದರೆ ಸನ್ಯಾಸವೇ ತಗೊಳ್ಬೇಕು, ಗೃಹಸ್ಥರಿಗೆ ಎಂದೆಂದು ಬ್ರಹ್ಮ ಸಾಕ್ಷಾತ್ಕಾರ ಇಲ್ಲ ಅಂತ ಒಬ್ಬರು ತೀರ್ಮಾನ ಮಾಡಿಬಿಟ್ಟಿದ್ದನು. ಯಾಕಂದರೆ ಬ್ರಹ್ಮಚರ್ಯ ಬೇಕು. ಆದ್ದರಿಂದ ಗೃಹಸ್ಥರಿಗೆ ಎಂದೆಂದೂ ಕೂಡ ಭಗವಂತನ ಸಾಕ್ಷಾತ್ಕಾರ ಇಲ್ಲ, ಎಲ್ಲರೂ ಸನ್ಯಾಸ ತಗೋಬೇಕು ಅಂತ ಒಬ್ಬರು ಬರೆದು ಬಿಟ್ಟಿದ್ದಾರೆ. ಒಬ್ಬರು ಆಚಾರ್ಯರು, ಮತಾಚಾರ್ಯರಲ್ಲಿ ಒಬ್ಬರು ಸನ್ಯಾಸಿಗಳಲ್ಲದೇ ಇದ್ದವರಿಗೆ ಭಗವಂತನ ಸಾಕ್ಷಾತ್ಕಾರ ಇಲ್ಲ ಅಂತ ಬರೆದು ಬಿಟ್ಟರು. ಹಾಗಾದರೆ ಈಗ ಪಾಪ ಗೃಹಸ್ಥರೆಲ್ಲ ಕೇಳಿ ಏನು ಉಪಯೋಗ? ಪ್ರವಚನ ಮಾಡಲಿಕ್ಕೂ ಸ್ವಾಮಿಗಳೇ ಬರಬೇಕು, ಕೇಳಲಿಕ್ಕೂ ಸ್ವಾಮಿಗಳೇ ಬಂದು ಕೊಡಬೇಕು. ಗೃಹಸ್ಥರು ಕೇಳಿ ಏನೂ ಉಪಯೋಗ ಇಲ್ಲ. ಯಾಕೆ ಸುಮ್ಮನೆ ಮನೆ ಬಿಟ್ಟು, ಮಾರು ಬಿಟ್ಟು, ಮನೆ ಕೆಲಸ ಬಿಟ್ಟು ಬಂದು ಯಾಕೆ ಸ್ವಾಮಿಗಳು ಉಪನ್ಯಾಸ ಕೇಳಬೇಕು? ಅದು ಗೃಹಸ್ಥರ ಅಗತ್ಯವೇ ಇಲ್ಲ. ಸ್ವಾಮಿಗಳೇ ಮಾತಾಡೋದು, ಸ್ವಾಮಿಗಳೇ ಕೇಳೋದು. ಗೃಹಸ್ಥರಿಗೆ ಏನೂ ಉಪಯೋಗ ಇಲ್ಲ ಆದಮೇಲೆ, ಏನು ನಮ್ಗೆ ಉದ್ಧಾರವೇ ಇಲ್ಲ ಆದಮೇಲೆ ಮತ್ತೆ ಯಾಕೆ ಹೇಳಬೇಕು? ಅದು ಆದರೆ ಗೃಹಸ್ಥರಿಗೆ ಅಪರೋಕ್ಷ ಜ್ಞಾನವೇ ಇಲ್ಲ. ಅವನು ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾಹ ಪ್ರಮಾಣ ಶ್ಲೋಕ ಸಿಕ್ಕಿಬಿಟ್ಟಿದ್ದವ್ರಿಗೆ ಅದು ಸನ್ಯಾಸ ಇಲ್ಲದೆ ಗತಿಯೇ ಇಲ್ಲ ಅಂತ ಬರೆದು ಬಿಟ್ಟರು ಒಬ್ಬರು. ಇದು ಅದಕ್ಕೆ ಪ್ರಚೋದಕ. ಬ್ರಹ್ಮಚರ್ಯಂ ಚರಂತಿ, ಬ್ರಹ್ಮಚರ್ಯದಿಂದಲೇ ಸಾಧ್ಯ ಅಂತ. ಬ್ರಹ್ಮಚರ್ಯ ಅಂದರೆ ಹಾಗಲ್ಲ. ಬ್ರಹ್ಮಚರ್ಯ ಅಂದರೆ ವೇದಾಧ್ಯಯನ ಕಾಲದಲ್ಲಿ ಇಂದ್ರಿಯ ನಿಗ್ರಹ ಅಷ್ಟೇ. ಅವನು ವೇದಾಧ್ಯಯನ ಮಾಡಿದ ಮೇಲೆ ಗೃಹಸ್ಥನೂ ಆಗಬಹುದು, ಮತ್ತು ಅವನಿಗೆ ಸಾಂಸಾರಿಕ ಜೀವನದಲ್ಲಿ ಆಸೆ ಇಲ್ಲದಿದ್ದರೆ ಸನ್ಯಾಸಿಯೂ ಆಗ್ಬೋದು. ಅದು ಅವನಿಗೆ ಬಿಟ್ಟದ್ದು. ಸಾಧನೆಗೂ ಅದಕ್ಕೂ ಸಂಬಂಧ ಇಲ್ಲ. ಒಬ್ಬ ಗೃಹಸ್ಥನಾಗಿಯೂ ಬ್ರಹ್ಮ ಸಾಕ್ಷಾತ್ಕಾರ ಪಡಿಬಹುದು, ಒಬ್ಬ ಸನ್ಯಾಸಿಯಾಗಿಯೂ ಪಡಿಬಹುದು. ಅಂದರೆ ಹೀಗಿದೆ, ಗೃಹಸ್ಥನಾಗಬೇಕಾದ ಜೀವ ಸನ್ಯಾಸಿಯಾಗಿ ಬ್ರಹ್ಮ ಸಾಕ್ಷಾತ್ಕಾರ ಪಡೆಯುವ ಸಾಧ್ಯ, ಗೃಹಸ್ಥನಾಗೇ ಪಡೆಯಬೇಕು. ಸನ್ಯಾಸಿಯಾಗಬೇಕಾದ ಜೀವ ಅವನು ಸಂಸಾರ ಮಾಡಿ ಬ್ರಹ್ಮ ಸಾಕ್ಷಾತ್ ಪಡೆಯುವ ಸಾಧ್ಯ, ಸನ್ಯಾಸಿಯಾಗಿ. ಅಂದರೆ ಅವರವರ ವೈಯಕ್ತಿಕವಾಗಿರತಕ್ಕಂಥ ವಿಷಯ ಅದು. ಅದನ್ನ ಗಾರ್ಹಸ್ಥ್ಯ ಜೀವನದಿಂದಲೂ ಭಗವಂತನ ಸಾಧನೆ ಮಾಡಬಹುದು, ಮತ್ತು ಸನ್ಯಾಸದಿಂದಲೂ ಬ್ರಹ್ಮಚರ್ಯದಿಂದಲೂ, ದೀರ್ಘ ಬ್ರಹ್ಮಚರ್ಯ, ನೈಷ್ಠಿಕ ಬ್ರಹ್ಮಚರ್ಯದಿಂದಲೂ ಭಗವಂತನನ್ನು ತಿಳಿಯಬಹುದು. ಅದು ಒಂದೇ ಸಾಧನ ಅಂತಲ್ಲ. ಆದರೆ ಅಧ್ಯಯನದ ಕಾಲದಲ್ಲಿ ಇಂದ್ರಿಯ ನಿಗ್ರಹ ಇಲ್ಲದೇ ಇದ್ದರೆ ಏನಾಗುತ್ತೆ? ಅದಕ್ಕೋಸ್ಕರ ಹೇಳಿದರು ಈ ವಿಷಯ ಹೀಗಿದೆ. ಅಧ್ಯಯನದಲ್ಲಿ ಭಗವಂತನನ್ನು ತಿಳಿಯುವುದು ಅಂತಂದರೆ ಈ ಒಳಗಿನ ಮೂವ್ಮೆಂಟಿನ ಒಂದು ಸಣ್ಣ ಚಿತ್ರ ನಿಮಗೆ ಕೊಡ್ತೇನೆ. ನಮ್ಮ ದೇಹದಲ್ಲಿ ಕುಂಡಲಿನಿ ಶಕ್ತಿ ಇದೆ ಅಂತ ಯೋಗಿಗಳು ಎಲ್ಲ ಹೇಳ್ತಾರೆ. ಅದು ಶಾಸ್ತ್ರ ಓದದೇ ಇದ್ದವರು ಹಠಯೋಗದಲ್ಲಿಯೂ ಬರುತ್ತೆ. ಅದು ದೇಹದಲ್ಲಿ ಕುಂಡಲಿನಿ ಶಕ್ತಿ ಇದೆ ಅಂತ. ಈ ಕುಂಡಲಿನಿ ಶಕ್ತಿ ಜಾಗೃತವಾದರೆ ಅದು ಅಧ್ಯಾತ್ಮದ ಕಡೆಗೆ ಹೋಗುತ್ತೆ. ಊರ್ಧ್ವಮುಖವಾದರೆ ಕುಂಡಲಿನಿ ಶಕ್ತಿ ಮೂಲತಃ ಇರತಕ್ಕಂಥದ್ದು ನಾವು ಯಾವುದನ್ನು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಗೊನ್ಯಾಡ್ ಅಂತೇವೆ. ನಮ್ಮ ಗುದದ್ವಾರದ ಬಳಿಯಲ್ಲಿ, ಗುದದ್ವಾರ ಮೂತ್ರದ್ವಾರದ ಮಧ್ಯೆ ಇರತಕ್ಕಂಥ ಏನು ಗ್ಲ್ಯಾಂಡ್ ಇದೆ, ಗೊನ್ಯಾಡ್ ಅಂತಕ್ಕಂಥದ್ದು, ಅಲ್ಲಿ ಇರತಕ್ಕಂಥ ಎನರ್ಜಿ, ಅದು ಶಕ್ತಿ ಕೇಂದ್ರ. ಅದು ಕುಂಡಲಿನಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಸುತ್ತು ಹಾಕಿ ಮಲಗಿದ ಹಾವಿನಂತೆ ಅಂತ. ಹಾವು ಯಾವಾಗಲೂ ಕುಂಡಲ ಹಾಕಿ ಮಲಗಿರುತ್ತೆ, ಅವು ಸುತ್ತು ಹಾಕ್ಕೊಂಡಿರ್ತವೆ. ಅವು ಮತ್ತೆ ಹೆಡೆ ಎರಳಿಸುವಾಗ ಮೈ ಬಿಚ್ಚಿಕೊಳ್ತವೆ, ಮೈ ಬಿಚ್ಚಿಕೊಂಡು ತಲೆ ಎತ್ತಿ ಹೆಡೆ ಎರಳಿಸುವುದು, ಹಾಗೆ ಮಲಗಿದಾಗ ಹೆಡೆ ಎರಳಿಸುವುದಿಲ್ಲ ಅವು. ಆವಾಗ ಹೆಡೆ ಮುಚ್ಚಿ ಹೀಗೆ ತಲೆ ಕೆಳಕ್ಕೆ ಹಾಕಿಕೊಂಡು ಮುತ್ತೆ ಕಟ್ಟಿಕೊಂಡು ಸುತ್ತ ಹಾಕ್ಕೊಂಡು ಕುಂಡಲಾಕಾರವಾಗಿ ಮಲಗಿರ್ತವೆ. ಈ ಎನರ್ಜಿ ಕೂಡ ಹಾಗೆ ಅಲ್ಲಿ ಸುತ್ತ ಹಾಕಿಕೊಂಡು ಹೀಗೆ ಕೆಳಮುಖವಾಗಿ ಎನರ್ಜಿ ಇದೆ, ಅದು ಕುಂಡಲಿ. ಆ ಕೆಳಮುಖವಾಗಿ ಎನರ್ಜಿ ಇರುವುದೇ ಅದರ ನ್ಯಾಚುರಲ್ ಸ್ಟೇಜ್,
ಅದು ಸಹಜ ಸ್ಥಿತಿ. ಕೆಳಮುಖವಾಗಿ ಕುಂಡಲಿನಿ ಇದ್ದಾಗ ಇಟ್ ಲೀಡ್ಸ್ ಆಲ್ವೇಸ್ ಟುವರ್ಡ್ಸ್ ಸೆಕ್ಸ್. ಅದು ಮನುಷ್ಯನನ್ನು ಸೆಕ್ಸಿನ ಕಡೆಗೆ ಎಳೆಯುವಂಥ ಸಹಜವಾದ ಸ್ಥಿತಿ. ಎಲ್ಲರ ದೇಹದಲ್ಲೂ ಕುಂಡಲಿನಿ ಜಾಗೃತ ಆಗದಿದ್ರೆ ಹಾಗೇ ಇರೋದು. ಅದು ಜಾಗೃತವಾದರೆ ಅದಕ್ಕೆ ಬೇರೆ ಬೇರೆ ಸೆಂಟ್ರಿಂದ ಸಹಸ್ರಾರ ತನಕ ಅದು ಇಲ್ಲಿ ಹೆಡೆ ಎರಳುವಂತೆ ತಲೆ ಎತ್ತಿ ಹೆಡೆ ಇಲ್ಲಿಯ ತನಕ ಆ ಸ್ಪಿರಿಚುವಲ್ ಸೆಂಟರ್ನ ಶಕ್ತಿ ಜಾಗೃತವಾಗಿ ಶಿರಸ್ಸಿನ ತನಕ ಆ ಶಕ್ತಿ ಕೇಂದ್ರ ಜಾಗೃತವಾದರೆ ಆಗ ಭಗವತ್ ಪ್ರಜ್ಞೆ ಜಾಗೃತವಾಗುತ್ತೆ. ಆವಾಗ there will be never attraction towards sex, no attraction towards sex. ಆವಾಗ ಇದು ಮೇಲಕ್ಕೆ ಎನರ್ಜಿ ಹರಿಯಿತು ಅಂದರೆ ಈ ಸೆಳೆತ ತಪ್ಪಿ ಹೋಗುತ್ತೆ, ಕೆಳಕ್ಕೆ ಹರಿಯಿತು ಅಂದರೆ ಆ ಸೆಳೆತ ತಪ್ಪಿ ಹೋಗುತ್ತೆ. ಹಾಗಾಗಿ ವೇದಾಧ್ಯಯನದ ಕಾಲದಲ್ಲಿ ನೀನು ಸೆಕ್ಸಿನ ಬಗೆಗೆ ನಿನ್ನ ಮನಸ್ಸನ್ನು ಹರಿಯಗೊಟ್ಟರೆ ನಿನಗೆ ಈ ಸ್ಪಿರಿಚುವಲ್ ಅಧ್ಯಯನ ಅನ್ನೋದು ಅಸಾಧ್ಯವಾಗತ್ತೆ. ಆ ಕಾಲದಲ್ಲಿ ಆಮೇಲೆ ಸ್ಪಿರಿಚುವಲ್ಲಾಗಿ ಅವನು ಹಾವು ಹೆಡೆ ಅರಳಿಸಿ ಇಲ್ಲಿ ಜಾಗೃತವಾದ ಅರಿವು ಬಂದ ಮೇಲೆ ಆಮೇಲೆ ಎರಡು ಥರ ಇದೆ. ಅವು ಯಾವಾಗಲೂ ಮೇಲೆಯೇ ಇದ್ದು ಬಿಡೋದು ಒಂದು, ಆ ಹಾವು ಆಮೇಲೆ ಹೆಡೆ ಮಡಚಿಕೊಳ್ಬೋದು. ಆ್ಯಂಡ್ ಹೀ ಕ್ಯಾನ್ ಕಮ್ ಬ್ಯಾಕ್ ಟು ದ ಸೆಕ್ಸ್ ಆ್ಯಂಡ್ ಅಗೇನ್ ಹಿ ಗೋ ಟು ದ ಸ್ಪಿರಿಚುವಲಿಸಮ್. ಎರಡು ಕಡೆಯೂ ಸಂಚರಿಸುವುದು ಸಾಧ್ಯ ಇದೆ ಕೆಲವರಿಗೆ. ಅಂಥವರು ಗೃಹಸ್ಥರಾಗ್ತಾರೆ. ಕೆಲವರಿಗೆ ಅದು ಕೆಳಗೆ ಬರುವುದೇ ಇಲ್ಲ. ಅದು ಮತ್ತೆ ಸೆಕ್ಸ್ ಬೇಡವೇ ಬೇಡವಾಗತ್ತೆ, ಹೀಗೆ ಕೂತ್ಬಿಡುತ್ತೆ, ಅವರು ಸನ್ಯಾಸಿಗಳು. ಅದರಿಂದ ಒಮ್ಮೆ ಹಾವು ಹೆಡೆ ಅರಳಿಸಿದ ಮೇಲೆ ಅದನ್ನು ಮುಚ್ಚುವುದು ಅರಳುವುದು ಅದರ ಕೈಯಲ್ಲಿದೆ. ಆಮೇಲೆ ಅದರಿಂದ ನಿಜವಾದ ಆ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆದ ಮೇಲೆ ಅಲ್ಲಿ ತನಕ ಅದು ಹೆಡೆ ಎತ್ತುವುದೇ ಇಲ್ಲ, ಸೆಕ್ಸಿನ ಕಡೆಗೆ ಎಳೆಯುತ್ತಾ ಇರ್ತದೆ. ಆದ್ದರಿಂದ ಆಗ ಸೆಕ್ಸಿನ ನಿಯಂತ್ರಣ ಅಧ್ಯಯನ ಕಾಲದಲ್ಲಿ ನಿನಗೆ ಅನಿವಾರ್ಯವಾಗುತ್ತೆ. ಅದನ್ನು ಮೇಲೆ ಒಮ್ಮೆ ಹೆಡೆ ಅರಳಿಸಿತು ಅಂದರೆ ಓಹೋ ಅದನ್ನು ಎಬ್ಬಿಸುವುದು ಪ್ರವೋಕ್ ಮಾಡೋದು ಹೇಗೆ ಅಂತ ಗೊತ್ತಾದ ಮೇಲೆ ಮತ್ತೆ ಪುನಃ ಸೆಕ್ಸಿನ ಕಡೆಗೆ ಮರಳಬಹುದು, ಮತ್ತು ಸ್ಪಿರಿಟ್ನ ಕಡೆಗೆ ಮರಳಬಹುದು. ಸ್ಪಿರಿಚುವಲಿಸಮ್ ಮತ್ತು ಸೆಕ್ಸ್ ಅನ್ನುವುದು ಎರಡೂ ಕೂಡ ಬ್ಯಾಲೆನ್ಸಿನಲ್ಲಿ ಬದುಕುವುದು ಸಾಧ್ಯವಾಗುತ್ತೆ. ಕೆಲವರಿಗೆ ಸೆಕ್ಸ್ ಬೇಡವೇ ಬೇಡವಾಗತ್ತೆ, ಅಂಥವ್ರು ಸನ್ಯಾಸಿಗಳಾಗೋದು. ಹಾಗಾದರೆ ಯಾವಾಗ ಇದೆಲ್ಲ ಅಧ್ಯಯನ ಮುಗಿದ ಮೇಲೆ ಆಗಬೇಕಾದ ತೀರ್ಮಾನ. ಓದೋ ಮುಂಚೆ ಸನ್ಯಾಸಿಯೋ ಗೃಹಸ್ಥನೋ ಅನ್ನೋ ತೀರ್ಮಾನ ಅಲ್ಲ. ಓದಿ ಗುರುಕುಲದಿಂದ ಬಂದ ಮೇಲೆ ಅವನು ಮದುವೆ ಮಾಡ್ಕೋಬೇಕು, ಸನ್ಯಾಸ ತಗೋಬೇಕು ಅಂತ ಮೊದಲು ಗುರುಕುಲದಲ್ಲಿ ಅಧ್ಯಯನ ಮಾಡು, ಆಗ ಬ್ರಹ್ಮಚಾರಿಯಾಗಿರು. ಮತ್ತೆ ಮುಂದೆ ನಿನ್ನ ಬ್ರಹ್ಮಚರ್ಯ ಕಂಟಿನ್ಯೂ ಮಾಡಬೇಕೋ ಗೃಹಸ್ಥನಾಗಬೇಕು ಅನ್ನೋದು ಮುಂದಿನ ವಿಷಯ. ಆ ವೇದಾಧ್ಯಯನ ಕಾಲದಲ್ಲಿ ನೀನು ಸೆಕ್ಸಿನ ಕಡೆಗೆ ಮನಸ್ಸು ಕೊಟ್ಟರೆ ಆ ಕುಂಡಲಿನಿ ಪ್ರವೋಕೇ ಆಗುವುದಿಲ್ಲ. ಕುಂಡಲಿನಿ ಪ್ರವೋಕ ಆಗಲಿಕ್ಕೆ ಇದು ಒಂದು ಸಾಧನ. ಎರಡನೇ ಸಾಧನ ಕುಂಡಲಿನಿ ಪ್ರವೋಕ ಆಗಲಿಕ್ಕೋಸ್ಕರವೇ ನಾವು ಮಾಡುವಂಥದ್ದು ಊರ್ಧ್ವಪುಂಡ್ರ ಧಾರಣೆ. ಊರ್ಧ್ವಪುಂಡ ಧಾರಣೆ ಅನ್ನೋದು ಕುಂಡಲಿನಿ ಪ್ರವೋಕ ಆಗಲಿಕ್ಕೋಸ್ಕರವೇ ಇರುವಂಥದ್ದು, ಇನ್ನೇನೇನೇನೂ ಉದ್ದೇಶ ಇಲ್ಲ ಅದಕ್ಕೆ. ಕುಂಡಲಿನಿಯ ಎಚ್ಚರ ಇಲ್ಲದೆ ಗೋಪಿ ಹಚ್ಚಿಕೊಂಡ್ರೆ ಏನು ಉಪಯೋಗ ಆಗುವುದಿಲ್ಲ. ಅದು ನೋಡಿ, ಕುಂಡಲಿನಿಂದ ಮೂಲಾಧಾರ, ಅಲ್ಲಿಂದ ಇಲ್ಲಿ ಹೃದಯ, ಕಂಠ, ಭ್ರೂಮಧ್ಯ, ಸಹಸ್ರಾರ, ಇಲ್ಲಿ ಇರತಕ್ಕಂಥ ಸ್ಪಿರಿಚುವಲ್ ಸೆಂಟರ್ಸನ್ನು ಊರ್ಧ್ವಮುಖವಾಗಿ ಕಳಿಸುವುದಕ್ಕೋಸ್ಕರ ಇಡ, ಪಿಂಗಳ, ಸುಷುಮ್ನ ಈ ಮೂರು ನಾಡಿಗಳನ್ನು ಊರ್ಧ್ವಮುಖವಾಗಿ ಕಳಿಸುವುದಕ್ಕೋಸ್ಕರ ಪೂರ್ತಿಯಾಗಿ ಊರ್ಧ್ವಮುಖವಾಗಿ ಒಳಗಿನ ಸ್ಪಿರಿಟನ್ನು ಊರ್ಧ್ವಮುಖವಾಗಿ ಅನುಸಂಧಾನ ಮಾಡುವುದು ಇದು. ಹೀಗೆ ಇದು ಹೊರಗಿನ ಪ್ರಯತ್ನ. ಊರ್ಧ್ವಮುಖವಾಗಿ ನಮ್ಮ ದೇಹದ ಕುಂಡಲಿನಿ ಶಕ್ತಿಯನ್ನು ಊರ್ಧ್ವಮುಖಗೊಳಿಸುವಂಥ ಹೊರಗಿನ ಪ್ರಯತ್ನ ಊರ್ಧ್ವಪುಂಡ್ರ ಧಾರಣ. ಅದನ್ನು ಊರ್ಧ್ವಮುಖ ಮಾಡದಂಥ ಪ್ರಯತ್ನ ತಿರಿಯಕ್ ಪುಂಡ್ರ ಧಾರಣ. ಅಷ್ಟಕ್ಕೋಸ್ಕರ ಅದನ್ನು ಮಾಡಬಾರ್ದು ಅನ್ನೋದು. ಅದನ್ನು ಹೀಗೆ ತಿಕ್ಕಿದರೆ ಅದರ ಮೇಲೆ ಹೋಗೋದು ಹೇಗೆ? ಅದರಿಂದ ಯಾವತ್ತೂ ಅದನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಕೆಳಮುಖವಾಗಿ ಅಡ್ಡವಾಗಿ ತಿಕ್ಕಬೇಡಿ. ಊರ್ಧ್ವಮುಖವಾಗಿ ನಮ್ಮ ಕೇಂದ್ರಗಳ ಶಕ್ತಿ ಕೇಂದ್ರಗಳನ್ನು ಊರ್ಧ್ವಮುಖ ಮಾಡತಕ್ಕಂಥ ಬಾಹ್ಯ ಪ್ರಯತ್ನ ಊರ್ಧ್ವಪುಂಡ್ರ ಧಾರಣ. ಒಳಗಿನಿಂದ ಬ್ರಹ್ಮಚರ್ಯದಿಂದ ಅದನ್ನು ಕುಂಡಲಿನಿಯನ್ನು ಪ್ರವೋಕ್ ಮಾಡತಕ್ಕಂಥ ಪ್ರಯತ್ನ ಒಳಗಿನ ಪ್ರಯತ್ನ. ಇದು ಹೀಗೆ ಬ್ರಹ್ಮಚರ್ಯ ಮತ್ತು ಊರ್ಧ್ವಪುಂಡ್ರ ಧಾರಣ, ಇದು ಎರಡರ ಮೂಲಕ ಒಳಗಿನಿಂದಲೂ ಹೊರಗಿನಿಂದಲೂ ಕುಂಡಲಿನಿ ಸದಾ ಜಾಗೃತವಾಗಿರುವಂಥ ಪ್ರಯತ್ನವನ್ನು ಮಾಡು. ಇದನ್ನೇ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ, ಬ್ರಹ್ಮಚರ್ಯ ಚರಣೆ. ಅಂಥ ಇಡೀ ಜೀವನದಲ್ಲಿ ಅದನ್ನು ತಿಳಿಯುವುದಕ್ಕೋಸ್ಕರ ಜೀವನದ ಇನ್ಸ್ಟಿಂಕ್ಟ್ ಆದ ಕಾಮವನ್ನೂ ಕೂಡ ಬದಿಗೊತ್ತಿ ಯಾರು ಅದನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೋ ಮತ್ತು ಅದರಿಂದ ವೇದದ ಒಳಕ್ಕೆ ಇಳಿದು ವೇದದ ಆಳಕ್ಕಿಳಿದು ವೇದದ ಮುಚ್ಚಳವನ್ನು ತೆರೆದು ವೇದದ ರಹಸ್ಯಾರ್ಥವನ್ನು ತಿಳಿದು ಸಮಸ್ತ ವೇದವು ಭಗವತ್ಪರ ಅಂತ ಅನುಸಂಧಾನ ಮಾಡ್ತಾನೋ ಅದು ಭಗವಂತನ ಅರಿವಿಗೆ ಸಾಧನ. ಇದೆಲ್ಲ ಬರೇ ಸಾಧನಗಳನ್ನು ಹೇಳಿದ. ಯದಿಚ್ಛನ್ ತತ್ತೇ ಪದಂ, ಅಂಥ ಇಷ್ಟೆಲ್ಲ ಸಾಧನದಿಂದ ತಿಳಿಯಬಹುದಾದ ಪದ ಅಂದರೆ ಸ್ವರೂಪ, ಭಗವಂತನ ರೂಪ. ಅದನ್ನು ನಿನಗೆ ಹೇಳಬೇಕು ಅಂದರೆ ಇಷ್ಟೆಲ್ಲ ಹೇಳಬೇಕು, ಇಡೀ ವೇದವನ್ನು ಪಾಠ ಹೇಳಬೇಕು. ಅದಕ್ಕೇನು ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಅಂತ. ಅಂಥ ಭಗವಂತನ ಸ್ವರೂಪವನ್ನು ಹೇಳಲಿಕ್ಕೆ ಒಂದು ಬೀಜಾಕ್ಷರ ಇದೆ, ಬೀಜಮಂತ್ರ ಅಂತ ಹೇಳ್ತಾರೆ. ಆ ಬೀಜಾಕ್ಷರದಲ್ಲಿ ಅದು ಮತ್ತೆ ಅದನ್ನು ಒಡಿತಾ ಹೋದರೆ ಸರಿ. ಎಲ್ಲ ಒಡೆಯೋ ಕ್ರಿಯೆ. ಅಧ್ಯಯನ ಅಂದರೆ ಧ್ಯಾನ, ಫಿಲಾಸಫಿ ಅಂದರೆ ಒಡೆಯೋದು, ಇದ್ದದ್ದನ್ನು ಒಡೆಯೋದು. ಅದನ್ನು ನಿನಗೆ ಒಂದು ಬೀಜಾಕ್ಷರ ಕೊಡ್ತೇನೆ. ಆ ಬೀಜಾಕ್ಷರ ಒಡೆದರೆ ಅದರೊಳಗೆ 3 ವ್ಯಾಹೃತಿಗಳಿದೆ. ಇನ್ನೂ ಒಡೆದರೆ ಅದರಲ್ಲಿ ಗಾಯತ್ರಿ ಇದೆ,
ಇನ್ನೂ ಒಡೆದರೆ ಅದರಲ್ಲಿ ಪುರುಷ ಸೂಕ್ತ ಇದೆ, ಅದನ್ನು ಇನ್ನೂ ಹೊಡಿತಾ ಹೋದರೆ ಇಡೀ 3 ವೇದಗಳು ಅದರಲ್ಲಿವೆ. ಅಂಥ 3 ವೇದಗಳ ಸಮಸ್ತ ಸಾರವನ್ನು ಒಳಗೊಂಡ 3 ಅಕ್ಷರಗಳನ್ನು ಒಳಗೊಂಡ ಒಂದು ಬೀಜಾಕ್ಷರ ಇದೆ. ಅದರಲ್ಲಿ ಹೇಳಬೇಕಾದ್ದೆಲ್ಲ ಇದೆ ಅಂತ. ಏನದು? ಓಂ ಇತ್ಯೇತತ್. ಓಂಕಾರ ಅನ್ನುವುದು ಅಕಾರ ಉಕಾರ ಮಕಾರಗಳಿಂದ ಅಷ್ಟೇ ಅಲ್ಲ, ಇನ್ನೂ ಹೆಚ್ಚು ಅಕ್ಷರಗಳಿದೆ. ಅದನ್ನು ನಾಳೆ ನೋಡೋಣ. ಈ 3 ಅಕ್ಷರಗಳು 3 ಅಕ್ಷರಗಳೇ 3 ವ್ಯಾಹೃತಿಗಳಾದವು. 3 ವ್ಯಾಹೃತಿಗಳೇ 3 ಪಾದದ ಗಾಯತ್ರಿ ಆಯಿತು. 3 ಪಾದದ ಗಾಯತ್ರಿಯೇ 3 ವರ್ಗದ ಪುರುಷ ಸೂಕ್ತವಾಯಿತು. 3 ವರ್ಗದ ಪುರುಷ ಸೂಕ್ತವೇ 3 ವೇದವಾಗಿ ಬೆಳಕೊಂಡಿತು. ಹೀಗೆ ಆ ಊ ಮಾ ಇದ್ದದ್ದು ಸರ್ವೇ ವೇದಾಹ ಆಯಿತು. ಆದ್ದರಿಂದ ಓಂಕಾರ ಏನನ್ನು ಹೇಳುತ್ತೋ ಅದೇ ಸರ್ವೇ ವೇದಾಹ ಹೇಳ್ತವೆ. ಇಡೀ ವೇದದ ಅರ್ಥ ತಿಳಿಬೇಕಾಗಿದ್ದರೆ ಮೊದಲು ಓಂಕಾರದಲ್ಲಿ ಕಾನ್ಸಂಟ್ರೇಟ್ ಮಾಡು. ಓಂಕಾರದ ಅರ್ಥವನ್ನು ತಿಳಿದು ಓಂಕಾರದ ಅರ್ಥಾನುಸಂಧಾನಪೂರ್ವಕವಾಗಿ ಓಂಕಾರದ ಧ್ಯಾನ ಮಾಡು. ಅದು ನಿನಗೆ ಮುಕ್ತನಿಯಾಮಕನಾದಂಥ ಭಗವಂತನ ಅರಿವಿಗೆ, ಮುಕ್ತಿಪ್ರದನಾದ ಭಗವಂತನ ಸಾಕ್ಷಾತ್ಕಾರಕ್ಕೆ ಅತ್ಯಂತ ಮುಖ್ಯವಾದ ಬೀಜಾಕ್ಷರ ಓಂಕಾರ. ಓಂಕಾರದಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಧ್ಯಾನ ಮಾಡು. ಅದು ಸಂಗ್ರಹೇಣ, ಇದಕ್ಕಿಂತ ಅಡಕವಾಗಿ, ನಟ್ಶೆಲ್ ಅಂತ ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ, ಹಾಗೆ ಇದಕ್ಕಿಂತ ಅಡಕವಾಗಿ ಇನ್ನೊಂದು ಶಬ್ದ ಇಲ್ಲ. ಅತ್ಯಂತ ಮಹತ್ವದ ಶಬ್ದ ಅದು. ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮದೇವರು ಉಚ್ಚಾರ ಮಾಡಿದ ಶಬ್ದ ಅಂತ. ಓಂಕಾರಶ್ಚಾಥ ಶಬ್ದಶ್ಚ. ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮದೇವರ ಬಾಯಿಂದ ಬಂದ ಮೊದಲ ನಾದ. ಆದ್ದರಿಂದ ಅದು ಮಾಂಗಲಿಕ. ಓಂ ಅಂತಂದರೆ ಪರಮಮಂಗಲ ನಾದ. ಅದು ಜಗತ್ತಿನ ಮೊದಲ ನಾದ. ಆದ್ದರಿಂದ ಭಗವಂತನ ಎಲ್ಲ ಗುಣಗಳನ್ನು ಅಡಕವಾಗಿರತಕ್ಕಂಥ ಮಹಾ ಬೀಜಮಂತ್ರ. ಅದನ್ನು ನೀನು ಉಪಾಸನೆ ಮಾಡು. ಅದರಲ್ಲಿ ನಿನ್ನ ಪ್ರಶ್ನೆಗೆ ಉತ್ತರ ಇದೆ ಅಂತಂದ. ಈಗ ಇಷ್ಟು ಹೇಳಿ ಇವತ್ತು ಈ ಒಂದು ಮಂತ್ರದ ಜೊತೆಗೆ ಇವತ್ತಿನ ಈ ಉಪನಿಷದ ಅನುಸಂಧಾನವನ್ನು ಮುಗಿಸೋಣ. ಈಗ ಈ ಓಂಕಾರ ನಿಮ್ಮ ಮುಂದೆ ಇದೆ, ನಚಿಕೇತನ ಮುಂದೆಯೂ ಇದೆ. ನಚಿಕೇತ ಅದನ್ನು ಒಡೆದ. ನಾಳೆ ತನಕ ನೀವು ಅದನ್ನು ಎಷ್ಟು ಹೊಡಿತೀರಿ ಹೊಡೀರಿ. ಆಮೇಲೆ ಉಳಿದದ್ದು ಏನಿದೆ ಅಂತ ಅದನ್ನು ನಾಳೆ ನೋಡೋಣ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಚಿಕೇತನಿಗೆ ಅವನು ಕೇಳಿದಂಥ 3ನೆಯ ಪ್ರಶ್ನೆಗೆ ಉತ್ತರವಾಗಿ ಒಂದು ಅಕ್ಷರದ ಉತ್ತರ. ಸಂಕ್ಷೇಪವಾಗಿ ಉಪಾಸನೆ ಮಾಡಬೇಕಾದಂಥ ಎಲ್ಲ ಅಂಶಗಳು ಅಡಕವಾಗಿರುವ ಒಂದು ಬೀಜಾಕ್ಷರವನ್ನು ನಿನಗೆ ಹೇಳ್ತೇನೆ ಅಂತ ಯಮ ಹೇಳಿದ. ಅವನು ಹೇಳಿರ್ತಕ್ಕಂಥ ಬೀಜಾಕ್ಷರ ಓಮಿತ್ಯೇತತ್. ಅದು ಓಂ ಅನ್ನುವಂಥ ಅಕ್ಷರದಿಂದ ವಾಚ್ಯವಾದದ್ದು. ಆ ಅಕ್ಷರದಲ್ಲಿ ಅನುಸಂಧಾನ ಮಾಡಿದರೆ ಮುಕ್ತಿ ಸಾಧನವಾಗಿರತಕ್ಕಂಥ ಎಲ್ಲ ಮುಖಗಳು ಅದರಲ್ಲಿ ಸೇರಿಕೊಂಡಿವೆ ಅಂತ. ಓಂಕಾರ ಅನ್ನುವಂಥದ್ದು ಭಗವಂತನ ಗುಣಗಳನ್ನು ಹೇಳುವ ಬಗೆಯನ್ನು ಸ್ವಲ್ಪ ಅದರಲ್ಲಿ ಎಲ್ಲ ಸೇರಿದೆ ಅಂತ ಹೇಳಿದ್ದಾನೆ. ಓಂಕಾರ ಏನನ್ನು ಹೇಳುತ್ತೆ, ಅದರ ಅಂತರಂಗದ ಅರ್ಥವೇನು ಅನ್ನುವುದನ್ನು ಸ್ವಲ್ಪ ನೋಡೋಣ. ಪೂರ್ಣವಾಗಿ ಅಲ್ಲ, ಪೂರ್ಣವಾಗಿ ಅದು ಮುಗಿಯುವಂಥದ್ದು ಅಲ್ಲ, ಸ್ವಲ್ಪ ಮಟ್ಟಿಗೆ ಓಂಕಾರದ ಅರ್ಥವನ್ನು ನೋಡೋಣ. ಓಂ ಅನ್ನುವುದು ಒಂದು ಇಡಿಯಾದ ಒಂದು ಶಬ್ದವಾಗಿ ಮೊದಲು, ಆಮೇಲೆ ಆ ಶಬ್ದವನ್ನು ಒಡೆದು ಅಕಾರ ಉಕಾರ ಮಕಾರವಾಗಿ 3 ಅಕ್ಷರಗಳಾಗಿ, ಮತ್ತೆ ಅಕಾರ ಉಕಾರ ಮಕಾರ ನಾದ 4 ಅಕ್ಷರವಾಗಿ,
ಆಮೇಲೆ ಅಕಾರ ಉಕಾರ ಮಕಾರ ನಾದ ಬಿಂದು ಕಲಾ ಶಾಂತ ಅತಿಶಾಂತ 8 ಅಕ್ಷರವಾಗಿ ಆ ಓಂಕಾರವನ್ನು ನೋಡಬೇಕು. ಮೊದಲು ಅದನ್ನು ಒಂದು ಅಖಂಡ ಅಕ್ಷರವಾಗಿ ನೋಡೋಣ. ಓಂ ಅನ್ನೋದು ಒಂದು ಅಕ್ಷರ. ಒಂದು ಅಕ್ಷರ ಅನ್ನೋದು ಯಾವ ಧಾತುವಿನಿಂದ ಹುಟ್ಟಿದ್ದು ಅಂತ. ಇದಕ್ಕೆ ಮೂಲಭೂತವಾಗಿ ಅವಧಾತು ಮತ್ತು ಊಯಿ ಧಾತು, ಈ 2 ಧಾತುಗಳಿಂದ ಓಂ ಅನ್ನುವ ಶಬ್ದ ಹುಟ್ಟಿತು ಅಂತ ವ್ಯಾಕರಣಕಾರರು ಹೇಳ್ತಾರೆ. ಅವತಿ ಇತಿ ಓಂ. ಅವಧಾತುವಿಗೆ ಅರ್ಥ ಅವರಕ್ಷೆ, ರಕ್ಷಿಸುವವನು ಅಂತ, ಪಾಲಕ, ಸರ್ವರಕ್ಷಕ ಅಂತ. ಆದ್ದರಿಂದ ಓಂ ಅಂದರೆ ಸಮಸ್ತ ಜಗತ್ತನ್ನು ಪಾಲನೆ ಮಾಡತಕ್ಕಂಥ ಶಕ್ತಿ ಒಂದು ಅರ್ಥ. ಅವ ಗತವು ಅಂತ, ಗತಿ ಅಂದರೆ ವ್ಯಾಪ್ತಿ. ಅದರಿಂದ ಅವತಿ ಅಂದರೆ ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂಥ ಶಕ್ತಿ ಅಂತ ಇನ್ನೊಂದು ಅರ್ಥ. ಸರ್ವಗತ, ಸರ್ವಪಾಲಕ. ಆಮೇಲೆ ಅವಗತವು, ಅವ ಅಂದರೆ ಜ್ಞಾನ ಅಂತನ್ನುವ ಅರ್ಥ ಇದೆ. ಅದರಿಂದ ಓಂ ಅಂದರೆ ಸರ್ವಜ್ಞ, ಎಲ್ಲವನ್ನೂ ತಿಳಿದಿರತಕ್ಕಂಥದ್ದು, ಎಲ್ಲ ಕಡೆ ತುಂಬಿರುವಂಥದ್ದು, ಎಲ್ಲವನ್ನೂ ತಿಳಿದಿರತಕ್ಕಂಥದ್ದು, ಎಲ್ಲವನ್ನೂ ರಕ್ಷಿಸುವಂಥದ್ದು. ಮತ್ತು ಅವಪ್ರವೇಶೇ, ಎಲ್ಲದರ ಒಳಗೆ ಅಂತರ್ಯಾಮಿಯಾಗಿ ಪ್ರವೇಶಿಸಿರುವಂಥದ್ದು. ಆಮೇಲೆ ಅವಸಾಮರ್ಥ್ಯೇ, ಎಲ್ಲವನ್ನೂ ಕೂಡ ನಿಯಂತ್ರಣ ಮಾಡತಕ್ಕಂಥ ಸರ್ವಶಕ್ತವಾದದ್ದು. ಸರ್ವಾಂತರ್ಯಾಮಿ, ಸರ್ವಗತ, ಸರ್ವಶಕ್ತ, ಸರ್ವಜ್ಞ, ಇದೆಲ್ಲ ಓಂ ಶಬ್ದದ ಅಖಂಡವಾದ ಶಬ್ದದ ಅರ್ಥಗಳು. ಹಾಗೆಯೇ ಇನ್ನೊಂದು ಅರ್ಥ ಇದೆ, ಅವವಧೆ ಅಂತ. ಅವತಿ ಅಂದರೆ ರಕ್ಷಿಸ್ತಾನೆ ಅಂತಲೂ ಅರ್ಥ ಸಂಸ್ಕೃತದಲ್ಲಿ, ಅವತಿ ಅಂದರೆ ನಾಶ ಮಾಡ್ತಾನೆ ಅಂತ ಅನ್ನೋದು ಸಂಸ್ಕೃತದಲ್ಲಿ ಅರ್ಥ ಇದೆ. ಅದರಿಂದ ಓಂ ಅಂದರೆ ಸಮಸ್ತ ಜಗತ್ತನ್ನು ಸಂಹಾರ ಮಾಡತಕ್ಕಂಥ ಶಕ್ತಿ. ಹೀಗೆ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡತಕ್ಕವ. ಆಮೇಲೆ ಅವ ಅಂದರೆ ಗತಿ, ಜ್ಞಾನ ಅಂತ ಅರ್ಥ ಹೇಳಿದೆ. ಜ್ಞಾನ ಸ್ವರೂಪ ಅಷ್ಟೇ ಅಲ್ಲ, ಜ್ಞಾನವನ್ನು ಕೊಡುವವ, ಜ್ಞಾನಪ್ರದ, ತಾನು ಜ್ಞಾನ ಸ್ವರೂಪ. ಈ ರೀತಿಯಾಗಿ ಸಮಸ್ತ ವಿಶ್ವಕ್ಕೆ ಜ್ಞಾನಾನಂದಗಳನ್ನು ಕೊಡುವ ಜ್ಞಾನಾನಂದ ಸ್ವರೂಪನಾದ, ಸರ್ವಸಮರ್ಥನಾದ, ಸರ್ವಗತನಾದ, ಸರ್ವಸ್ವಾಮಿಯಾದ ಭಗವಂತ ಅನ್ನುವುದು ಸ್ಥೂಲವಾಗಿ ಓಂಕಾರದ ಅರ್ಥ. ಇನ್ನೊಂದು ಧಾತು ಹೇಳಿದೆ ನಾನು, ಊಯಿ ಧಾತು ಅಂತ. ಊಯತೆ ಇತಿ ಓಂ ಅಂತ ಆ ಧಾತುವಿನ ರೂಪ. ಹಾಗೆ ಇಟ್ಟುಕೊಂಡಾಗ ಆಚಾರ್ಯರು ಈ ಧಾತುವನ್ನು ಇಟ್ಟುಕೊಂಡು ಅನುವ್ಯಾಖ್ಯಾನದಲ್ಲಿ ಒಂದು ಅರ್ಥವನ್ನು ಹೇಳಿದ್ದಾರೆ. ಓತತ್ವವಾಚಿ ಓಂಕಾರ ವಕ್ತ್ಯಸೌ ತದ್ಗುಣ ಊತತಾಂ ಅಂತ. ಅಂದರೆ ಓಂ ಅನ್ನುವುದಕ್ಕೆ ಆಗ ಅರ್ಥ ಊಯತೆ ಅಂದರೆ ಹೆಣೆದುಕೊಂಡಿರುವುದು. ಓಂ ಅಂದರೆ ಹೆಣೆದುಕೊಂಡಿರುವವನು ಅಂತ. ಯಾವುದರಿಂದ? ಎಲ್ಲ ಗುಣಗಳಿಂದ ಹೆಣೆದುಕೊಂಡಿರುವವನು. ಅದರಿಂದ ಸರ್ವಗುಣಪೂರ್ಣ ಅನ್ನುವುದು ಓಂಕಾರದ ಇನ್ನೊಂದು ಅರ್ಥ. ಅಥವಾ ಇಡೀ ವಿಶ್ವದಲ್ಲಿ ವ್ಯಾಪಿಸಿರುವವನು ಅನ್ನುವುದು ಅರ್ಥವೇ, ಆದರೆ ಅದು ನಾವು ಮೊದಲು ನೋಡಿ ಆಗಿದೆ ಆ ಅರ್ಥದಲ್ಲಿ. ಇಲ್ಲಿ ಓತ ಅಂದರೆ ಎಲ್ಲ ಗುಣಗಳಿಂದ ಓತ, ತುಂಬಿರುವವ, ಹೆಣೆದುಕೊಂಡಿರುವವ. ಸರ್ವಗುಣಪೂರ್ಣ ಅನ್ನುವುದು ಇನ್ನೊಂದು ಅರ್ಥ. ಹೀಗೆ ಓಂಕಾರದಿಂದ ಅಖಂಡವಾಗಿ ಒಂದು ಶಬ್ದ ಇದು ಅಂತ ಇಟ್ಟುಕೊಂಡಾಗ ಬರತಕ್ಕಂಥ ಅರ್ಥಗಳನ್ನು ನಾವು ನೋಡಿದೆವು. ಸರ್ವಗತ, ಸರ್ವಾಂತರ್ಯಾಮಿ, ಸರ್ವಗುಣಪೂರ್ಣ, ಸರ್ವಸಂಹಾರಕ, ಸರ್ವಪಾಲಕ, ಸರ್ವಸಮರ್ಥ, ಸರ್ವಜ್ಞ ಇತ್ಯಾದಿ ಅರ್ಥಗಳು ಬಂದವು. ಇವೆಲ್ಲ ಓಂಕಾರದಿಂದ ನಾವು ಅನುಸಂಧಾನ ಮಾಡಬೇಕಾದ ಅರ್ಥಗಳು. ಈಗ ಈ ಒಂದು ಅಕ್ಷರ 3 ವ್ಯಾಹೃತಿಯಾಗಿ, 3 ಗಾಯತ್ರಿಯ ಪಾದವಾಗಿ, ಪುರುಷ ಸೂಕ್ತದ 3 ವರ್ಗವಾಗಿ, 3 ವೇದಗಳಾಗಿ ಬೆಳೆದಂಥ 3 ಅಕ್ಷರವಾಯಿತು ಒಂದು ಅಕ್ಷರ. ಅದರ ಮೊದಲನೇ ಅಕ್ಷರ ಅಕಾರ, ಎರಡನೇ ಅಕ್ಷರ ಉಕಾರ, ಮೂರನೇ ಅಕ್ಷರ ಮಕಾರ. ಆ ಪ್ಲಸ್ ಊ ಆಯಿತು, ಮೂರನೇ ಅಕ್ಷರ ಮಕಾರ ಸೇರಿ ಓಂ ಅಂತ ಅನ್ನುವಂಥ ಶಬ್ದವಾಯಿತು. ಈ ಓಂ ಅನ್ನತಕ್ಕಂಥ 3 ಅಕ್ಷರಗಳು ಬೇರೆ ಬೇರೆಯಾಗಿ 3 ಅರ್ಥಗಳನ್ನು ಹೇಳ್ತಾವೆ. ಈಗ ಒಂದು ಅಖಂಡವಾದ ಅರ್ಥವನ್ನು ನಾವು ಈಗ ನೋಡಿದ್ದು, ಓಂ ಅಂದರೆ ಏನು ಅಂತ. ಇದನ್ನು ಒಡೆದು 3 ಅಕ್ಷರವಾದಾಗ ಅಕಾರಕ್ಕೆ ಒಂದು ಬೇರೆ ಅರ್ಥ, ಉಕಾರಕ್ಕೆ ಒಂದು ಬೇರೆ ಅರ್ಥ, ಮಕಾರಕ್ಕೆ ಒಂದು ಬೇರೆ ಅರ್ಥ. ಇದು ಏನನ್ನು ಹೇಳುತ್ತೆ? ಇದಕ್ಕೆ ಅನೇಕ ಅರ್ಥಗಳಿವೆ. ಆ ಅಂದರೆ ಆ ಈಸ್ ಅನ್ ಅಬ್ರಿವಿಯೇಷನ್ ಆಫ್ ಆನಂದ, ಆನಂದ ಸ್ವರೂಪ ಅಂತನ್ನುವಂಥದ್ದು ಒಂದು. ಇನ್ನೊಂದು ಆ ಅಂತಂದರೆ ಪ್ರಸಿದ್ಧವಾದಂಥ, ಉಪನಿಷತ್ನಲ್ಲಿ ಪ್ರಸಿದ್ಧವಾದಂಥ ಒಂದು ಅರ್ಥವನ್ನು ನಾನು ಇಲ್ಲಿ ಹೇಳ್ತೇನೆ. ಇನ್ನೂ ಅನೇಕ ಅರ್ಥಗಳಿವೆ, ಅದೆಲ್ಲವನ್ನು ಸದ್ಯಕ್ಕೆ ನಾನು ವಿವರಿಸದೇ ಇದ್ದರೂ ಒಂದು ಅರ್ಥವನ್ನು ಹೇಳ್ತೇನೆ. ಆ ಅನ್ನುವುದು ಆಪ್ತಿ ಅನ್ನುವ ಅರ್ಥವನ್ನು ಹೇಳುತ್ತದೆ. ಆಪ್ತಿ ಅಂತಂದರೆ ಹೊರಗಿನ ಪ್ರಪಂಚದ ಜೊತೆಗೆ ನಮ್ಮ ವ್ಯಾಪ್ತಿ, ಸಂಪರ್ಕ. ಬಾಹ್ಯ ಪ್ರಪಂಚದ ಸಂಪರ್ಕ ಆಪ್ತಿ. ಅದರ ಮೊದಲನೆಯ ಅಕ್ಷರ ಅಕಾರ. ಆದ್ದರಿಂದ ಆಪ್ತಿ ಅನ್ನುವುದರ ಅಬ್ರಿವಿಯೇಷನ್ನು ಆ.
ಹೊರಗಿನ ಪ್ರಪಂಚದ ಸಂಪರ್ಕ ಅಂತ ಅರ್ಥ, ಅಂದರೆ ಎಚ್ಚರ ಅಂತ ಅರ್ಥ. ಆ ಅಂದರೆ ಎಚ್ಚರದ ಸ್ಥಿತಿ. ಬೇರೆ ಯಾವ ಸ್ಥಿತಿಯಲ್ಲೂ ಕೂಡ ನಮಗೆ ಹೊರಗಿನ ಪ್ರಪಂಚದ ಸಂಪರ್ಕ ಇಲ್ಲ. ನಮಗೆ ಇರುವುದು ಒಟ್ಟಿಗೆ ಅನುಭವಕ್ಕೆ ಬರುವಂಥದ್ದು ಮೂರೇ ಸ್ಥಿತಿ: ಒಂದು ಎಚ್ಚರ, ಒಂದು ಕನಸು, ಒಂದು ನಿದ್ರೆ. ಮೂರು ಅವಸ್ಥೆಗಳು ಅಂತ. ಆಮೇಲೆ ನಾಲ್ಕನೆಯ ಅವಸ್ಥೆ ಅಂತಂದರೆ ಧ್ಯಾನದಲ್ಲಿ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು. ಅದು ಸಾಧನೆಯಿಂದ ಪಡೆಯಬೇಕಾದ ಅವಸ್ಥೆ. ಇರುವ ಅವಸ್ಥೆ ಮೂರೇ: ಎಚ್ಚರ, ಕನಸು, ನಿದ್ರೆ. ಇದಕ್ಕೇನು ಸಾಧನೆ ಮಾಡೋದು ಬೇಡ. ಪ್ರತಿಯೊಬ್ಬ ಮನುಷ್ಯನಿಗೂ ಮೂರು ಅವಸ್ಥೆಗಳಿವೆ. ಎಚ್ಚರವಾಗಿರ್ತಾನೆ, ಇಲ್ಲ ನಿದ್ರೆ ಮಾಡ್ತಾನೆ, ಇಲ್ಲ ಕನಸು ಕಾಣ್ತಾನೆ. ಇದು ಮೂರಕ್ಕಿಂತ ಆಚೆಗೆ ಒಂದು ಅವಸ್ಥೆಯನ್ನು ನಾಲ್ಕನೆಯ ಅವಸ್ಥೆ ಅಂತ ಅದಕ್ಕೆ ಹೇಳೋದೇ ತುರಿಯ ಅವಸ್ಥೆ ಅಂತಂದರೆ ಫೋರ್ತ್ ಸ್ಟೇಜ್ ಅಂತಲೇ ಹೇಳೋದು ಅದನ್ನು. ಅದು ನಾಲ್ಕನೆಯ ಸ್ಥಿತಿ. ಅದು ಸಾಧನೆ ಮಾಡಿ ಪ್ರಯತ್ನದಿಂದ ಪಡೆಯಬೇಕಾದದ್ದು, ಸಹಜವಾಗಿ ಇರುವಂಥದ್ದಲ್ಲ. ಅದನ್ನು ಮತ್ತೆ ನೋಡೋಣ. ಈಗ ಮನುಷ್ಯನ ಜೀವನದಲ್ಲಿ ಎಲ್ಲರಲ್ಲೂ ಇರುವಂಥದ್ದು ಮೂರು ಅವಸ್ಥೆ. ಒಂದು, ಅವನು ಎಚ್ಚರವಾಗಿರ್ತಾನೆ, ಮಲಗಿದಾಗ ಕನಸು ಕಾಣ್ತಾನೆ, ಇಲ್ಲ ಗಾಢ ನಿದ್ರೆ, ಸೌಂಡ್ ಸ್ಲೀಪ್. ಈ ಮೂರು ಅವಸ್ಥೆಗಳನ್ನೇ ಈ ಆ, ಉ, ಮ ಅನ್ನುವ ಮೂರು ಅಕ್ಷರಗಳು ಹೇಳ್ತವೆ. ಆ ಅಂತಂದರೆ ಆಪ್ತಿ ಅಂತ ಹೇಳಿದೆ. ಆಪ್ತಿ ಅಂದರೆ ಹೊರಗಿನ ಪ್ರಪಂಚದ ಜೊತೆಗೆ ವ್ಯಾಪ್ತಿ, ಸಂಪರ್ಕ. ಅದು ಎಚ್ಚರದಲ್ಲಿ ಮಾತ್ರ. ಆದ್ದರಿಂದ ಆ ಈಸ್ ವೇಕಿಂಗ್ ಸ್ಟೇಜ್. ಎಚ್ಚರ ಆ ಎಚ್ಚರ ಆದ ಮೇಲೆ ಅನಂತರದ್ದು ಎರಡನೇ ಸ್ಥಿತಿ ಉ ಅಂದರೆ ಕನಸು. ಕನಸು ಅಂತಂದರೆ ಏನು? ಹೊರಗಿನ ಪ್ರಪಂಚದಿಂದ ನಮ್ಮನ್ನು ನಾವು ಒಳಕ್ಕೆ ಎಳೆದುಕೊಳ್ಳುವುದು, ಒಳಗಿನ ಪ್ರಪಂಚದಲ್ಲಿ ಚಿತ್ರಗಳನ್ನು ನೋಡುವುದು. ಹೊರಗಿನ ಪ್ರಪಂಚದಿಂದ ಪೂರ್ತಿ ವಿಡ್ರಾವಲ್. ಉ ಅಂದರೆ ಉತ್ಕರ್ಷ, ಒಳಕ್ಕೆ ಎಳೆದುಕೊಳ್ಳೋದು. ಉ ಅಂದರು, ವಿಡ್ರಾವಲ್ ಅಂದರು ಒಂದೇ ಅರ್ಥ. ಅದರಿಂದ ಉ ಈಸ್ ಆನ್ ಅಬ್ರಿವಿಯೇಷನ್ ಆಫ್ ಉತ್ಕರ್ಷ, ಒಳಕ್ಕೆ ಎಳೆದುಕೊಳ್ಳುವುದು. ನಮ್ಮ ಎಲ್ಲ ಹೊರಗಿನ ಇಂದ್ರಿಯಗಳನ್ನು ಒಳಕ್ಕೆ ಎಳೆದುಕೊಂಡು ಅಂತರ್ಮುಖವಾಗಿ ಒಳಗಿನಿಂದ ಚಿತ್ರವನ್ನು ನೋಡುವುದು. ಅದು ಉ, ಕನಸು. ಹಾಗಾದರೆ ಆ ಅಂದರೆ ಎಚ್ಚರ, ಉ ಅಂದರೆ ಕನಸು, ಮಾ ಅಂದರೆ ಮಾನ. ಮಾ ಈಸ್ ಆನ್ ಅಬ್ರಿವಿಯೇಷನ್ ಆಫ್ ಮಾನ. ಮಾನ ಅಂತಂದರೆ ಅಂತರ್ಭಾವ ಅಂತರ್ಥ ಸಂಸ್ಕೃತದಲ್ಲಿ. ಭಗವಂತನ ಒಳಗೆ ಅಂತರ್ಗತನಾಗಿ ಇದ್ದು ಬಿಡುವುದು. ಹೊರಗಿನ ಅರಿವೂ ಇಲ್ಲ, ಒಳಗಿನ ಅರಿವೂ ಇಲ್ಲ. ಹೊರಗಿನ ಬಾಹ್ಯ ಪ್ರಪಂಚದ ಅರಿವೂ ಇಲ್ಲ, ಮಾನಸ ಪ್ರಪಂಚದ ಅರಿವೂ ಇಲ್ಲ. ಕನಸೂ ಇಲ್ಲ, ಎಚ್ಚರವೂ ಇಲ್ಲ. ಎಚ್ಚರವಿಲ್ಲದೆ ಬದುಕುವುದು ಅದು ಮಾ. ಅದು ನಿದ್ರೆ, ಸುಷುಪ್ತಿ. ಹೀಗೆ ಮನುಷ್ಯನ ಮೂರು ಅವಸ್ಥೆಗಳನ್ನು ಪ್ರತಿನಿಧಿಸುವಂಥ ಮೂರು ಅಕ್ಷರಗಳನ್ನು ಸೇರಿಸಿ ಓಂಕಾರವನ್ನು ಮಾಡಿದರು. ಇದರ ಅರ್ಥ ಏನು? ಎಚ್ಚರ, ಕನಸು, ನಿದ್ರೆ. ಆವು ಮಾ ಅಂದರೆ ಎಚ್ಚರ, ಕನಸು, ನಿದ್ರೆ ಅಂತ ಇಷ್ಟೇ ಅರ್ಥ ಅಲ್ಲ. ಈ ಎಚ್ಚರ, ಕನಸು, ನಿದ್ರೆಗಳಲ್ಲಿ ನಮ್ಮನ್ನು ರಕ್ಷಿಸುವಂಥ ಭಗವಂತ ಓಂ. ನಾವು ಎಚ್ಚರವಾಗಿದ್ದಾಗಲೂ ಅವನು ಎಚ್ಚರವಾಗಿ ರಕ್ಷಿಸ್ತಾನೆ. ನಾವು ಕನಸು ಕಾಣುವಾಗಲೂ ಅವನು ಎಚ್ಚರವಾಗಿದ್ದು ಕನಸು ಕಾಣಿಸ್ತಾನೆ. ನಾವು ನಿದ್ರಿಸಿದಾಗಲೂ ಅವನು ಎಚ್ಚರವಾಗಿದ್ದು ನಮ್ಮನ್ನು ರಕ್ಷಿಸ್ತಾನೆ ಮತ್ತು ಎಚ್ಚರಾಗಿಸುತ್ತಾನೆ ಬೆಳಿಗ್ಗೆ, ಮಾರನೇ ದಿವಸ ಬೆಳಿಗ್ಗೆ. ಹೀಗೆ ಎಚ್ಚರ, ಕನಸು, ನಿದ್ರೆಗಳಲ್ಲಿ ಮೂರು ಅವಸ್ಥೆಗಳಲ್ಲೂ ಎಚ್ಚರವಾಗಿದ್ದು ನಮ್ಮನ್ನು ಎಚ್ಚರದಿಂದ ರಕ್ಷಿಸುವವನು ಆ, ಉ, ಮ ಮೂರು ಅಕ್ಷರದಿಂದ. ಆ ಅಂದರೆ ಎಚ್ಚರವನ್ನು ನಿಯಂತ್ರಿಸುವ ಭಗವಂತ, ಉ ಅಂದರೆ ಕನಸನ್ನು ನಿಯಂತ್ರಿಸುವ ಭಗವಂತ, ಮಾ ಅಂದರೆ ನಿದ್ರೆಯನ್ನು ನಿಯಂತ್ರಿಸುವ ಭಗವಂತ. ಇದನ್ನೇ ವಿಶ್ವ, ತೈಜಸ, ಪ್ರಾಜ್ಞಾ ಅಂತ ಈ ರೂಪಗಳಿಗೆ ಹೆಸರು ಹೇಳ್ತಾರೆ. ಎಚ್ಚರವನ್ನು ನಿಯಂತ್ರಿಸ್ತಕ್ಕಂಥ ರೂಪಕ್ಕೆ ವಿಶ್ವ ಅಂತ ಹೆಸರು, ಕನಸನ್ನು ನಿಯಂತ್ರಿಸ್ತಕ್ಕಂಥ ರೂಪಕ್ಕೆ ತೈಜಸ ಅಂತ ಹೆಸರು, ನಿದ್ರೆಯನ್ನು ನಿಯಂತ್ರಿಸುವ ರೂಪಕ್ಕೆ ಪ್ರಾಜ್ಞಾ ಅಂತ ಹೆಸರು. ಹೀಗೆ ಭಗವಂತ ವಿಶ್ವನಾಗಿ ವಿಶ್ವದ ಸಂಪರ್ಕವನ್ನು ನಮಗೆ ಕೊಡ್ತಾನೆ, ತೈಜಸ್ಸನಾಗಿ ಕನಸಿನ ಅನುಭವವನ್ನು ಕೊಡ್ತಾನೆ, ಪ್ರಾಜ್ಞನಾಗಿ ನಿದ್ರೆಯ ಅನುಭವವನ್ನು ಕೊಡ್ತಾನೆ. ಹೀಗೆ ಎಚ್ಚರ, ಕನಸು, ನಿದ್ರೆ ಬದುಕಿನ ಎಲ್ಲ ಮುಖಗಳು ಆಯ್ತಲ್ಲ. ಇನ್ನೇನಿದೆ ಹೇಳಲಿಕ್ಕೆ? ಇನ್ನು ಉಳಿದದ್ದು ಏನೂ ಹೇಳುವುದು ಬಾಕಿ ಇಲ್ಲ. ಎಚ್ಚರ, ಕನಸು, ನಿದ್ರೆಗಳ ಮೂಲಕ ಪ್ರಪಂಚದಲ್ಲಿ ಯಾರ್ಯಾರಿಗೆ ಏನೇನು ಅನುಭವಗಳಿದೆಯೋ ಅದೆಲ್ಲ ಅನುಭವಗಳನ್ನು ಕೊಡತಕ್ಕಂಥ ಈ ಮೂರು ಅವಸ್ಥೆಗಳನ್ನು ನಿಯಂತ್ರಿಸುವಂಥ ಮಹಾಶಕ್ತಿ ಅಂತ ಅರ್ಥ ಓಂ ಅಂತಂದರೆ. ಅಲ್ಲಿಗೆ ಹೇಳಬೇಕಾದ್ದೆಲ್ಲ ಮುಗಿದೋಯ್ತು. ಇನ್ನು ಅಕಾರದಿಂದ ಓಂಕಾರದಿಂದ ಹೇಳದೇ ಇದ್ದದ್ದು ಏನೂ ಉಳಿದಿಲ್ಲ. ಮನುಷ್ಯನ ಜೀವನದಲ್ಲಿ ಅನುಭವ ಮೂರೇ ಮುಖ: ಒಂದು ಎಚ್ಚರದ ಅನುಭವ, ಒಂದು ಕನಸಿನ ಅನುಭವ, ಮತ್ತೊಂದು ನಿದ್ರೆಯ ಅನುಭವ. ನಿದ್ರೆಯಲ್ಲೂ ಒಂದು ಅನುಭವ ಇದೆಯಲ್ಲ. ನಿದ್ರೆಯಲ್ಲಿಯೂ ಕೆಲವು ಅನುಭವಗಳಿವೆ. ನಾನು ಸುಖವಾಗಿ ನಿನ್ನೆ ರಾತ್ರಿ ಮಲಗಿದವ ಇವತ್ತು ಬೆಳಗ್ಗಿನ ತನಕ ಸುಖವಾಗಿ ನಿದ್ರಿಸಿದೆ ಅಂತೇವೆ ಬೆಳಗಾತ ಎದ್ದು. ಹಾಗಾದರೆ ನಿದ್ರೆಯಲ್ಲಿ ಅವನಿಗೆ ಕೆಲವು ವಿಷಯ ಗೊತ್ತಿತ್ತು. ಏನು ಗೊತ್ತಿತ್ತು ಅಂದರೆ ನಾನು ರಾತ್ರಿ ಬೆಳಗಿನ ತನಕ ಆನಂದವಾಗಿ ಮಲಗಿದೆ ಅಂತಾನಲ್ಲ. ಹಾಗಾದರೆ ಆನಂದದ ಅನುಭವ ನಿದ್ರೆಯಲ್ಲಿ ಇತ್ತು. ಆದರೆ ಸ್ವಾರಸ್ಯ ಏನು ಅಂದರೆ ಆನಂದದ ಅನುಭವ ಇತ್ತು ಅನ್ನುವ ಅನುಭವ ಎಚ್ಚರ ಆದಮೇಲೆ ಬರೋದು. ಆನಂದ ಅನ್ನೋದು ನಿದ್ರೆಯಲ್ಲಿ ಗೊತ್ತಿತ್ತು ಅನ್ನೋದು ಎಚ್ಚರ ಆದಮೇಲೆ ಗೊತ್ತಾಗೋದು.
ನಾನು ಮಲಗಿದ್ದೆ, ನಾನು ಅನ್ನುವುದು ಗೊತ್ತಿತ್ತು, ನಾನು ಅನ್ನುವುದು ನಿದ್ರೆಯಲ್ಲಿ ಗೊತ್ತಿತ್ತು ಅನ್ನುವುದು ಎಚ್ಚರ ಆದಮೇಲೆ ಗೊತ್ತಾಗೋದು. ಆಮೇಲೆ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗಿನ ತನಕ ಕಾಲದ ಅರಿವಿತ್ತು, ಕಾಲದ ಅರಿವಿತ್ತು ಅನ್ನುವುದು ಗೊತ್ತಾಗುವುದು ಎಚ್ಚರ ಆದಮೇಲೆ. ಆಮೇಲೆ ಇನ್ನೊಂದು 4 ಅರಿವುಗಳು ನಿದ್ರೆಯಲ್ಲಿ ಇದೆ. ಇನ್ನೊಂದು ರಾತ್ರಿ ಬೆಳಗಿನ ತನಕ ಎಲ್ಲೆಲ್ಲಿ ಏನಾಯಿತು ನನಗೊಂದೂ ಗೊತ್ತಿಲ್ಲ, ನಿದ್ರೆ ಬಂದಿತ್ತು ಅಂತ. ಅಂದರೆ ಗೊತ್ತಿಲ್ಲ ಅನ್ನೋದು ಗೊತ್ತಿತ್ತು. ಅಜ್ಞಾನದ ಅರಿವು ಇದೆ, ಆನಂದದ ಅರಿವು ಇದೆ, ಕಾಲದ ಅರಿವು ಇದೆ, ಆತ್ಮದ ಅರಿವು ಇದೆ. ಈ 4 ಅರಿವು ಬಿಟ್ಟರೆ ಇನ್ನು ಏನೇನೂ ಇಲ್ಲ ನಿದ್ರೆಯಲ್ಲಿ. ಈ 4ರ ಅರಿವು ನಿದ್ರೆಯಲ್ಲಿದೆ. ಈ 4ರ ಅರಿವು ಕೊಟ್ಟು ಅವನಿಗೆ ಪ್ರಪಂಚದ ಯಾವ ದುಃಖದ ಅರಿವೂ ಬರದಂತೆ ಅವನನ್ನು ತನ್ನೊಳ ಮಡಿಲಲ್ಲಿ ಮಲಗಿಸಿಕೊಂಡು ನಿದ್ರೆ ಮಾಡಿಸಿದಂಥ ಭಗವಂತ ಅವನು ಮಕಾರವಾಚಿ. ಹೀಗೆ ಅಕಾರ, ಉಕಾರ, ಮಕಾರ ಈ 3 ಅಕ್ಷರಗಳಿಂದ ವಾಚ್ಯನಾಗಿ ನಮ್ಮ ಎಚ್ಚರ, ಕನಸು, ನಿದ್ರೆಗಳನ್ನು ನಿಯಂತ್ರಿಸ್ತಕ್ಕಂಥ ಭಗವಂತನೇ ತುರೀಯದಲ್ಲಿ ನಮಗೆ ದರ್ಶನ ಕೊಡ್ತಾನೆ ಅಂತ. ಅದು ಮಕಾರದಿಂದ ಆಚೆಗೆ ಈಗ ಆ ಉ ಮ ಆದಮೇಲೆ ನಾದಕ್ಕೆ ಬರಬೇಕು. ಅಕಾರ, ಉಕಾರ, ಮಕಾರ ಸೇರಿ ನಮಗೆ ಆ ಉ ಮ ಅಂತ ಹೇಳೋದಿಲ್ಲ. ನಾವು ಅದರಿಂದ ಒಂದು ಹೊಸ ನಾದವನ್ನು ನಿಷ್ಪಾದನೆ ಮಾಡ್ತೇವೆ. ಏನು ಅಂದರೆ ಆ ಉ ಮ ಸೇರಿ ಓಂ ಅನ್ನತಕ್ಕಂಥ ಒಂದು ಹೊಸ ನಾದ ಹುಟ್ಟಿತು. ಆ ಹೊಸ ನಾದಕ್ಕೆ ಅದು ತುರಿಯ ನಾಮಕ, ಅದು ತುರಿಯನು ನಾಮಕರಾಗಿರ್ತಕ್ಕಂಥ ಭಗವಂತನ. ಅಂದರೆ ಅವನಿಗೆ ಹೆಸರು, ಭಗವಂತನಿಗೂ ತುರಿಯ ಅಂತಲೇ ಹೆಸರು, 4ನೇಯವನು ಅಂತ. ಯಾಕೆಂದರೆ ಈ ಸಾಂಸಾರಿಕ ದಶೆಯಲ್ಲಿ ಅದರ ಅನುಭವ ಬರದೇ ಇರುವುದರಿಂದ ಅದಕ್ಕೇನು ಹೆಸರು ಅಂದರೆ ಅದು 4ನೇದು ಅಂತ. ತುರಿಯ, ತುರಿಯಂ ನಾದನಾಮಾನಂ, ತುರಿಯ ರೂಪ ಉಂಟು. ಅದು ಎಚ್ಚರ, ಕನಸು, ನಿದ್ರೆಗಳನ್ನು ಮೀರಿ ಅದರ ಆಚೆಗೆ ಧ್ಯಾನದ ಸ್ಥಿತಿಯಲ್ಲಿ ನಾವು ಗ್ರಹಿಸಬಹುದಾದಂಥ ಒಂದು ರೂಪ. ಅಂದರೆ ಆ ರೂಪದ ಸಾಕ್ಷಾತ್ಕಾರದಿಂದಲೇ ಮೋಕ್ಷ ಸಾಧ್ಯ. ಆದ್ದರಿಂದ ಅದು 4ನೇ ಸ್ಟೇಜು. 4ನೇ ಸ್ಟೇಜು ಅಂದರೆ ಈ 3 ಸ್ಟೇಜನ್ನು ಮೀರಿ ಮನುಷ್ಯ ಸಾಧನೆಯಿಂದ ಗಳಿಸಬೇಕಾದಂಥ ಸ್ಟೇಜು ಧ್ಯಾನ ಸ್ಥಿತಿ. ಧ್ಯಾನ ಸ್ಥಿತಿಯಲ್ಲಿ ಕಾಣಬಹುದಾದ ರೂಪ ಅದು 4ನೇ ರೂಪ, ಅದಕ್ಕೂ ತುರಿಯ ರೂಪ ಅಂತ ಹೆಸರು. ತುರಿಯಂ ದೃಶ್ಯತೆ ಕ್ವಾಪಿ ಪ್ರಾಪ್ತಾನಾಂ ಷೋಡಶೀಂ ಕಲಾಂ ಅಂತ. ಈ ತುರಿಯ ವಾಸುದೇವನ ದರ್ಶನ ಯಾವಾಗ ಆಗತ್ತೆ ಅನ್ನೋದಕ್ಕೆ ಆಚಾರ್ಯರು ಒಂದು ನಿರ್ದೇಶನ ಕೊಟ್ಟರು. ತುರಿಯಂ ದೃಶ್ಯತೆ, ತುರಿಯದ ದರ್ಶನ ಯಾವಾಗಲೂ ಆಗುವುದು ಮೋಕ್ಷದಲ್ಲಿ. ಸಂಸಾರದ ದಶೆಯಲ್ಲಿ ತುರಿಯಂ ದೃಶ್ಯತೆ ಕ್ವಾಪಿ, ಎಲ್ಲೋ ಅಪರೂಪಕ್ಕೊಮ್ಮೆ, ಅಪರೋಕ್ಷ ಜ್ಞಾನಿಗಳಿಗೂ ಸದಾ ತುರಿಯದ ದರ್ಶನ ಇಲ್ಲ. ಕ್ವಾಪಿ ಅಂದರೆ ಎಲ್ಲೋ ಅಪರೂಪಕ್ಕೊಮ್ಮೆ, ಆಗೊಮ್ಮೆ ಈಗೊಮ್ಮೆ ಭಗವಂತನ ರೂಪದ ದರ್ಶನ ಸಾಧ್ಯವಾಗ್ತದೆ. ಯಾವಾಗ ಅಂದರೆ ಧ್ಯಾನ ಮಾಡುವಾಗ ಅಂತ ಹೇಳೋದಿಲ್ಲ ಅವರು. ಯಾಕೆಂದರೆ ಧ್ಯಾನ ಮಾಡುವಾಗಲೂ ಕೂಡ ನಾವು ಕಾಣುವುದು ನಮ್ಮ ಮಾನಸ ಬಿಂಬವನ್ನೇ, ಮಾನಸ ಪ್ರತೀಕವನ್ನೇ ಹೊರತು ಭಗವಂತನನ್ನಲ್ಲ. ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ. ಯಾವುದನ್ನು ನೀನು ಉಪಾಸನೆ ಮಾಡ್ತೀಯೋ ಅದು ಬ್ರಹ್ಮ ಅಲ್ಲ, ಅದು ನೀನು ಮನಸ್ಸಿನಲ್ಲಿ ರೂಪಿಸಿರತಕ್ಕಂಥ ಪ್ರತಿಮೆ, ನಿನ್ನ ಮಾನಸ ಪ್ರತೀಕ ಅದು. ಅದನ್ನೇ ದೇವರು ಅಂತ ತಿಳ್ಕೋಬೇಡ. ಜ್ಞಾನಾನಂದಮಯವಾದ ರೂಪ ನಿನಗೆ ಕಾಣಿಸಿದ್ದಲ್ಲ, ನಿನ್ನ ಮಾನಸ ಸಂಸ್ಕಾರಮಯವಾದ ರೂಪವೇ ನಿನಗೆ ಕಾಣಿಸಿದ್ದು. ಯಾಕೆಂದರೆ ಯನ್ಮನಸಾನ ಮನುತೆ ಏನಾಹುರ್ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ. ಯಚ್ಚಕ್ಷುಷಾ ನ ಪಶ್ಯಂತಿ ಏನ ಚಕ್ಷೂಂಷಿ ಪಶ್ಯಂತಿ, ಅಥವಾ ಯಚ್ಚಕ್ಷುಷಾ ನ ಪಶ್ಯತಿ ಏನ ಚಕ್ಷೂಂಷಿ ಪಶ್ಯಂತಿ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ. ಯಾವುದನ್ನು ಕಣ್ಣಿನಿಂದ ಮತ್ತು ಮನಸ್ಸಿನ ಕಣ್ಣಿನಿಂದ ಕೂಡ ನೋಡಲಿಕ್ಕೆ ಸಾಧ್ಯವಿಲ್ಲವೋ ಅದನ್ನು ನಾವು ಬ್ರಹ್ಮ ಅಂತ ಹೇಳೋದು. ಆದ್ದರಿಂದ ನೀನು ಮನಸ್ಸಿನ ಕಣ್ಣಿನಿಂದ ಕಂಡದ್ದು ನಿನ್ನ ಮನಸ್ಸೇ ರೂಪಿಸಿದ ಆಕಾರವನ್ನು. ಅಂದ ಧ್ಯಾನದಲ್ಲಿ ಕೂಡ ಭಗವಂತನ ದರ್ಶನ ಧ್ಯಾನದಲ್ಲಿ ಆಗುವುದಿಲ್ಲ. ಧ್ಯಾನದಲ್ಲಿ ಆಗುವುದು ಭಗವಂತನ ಮಾನಸ ಪ್ರತೀಕ ದರ್ಶನ. ಮತ್ತು ಹಾಗಾದರೆ ಭಗವಂತನ ದರ್ಶನ ಯಾವಾಗ ಆಗುತ್ತೆ ಅಂದರೆ ಅದಕ್ಕೆ ಹೇಳಿದ್ರು ಒಂದು ಕಂಡೀಷನ್ ಹಾಕಿದರು. ಪ್ರಾಪ್ತಾನಾಂ ಷೋಡಶೀಂ ಕಲಾಂ. ನೀವು 16 ಕಲೆಗಳಲ್ಲಿ 16ನೆಯ ಕಲೆಯನ್ನು ಗುರುತಿಸಿಕೊಂಡಾಗ ಭಗವಂತ ಕಾಣ್ತಾನೇ ಎಂದರು. 16ನೆಯ ಕಲೆಯನ್ನು ನಾವು ಗುರುತಿಸಿಕೊಂಡಾಗ, 16ನೇ ಕಲೆ ಅಂದರೆ ಯಾವುದು? ಷೋಡಶ ಕಲೆಗಳು ಅಂದರೆ ನಮಗೆ ಗೊತ್ತು. 16ನೇ ಕಲೆ ಅಂದರೆ ಜೀವ, ಅವನಿಗೆ 15 ಬೇಲಿಗಳು. ಈ ಬೇಲಿಗಳೇ ಕ್ಷರವಾಗಿರತಕ್ಕಂಥ ಆವರಣಗಳು, ಜಡವಾದ ಬೇಲಿಗಳ ಒಳಗೆ ಇರತಕ್ಕ 16ನೆಯ ಜೀವ. ಹಾಗಾದರೆ 16ನೆಯ ಕಲೆ ಅಂದರೆ ಷೋಡಶೀ ಕಲಾ ಜೀವಸ್ವರೂಪಂ ಅಂತ ಹೇಳ್ತಾರೆ ವಾಮನ ಪಂಡಿತಾಚಾರ್ಯರು. ಅದು ಇವತ್ತು ಪ್ರಚಲಿತವಾದ ವ್ಯಾಖ್ಯಾನಗಳಲ್ಲಿ ಷೋಡಶೀ ಕಲಾ ಅನ್ನೋದಕ್ಕೆ ಇಷ್ಟು ಸ್ಪಷ್ಟವಾದ ಅರ್ಥ ಎಲ್ಲಿಯೂ ನನ್ನ ಗಮನಕ್ಕೆ ಬಂದಿಲ್ಲ. ಅದು ವಾಮನ ಪಂಡಿತಾಚಾರ್ಯ ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. 16ನೆಯ ಕಲೆ ಅಂದರೆ ಜೀವಸ್ವರೂಪ ಅಂತ. ಅಂದರೆ 16 ಅಂದರೆ ಜೀವ. ಷೋಡಶೀಂ ಕಲಾಂ ಪ್ರಾಪ್ತಾನಾಂ. ನೀನು ಮೊದಲು ನಿನ್ನನ್ನು ಮುಟ್ಟು ಆಮೇಲೆ ದೇವರನ್ನು ಮುಟ್ತೀಯಾ ಅಂದರು.
ನನ್ನನ್ನು ನಾನು ಹೋಗಿ ಸೇರುವುದು ಅಂದರೆ ಏನು? ನನ್ನನ್ನು ನಾನು ತಿಳಿಯುವುದು ಅಂದರೆ ಸೆಲ್ಫ್ ರಿಯಲೈಸೇಷನ್. ಆತ್ಮ ಸಾಕ್ಷಾತ್ಕಾರ ಆಗುವ ತನಕ ಧ್ಯಾನದಲ್ಲಿ ಕೂಡ ಕಾಣುವುದು ಬರೇ ಮಾನಸ ಪ್ರತೀಕ. ಆತ್ಮ ಸಾಕ್ಷಾತ್ಕಾರ ಆದಾಗ ನನ್ನ ಜ್ಞಾನಾನಂದಮಯವಾದ ಸ್ವರೂಪದ ಅರಿವು ನನಗೆ ಬಂತು. ಆಗ ಇದು ಕನ್ನಡಿಯಲ್ಲಿ ಕಂಡ ಪ್ರತಿಬಿಂಬ, ಇದರ ಬಿಂಬ ಯಾವುದು ಅಂತ ಬಿಂಬರೂಪದ ಅನ್ವೇಷಣೆಗೆ ಹೊರಟೆ ನಾನು. ಹೋದಾಗ ಆ ಮನಸ್ಸು ಆತ್ಮಸ್ವರೂಪ ಉಂಟಲ್ಲ, ಆತ್ಮಸ್ವರೂಪ ಅನ್ನುವುದು ಜ್ಞಾನಾನಂದಮಯ. ಆದ್ದರಿಂದ ಜ್ಞಾನಾನಂದಮಯವಾದ ಭಗವಂತನನ್ನು ಕಾಣುವುದಕ್ಕೆ ಅದು ಶಕ್ತವಾಗ್ತದೆ. ಈ ಮನಸ್ಸು ಅಲ್ಲ, ಅದಕ್ಕೆ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯವಾಗುವುದು ಜೀವಸ್ವರೂಪದ ಕಣ್ಣಿನಿಂದ, ಜೀವಸ್ವರೂಪದ ಮನಸ್ಸಿನಿಂದ ಹೊರತು ಈ ಮನಸ್ಸಿನಿಂದ ಭಗವಂತ ಕಾಣಿಸುವುದಿಲ್ಲ. ಹಾಗಾದರೆ ಈ ಮನಸ್ಸನ್ನು ಸ್ಥಗಿತಗೊಳಿಸಿ ಜೀವಸ್ವರೂಪದ ಮನಸ್ಸಿನಿಂದ ಭಗವಂತನನ್ನು ಮನನ ಮಾಡಿದಾಗ ಜೀವಸ್ವರೂಪದ ಕಣ್ಣಿಗೆ ಭಗವಂತ ಕಾಣ್ತಾನೆ ಯಾವಾಗಲೂ ಅಲ್ಲ. ಅದು ಕೂಡ ಕ್ವಾಪಿ ಎಲ್ಲೋ ಅಪರೂಪಕ್ಕೊಮ್ಮೆ. ಮೋಕ್ಷದಲ್ಲಿ ಸದಾ ಮೋಕ್ಷ ಆಗುವ ತನಕ ಜೀವ ಸಾಕ್ಷಾತ್ಕಾರ ಆದಮೇಲೆ ಜೀವದ ಬಿಂಬರೂಪದ ಸಾಕ್ಷಾತ್ಕಾರ ಎಲ್ಲೋ ಅಪರೂಪಕ್ಕೊಮ್ಮೆ. ಅದು ಅಪರೂಪಕ್ಕೊಮ್ಮೆ ಅನ್ನೋದರ ವಿವರಣೆಯನ್ನು ನಾನು ಮೊನ್ನೆ ಹೇಳಿದ್ದೆ. ಬ್ರಹ್ಮಾದಿ ದೇವತೆಗಳಿಗೆ ಮುಹೂರ್ತ ಕಾಲ ನಿರಂತರವಾಗಿ ಭಗವಂತ ಕಾಣ್ತಾನೆ ಧ್ಯಾನದಲ್ಲಿ, ಆ ಮಾನಸ ಸ್ವರೂಪಭೂತ ಧ್ಯಾನದಲ್ಲಿ. ಒಂದು ಮುಹೂರ್ತ ಕಾಲ ಅಂದರೆ ಸುಮಾರು 1 ತಾಸು ಕಾಲ ಅಖಂಡವಾಗಿ ಭಗವಂತನ ರೂಪವನ್ನು ಕಾಣ್ತಾ ಇರುವುದು ಸಾಧ್ಯ. ತಮ್ಮ ಬಿಂಬರೂಪವನ್ನು, ಹೊರಗಿನ ರೂಪವನ್ನು ಅಲ್ಲ. ಹೊರಗಿನ ರೂಪವನ್ನು ಯಾರೂ ಕಾಣಬಹುದು. ಕಂಸ ಕೃಷ್ಣನನ್ನು ಯಾವಾಗಲೂ ನೋಡ್ತಾ ಇದ್ದ, ರಾಮನನ್ನು ಬಹಳ ಹೊತ್ತು ನೋಡ್ತಾ ಇದ್ದ. ಅದಲ್ಲ, ಬಿಂಬರೂಪವನ್ನು 1 ತಾಸು ಕಾಲ ತನ್ನ ಬಿಂಬರೂಪವನ್ನು ನೋಡ್ತಾ ಇರುವುದು ಬ್ರಹ್ಮಾದಿ ದೇವತೆಗಳಿಗೆ ಸಾಧ್ಯ ಅಂತ. ಅದು ಜ್ಞಾನಯೋಗ. ಅದರ ನಂತರ ತಪೋಯೋಗ. ಆ ತಪೋಯೋಗ ಅಂತಂದರೆ ಅದು 6 ಅಕ್ಷರಗಳನ್ನು ಉಚ್ಚಾರ ಮಾಡುವಷ್ಟು ಕಾಲ ಮಾತ್ರ ಭಗವಂತನ ದರ್ಶನ ಅಷ್ಟೇ. ಭಗವಂತ ಕಾಣ್ತಾ ಇದ್ದಾನೆ ಅಂತ ಹೇಳಲಿಕ್ಕಿಲ್ಲ. ಯಾಕೆಂದರೆ ಅಷ್ಟು ಹೇಳುವಾಗ ಭಗವಂತ 6 ಮಾತ್ರೆಗಳಲ್ಲ, ಭಗವಂತ ಅನ್ನುವಲ್ಲಿ 5 ಮಾತ್ರೆ ಆಗೋಯ್ತು. ಆಮೇಲೆ ಕಾಣ್ತಾ ಅನ್ನುವಲ್ಲಿ 4 ಮಾತ್ರೆ ಆಗೋಯ್ತು. 5 4 9 ಮಾತ್ರೆ ಆಯಿತು. ಇದ್ದಾನೆ ಅನ್ನುವಲ್ಲಿ ಪುನಃ 4 ಮಾತ್ರೆ, 9 13 ಮಾತ್ರೆ ಆಯಿತು. ಅಷ್ಟರಲ್ಲಿ ಭಗವಂತ ಕಾಣ್ತಾ ಇದ್ದ ಭಗವಂತ ಡಿಸಿಪೇರ್ ಆಗಿ 7 ಕ್ಷಣಗಳಾಗಿ ಬಿಡ್ತವೆ, 7 ಮಾತ್ರ ಕಾಲಗಳಾಗಿ ಬಿಡ್ತವೆ. 6 ಮಾತ್ರೆಗಳ ಕಾಲದಲ್ಲಿ ಮಾತ್ರ ತಪೋಯೋಗದಿಂದ ಭಗವಂತನನ್ನು ಕಾಣ್ತಾರೆ. ಜ್ಞಾನಯೋಗ ತಪೋಯೋಗ ಅಲ್ಲ, ಬರೇ ಯೋಗ. ಬರೇ ಯೋಗಿಗಳಿಗೆ 1 ಮಾತ್ರ ಕಾಲ, 1 ಅಕ್ಷರವನ್ನು ಉಚ್ಚರಿಸುವಷ್ಟು ಹೊತ್ತು. ಅದಕ್ಕೆ ಯಾವಾಗಲೂ ಒಮ್ಮೆ 1 ಕ್ಷಣ, ಕ್ವಚಿತ್ 1 ಕ್ಷಣ ಕಾಲ. ಇನ್ನು ಅರ್ಧಯೋಗಿಗಳಿದ್ದಾರೆ, ಅವರಿಗೆ 1 ಅಕ್ಷರವನ್ನು, ಪಾದಯೋಗಿಗಳಿದ್ದಾರೆ. ಪಾದಯೋಗಿಗಳು ಅಂದರೆ 1 ಅಕ್ಷರವನ್ನು ಉಚ್ಚರಿಸುವ ಸಮಯದ 1/4 ಅಷ್ಟೇ ಭಗವಂತನ ದರ್ಶನ. ಇದು ಮೋಕ್ಷಕ್ಕಿಂತ ಪೂರ್ವದಲ್ಲಿ ಸಾಕ್ಷಾತ್ ಭಗವಂತನ ದರ್ಶನ. ಧ್ಯಾನದಲ್ಲಿ ಪ್ರತೀಕ ದರ್ಶನ ಬಹಳ ಹೊತ್ತು ಸಾಧ್ಯ ಆಗಬಹುದು. ಅದು ಎಷ್ಟು ಹೊತ್ತು ನೋಡ್ತಾ ಇರತಕ್ಕಂತಹ ಸಾಧನೆಯನ್ನು ಮಾಡಿದವರಿಗೆ ಅದು ನಿಮಿಷಗಳ ಕಾಲ, ತಾಸುಗಳ ಕಾಲ ಭಗವಂತನನ್ನು ನೋಡಬಹುದು. ಭಗವಂತನ ಸ್ವರೂಪ ದರ್ಶನ ಅನ್ನೋದು ಅಷ್ಟು ವಿರಳ. ಅದು 4ನೆಯದು. ಅದು ಈ ಅಕಾರ ಉಕಾರ ಮಕಾರದ ಆಚೆಗೆ ನಾದದಿಂದ ಬರ್ತಕ್ಕಂಥದ್ದು. ಹೀಗೆ ಭಗವಂತನ 3 ಅಕ್ಷರಗಳು, 3 ಅವಸ್ಥೆಗಳನ್ನು ಹೇಳಿ, 3 ಅವಸ್ಥೆಗಳು ಅಂದರೆ ಪೂರ್ತಿ ಸಂಸಾರ, ಅಲ್ಲಿಗೆ ಮುಗಿಯಲಿಲ್ಲ. ಭಗವಂತ ಇನ್ನೂ ಒಂದು 3 ಅವಸ್ಥೆ ಇದೆ ನಮಗೆ. ಇದು ಪ್ರತಿದಿನ ಅನುಭವಿಸುವ 3 ಅವಸ್ಥೆ: ಎಚ್ಚರ ಕನಸು ನಿದ್ರೆ, ಎಚ್ಚರ ಕನಸು ನಿದ್ರೆ, ಎಚ್ಚರ ಕನಸು ನಿದ್ರೆ. ಆಮೇಲೆ ಎಚ್ಚರ ಕನಸು ನಿದ್ರೆ ಪ್ರಾರಂಭ ಆಗಬೇಕಾದ್ರೆ ಮೊದಲು ಒಂದು ಅವಸ್ಥೆ ಇದೆ, ಇದು ಸ್ಟಾಪ್ ಆಗಲಿಕ್ಕೆ ಒಂದು ಅವಸ್ಥೆ ಇದೆ. ಅದು ಹುಟ್ಟು ಸಾವು, ಹುಟ್ಟು ಸಾವು, ಸಾಯೋ ತನಕ ಬದುಕೋದು. ಇದು 3 ಅವಸ್ಥೆ. ಅಂದರೆ ಸೃಷ್ಟಿ ಸ್ಥಿತಿ ಸಂಹಾರ. ಆ 3 ಅವಸ್ಥೆಗಳನ್ನು ಕೂಡ ಅಕಾರ ಉಕಾರ ಮಕಾರ ಹೇಳುತ್ತೆ. ಅಕಾರ ಜಗತ್ತಿನ ಸೃಷ್ಟಿಗೆ ಕಾರಣನಾದ ಭಗವಂತನನ್ನು ಹೇಳ್ತದೆ. ಅದಕ್ಕೋಸ್ಕರ ಇದನ್ನು ಆ ಅಂತಂದರು. ಆ ಅಂದರೆ ಅಜ ಅನ್ನುವುದರ ಅಬ್ರಿವಿಯೇಷನ್ನು. ಅಂದರೆ ಬ್ರಹ್ಮನಲ್ಲಿ ಇದ್ದು ಸೃಷ್ಟಿ ಮಾಡತಕ್ಕ ಭಗವಂತನ ರೂಪ, ಬ್ರಹ್ಮಸ್ಥಿತವಾದ ಅಜನಾಮಕವಾದ ರೂಪ, ಅದು ಅಕಾರವಾಚ್ಯ. ಸೃಷ್ಟಿಗೆ ಕಾರಣವಾಗಿರತಕ್ಕಂಥದ್ದು, ಚತುರ್ಮುಖನ ಒಳಗಿದ್ದು ಸಮಸ್ತ ವಿಶ್ವದ ಸೃಷ್ಟಿಯನ್ನು ಮಾಡುವಂಥದ್ದು. ಆಮೇಲೆ ಮಾ ಅಂದರೆ ಸಂಹಾರ, ಅದನ್ನೇ ಮಹೇಶ್ವರನ ಒಳಗಿದ್ದು ಮಕಾರವಾಚ್ಯನಾಗಿ ಸಂಹಾರ ಮಾಡತಕ್ಕಂಥ ಭಗವಂತನ ರೂಪ ಮಕಾರವಾಚ್ಯ. ಈ 2 ಪ್ರತೀಕಗಳಿಗಿಂತಲೂ ಉತ್ತಮನಾಗಿ ಉಕಾರವಾಚ್ಯನಾಗಿ ತಾನೇ ತಾನು ಪಾಲನೆ ಮಾಡತಕ್ಕಂಥದ್ದು ಪಾಲಕ ರೂಪವಾದ ರೂಪ ಹೀಗೆ ಆ ಮಾ ಅನ್ನುವುದು ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡತಕ್ಕಂಥ ಭಗವಂತನನ್ನು ಹೇಳ್ತದೆ. ಎಚ್ಚರ ಕನಸು ನಿದ್ರೆಗಳನ್ನು, ಅನುದಿನದ ಎಚ್ಚರ ಕನಸು ನಿದ್ರೆ, ಒಟ್ಟು ಬದುಕಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು, ಅದರ ಆಚೆಗೆ
ಅಕಾರ ಉಕಾರ ಮಕಾರಗಳು ಮತ್ತು ನಾದಕ್ಕೆ ಬಂದೆವು, ಅದು ತುರಿಯ ರೂಪ ಅಂತ ಹೇಳಿದೆ ನಾನು. ಹೀಗೆ ವಿಶ್ವದ ಎಲ್ಲ ಮುಖಗಳು ಬಂತು, ಸೃಷ್ಟಿ ಸ್ಥಿತಿ ಸಂಹಾರ, ಆಮೇಲೆ ಕೊನೆಯದ್ದು ಮುಕ್ತಿ, ಅದು ನಾದ. ಆ ಮುಕ್ತಿಪ್ರದನಾಗಿರ್ತಕ್ಕಂಥ ಭಗವಂತ ತುರಿಯ, ಅವನು ನಾದವಾಚ್ಯ. ಹೀಗೆ 4 ಅಕ್ಷರಗಳು ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ. ಇದೇ ತೈತ್ತಿರಿಯ ಉಪನಿಷತ್ನಲ್ಲಿ ಈ 4 ಅವಸ್ಥೆಗಳನ್ನು ಓಂಕಾರದ ಅರ್ಥ ವಿವರಣೆ ಮಾಡೋದಕ್ಕೋಸ್ಕರವೇ ಯತೋವಾ ಇಮಾನಿ ಭೂತಾನಿ ಜಾಯಂತೆ, ಇದು ಅಕಾರದ ಅರ್ಥ. ಎಲ್ಲ ಯಾರಿಂದ ಸೃಷ್ಟಿಯಾಯಿತೋ, ಯೇನ ಜಾತಾನಿ ಜೀವಂತಿ, ಇದು ಉಕಾರದ ಅರ್ಥ. ಯತ್ ಪ್ರಯಂತಿ, ಇದು ಮಕಾರದ ಅರ್ಥ. ಅಭಿಸಂವಿಶಂತಿ, ಇದು ನಾದದ ಅರ್ಥ. ಅವನಲ್ಲಿ ಹೋಗಿ ಸೇರಿ ಕೊನೆಗೆ ಮುಕ್ತಿಯನ್ನು ಪಡೆಯುವುದು. ಹೀಗೆ ತದ್ಬ್ರಹ್ಮ, ಅದೇ ಬ್ರಹ್ಮ ಅಂತಂದರೆ ಓಂಕಾರ ವಾಚ್ಯವಾಗಿರತಕ್ಕಂಥ ಬ್ರಹ್ಮ ಅಂತ. ಹೀಗೆ 4 ಅಕ್ಷರದ ತನಕ ಬಂದೆವು ನಾವು, ಸೃಷ್ಟಿ ಸ್ಥಿತಿ ಸಂಹಾರ, ಕೊನೆಗೆ ಮುಕ್ತಿ. ಈ ಅಕಾರ ಉಕಾರ ಮಕಾರ ಮತ್ತು ತುರಿಯ ನಾದ. ಇದೀಗ 1 ಅಕ್ಷರ ಇತ್ತು, ಅದು 3 ಆಯಿತು, 3 ಇದ್ದದ್ದು 4 ಆಯಿತು. ಈಗ 4 ಇದ್ದದ್ದು 8 ಆಯಿತು. ಓಂಕಾರದಲ್ಲಿ 8 ಅಕ್ಷರಗಳು, ಅಕಾರ ಉಕಾರ ಮಕಾರ ನಾದ ಬಿಂದು ಕಲಾ ಶಾಂತ ಅತಿಶಾಂತ. ಈ 8 ಅಕ್ಷರಗಳಿಗೆ 8 ರೂಪಗಳು: ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ. ಇದು ಒಂದು ಉಪಾಸನೆ. ಅಥವಾ ಇದಕ್ಕೆ 8 ರೂಪಗಳು: ಕೃಷ್ಣ, ರಾಮ, ನರಸಿಂಹ, ವರಾಹ, ವಿಷ್ಣು, ಪರಂಜ್ಯೋತಿ, ಪರಂಬ್ರಹ್ಮ, ವಾಸುದೇವ ಅಂತ 8 ರೂಪಗಳು. ಈ 8 ಅಕ್ಷರಗಳಿಂದ ಪ್ರತಿಪಾದ್ಯವಾದ 8 ರೂಪಗಳು. ಹಾಗೆ ದಶಾವತಾರಗಳ 4 ರೂಪಗಳು ಓಂಕಾರ ಪ್ರತಿಪಾದ್ಯ. ಅಕಾರದಿಂದ ಕೃಷ್ಣ, ಉಕಾರದಿಂದ ರಾಮ, ಮಕಾರದಿಂದ ನರಸಿಂಹ ಮತ್ತು ನಾದದಿಂದ ವರಾಹ ಪ್ರತಿಪಾದ್ಯ. ಹೀಗೆ ಇದು 8 ರೂಪಗಳಾಯಿತು. ಆಮೇಲೆ ಇನ್ನೂ 8 ರೂಪಗಳಿವೆ ದ್ವಾದಶ ಮೂರ್ತಿಗಳಲ್ಲಿ: ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಹೃಷಿಕೇಶ. ಇವು 8 ರೂಪಗಳು ಕೂಡ ಓಂಕಾರದ 8 ಅಕ್ಷರಗಳಿಂದ ಪ್ರತಿಪಾದ್ಯವಾದವು. ಅದು ಅಲ್ಲದೆ ನಾನೊಂದು ಹೇಳಿದೆ, ಅಕಾರದಿಂದ ಬ್ರಹ್ಮಾಂತರ್ಗತನಾದಂಥ ಬ್ರಹ್ಮನಾಮಕನಾದ ಭಗವಂತ, ಉಕಾರದಿಂದ ಸ್ವಯಂ ವಿಷ್ಣು, ಮಕಾರದಲ್ಲಿ ಶಿವಾಂತರ್ಗತನಾದ ಶಿವನಾಮಕನಾಗಿರತಕ್ಕಂಥ ಭಗವಂತ, ಆಮೇಲೆ ಬಿಂದುವಿನಿಂದ ಅನಿರುದ್ಧ, ನಾದದಿಂದ ಪ್ರದ್ಯುಮ್ನ, ಕಲಾದಿಂದ ಸಂಕರ್ಷಣ, ಶಾಂತದಿಂದ ವಾಸುದೇವ, ಅತಿಶಾಂತದಿಂದ ನಾರಾಯಣ. ಹೀಗೆ ಇನ್ನೊಂದು ರೀತಿಯಿಂದ ಹೀಗೆ ಓಂಕಾರದ ಉಪಾಸನೆ 10 ಹಲವು ಬಗೆಯಿದೆ. ಭಗವಂತನ ಅನೇಕ ವಿಧದ 8 ರೂಪಗಳನ್ನು ಹೇಳತಕ್ಕಂಥದ್ದು ಓಂಕಾರ. ಆದ್ದರಿಂದಲೇ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಭಗವಂತನ ಅಷ್ಟವಿಧವಾದ ವ್ಯಾಪಾರವನ್ನು ಹೇಳತಕ್ಕಂಥ ಓಂಕಾರ ಇದು. ಈ 8 ಅಕ್ಷರಗಳಿಂದಲೇ 8 ಅಕ್ಷರಗಳ ಮಹಾಮಂತ್ರವಾದ ನಾರಾಯಣ ಅಷ್ಟಾಕ್ಷರ ನಿಷ್ಪನ್ನವಾಯಿತು. ಆ ನಾರಾಯಣ ಅಷ್ಟಾಕ್ಷರವೇ 3 ಪಾಲು ಆವೃತ್ತವಾದಾಗ 8 3 24 ಅಕ್ಷರದ ಗಾಯತ್ರಿ ನಿಷ್ಪನ್ನವಾಯಿತು. ಆದ್ದರಿಂದ ಗಾಯತ್ರಿಯಿಂದ 3 ಪಟ್ಟು ಹೆಚ್ಚು ಅಷ್ಟಾಕ್ಷರ ಜಪವನ್ನು ಯಾವಾಗಲೂ ಮಾಡಬೇಕು. 10 ಗಾಯತ್ರಿ ಮಾಡಿದರೆ 30 ಅಷ್ಟಾಕ್ಷರ, 100 ಮಾಡಿದರೆ 300, 1000 ಮಾಡಿದರೆ 3000. ಯಾಕಂದರೆ ಅದು ಸಮಾನವಾಗಬೇಕು ಸಂಖ್ಯೆ, ಅದಕ್ಕೋಸ್ಕರ. ಹೀಗೆ ಈ ಓಂಕಾರ ಮುಂದೆ ನಿಷ್ಪನ್ನವಾಗತಕ್ಕಂಥ ಎಲ್ಲ ಮಂತ್ರಗಳಿಗೂ ಕೂಡ ನೇರವಾಗಿ ಸಂಬಂಧ. ಓಂಕಾರದ ಮೊದಲ 4 ಅಕ್ಷರಗಳಿಂದ ಅಕಾರ ಉಕಾರ ಮಕಾರ ನಾದಗಳಿಂದ 4 ವ್ಯಾಹೃತಿಗಳು ನಿಷ್ಪನ್ನವಾದವು: ಭೂಹು ಭುವಃ ಸುವಃ ಭೂರ್ಭುವ ಸ್ವಃ. ಅಕಾರ ಉಕಾರ ಮಕಾರ 3 ಅಕ್ಷರಗಳಿಂದ ಗಾಯತ್ರಿಯ 3 ಪಾದಗಳು ಉತ್ಪನ್ನವಾದವು. ಪುರುಷಸೂಕ್ತದ 3 ವರ್ಗಗಳು ಬೆಳೆದವು, 3 ವೇದಗಳಾದವು. 8 ಅಕ್ಷರಗಳಿಂದ ಅಷ್ಟಾಕ್ಷರ ಆಯಿತು. ಅದು 3 ಸರ್ತಿ ಆವೃತ್ತಿ ಆದಾಗ ಗಾಯತ್ರಿ ಆಯಿತು. ಆಮೇಲೆ 4 ಅಕ್ಷರಗಳು 3 ಸರ್ತಿ ಆವೃತ್ತಿ ಆದಾಗ, 8 ಅಕ್ಷರಗಳು 3 ಸರ್ತಿ ಆವೃತ್ತಿ ಆದಾಗ ಗಾಯತ್ರಿ ಆಯಿತು. 4 ಅಕ್ಷರಗಳ ವ್ಯಾಹೃತಿ 3 ಸರ್ತಿ ಆವೃತ್ತಿ ಆದಾಗ ವಾಸುದೇವ ದ್ವಾದಶಾಕ್ಷರ ಆಯಿತು. ಹೀಗೆ ಈ ಎಲ್ಲ ಮಂತ್ರಗಳು ಮೂಲಭೂತವಾಗಿ ಓಂಕಾರದ ಅಕ್ಷರಗಳಲ್ಲಿ ಅಡಕಗೊಂಡಿರತಕ್ಕಂಥವುಗಳು. ಸಮಸ್ತ ಮಂತ್ರಗಳು, ಸಮಸ್ತ ಸೂಕ್ತಗಳು, ಸಮಸ್ತ ವೇದಗಳು, ಅವುಗಳು ಹೇಳ್ತಕ್ಕಂಥ ನಮ್ಮ ಬದುಕಿನ ಎಲ್ಲ ಮುಖಗಳು: ಎಚ್ಚರ, ಕನಸು, ನಿದ್ರೆ, ಸೃಷ್ಟಿ, ಸ್ಥಿತಿ, ಸಂಹಾರ ಮತ್ತು ಕೊನೆಯದಾಗಿ ಮೋಕ್ಷ. ಇನ್ನೇನು ಬಾಕಿ ಉಳಿಯಿತು ಓಂಕಾರ ಹೇಳದೇ ಇದ್ದದ್ದು ಅಂತ ಸ್ಥೂಲವಾಗಿ ಹೇಳಿದ್ದು ನಾನು. ಇದರ ವಿವರಣೆ ಬೇಕಾದಷ್ಟು ಮಾಡಬಹುದು. ಹೀಗೆ ಓಂಕಾರ ಅನ್ನುವುದು ಎಲ್ಲವನ್ನು ಹೇಳುತ್ತಪ್ಪ. ಅದು ಕೊನೆಯದಾಗಿ ನಮಗೆ ಮೋಕ್ಷವನ್ನು ಕೊಡತಕ್ಕಂಥ ರೂಪ. ಅದೇ ತುರಿಯ ರೂಪ, ಅದೇ ಪರಮಾತ್ಮ, ಅದೇ ವಾಸುದೇವ, ಅದೇ ನಾರಾಯಣ ಅಂತ ಬೇರೆ ಬೇರೆ ಉಪಾಸನೆಯಲ್ಲಿ ಬೇರೆ ಬೇರೆ ಶಬ್ದಗಳಿಂದ. ಹೀಗೆ
ಓಂಕಾರದ ಮುಖಗಳನ್ನು ತಿಳಿಸಿದ. ಯಾಕಂದರೆ ಇಲ್ಲಿ ಏನೂ ಹೇಳಲಿಲ್ಲ. ಉಪನಿಷತ್ತು ಓಂ ಇತಿ ಏತತ್, ಓಂ ಅಂತ ನಾವು ವಾಚ್ಯವಾಗಿರತಕ್ಕಂಥದ್ದು ಉಂಟಲ್ಲ, ಅದು ಏತತ್ ಅಂತ. ಅದೇ ಇದು ಅಂದರು. ಇದು ಅಂದರೆ ಏತತ್ ಅಂದರೆ ಇದಮ ಸಮೀಪತರವರ್ತಿ ಚ ಏತದೋ ರೂಪಂ, ಯಾವುದು ಅತ್ಯಂತ ಸಮೀಪದಲ್ಲಿ ಇರುವಂಥದೋ ಅದನ್ನು ಏತತ್ ಅನ್ನೋದು. ಏತತ್ ಅಂದರೆ ನಿಯರೆಸ್ಟ್, ಅತ್ಯಂತ ಸಮೀಪದಲ್ಲಿರತಕ್ಕಂಥದ್ದು. ನಿನಗೆ ಅತ್ಯಂತ ಸಮೀಪದಲ್ಲಿರತಕ್ಕಂಥ ವಸ್ತು ನಿನ್ನ ಬಿಂಬರೂಪವಾಗಿ ನಿನ್ನ ಒಳಗೆ ಹೊರಗೆ ತುಂಬಿ ನಿನಗೆ ಅತ್ಯಂತ ಸಮೀಪದಲ್ಲಿರತಕ್ಕಂಥ ವಸ್ತು ಅದು ಓಂಕಾರ ವಾಚ್ಯವಾದದ್ದು. ಹೀಗೆ ಓಂಕಾರದಿಂದ ಉಪಾಸನೆ ಮಾಡು. ಮೋಕ್ಷ ಸಾಧನವಾದ ಉಪಾಸನೆ ಓಂಕಾರದಲ್ಲೇ ಅಡಕವಾಗಿದೆ. ಮತ್ತು ಭಗವಂತನ ಗುಣಗಳ ಎಲ್ಲ ಮುಖದ ಅನುಸಂಧಾನವು ಮೂಲಭೂತವಾಗಿ ಓಂಕಾರದಲ್ಲಿ ಅಡಕವಾಗಿದೆ ಅಂತ ಉಪಾಸನೆ ಮಾಡು ಅಂತ ಹೇಳಿದ. ಇದು ನಚಿಕೇತನಿಗೆ ಅವನು ಸಂಗ್ರಹೇಣ ಬ್ರವೀಮಿ. ಯಾಕೆ ಓಂಕಾರದಲ್ಲಿ ಉಪಾಸನೆ ಮಾಡಬೇಕು? ಇನ್ಯಾವುದಾದ್ರೂ ಬೇರೆ ಶಬ್ದಗಳನ್ನು ಹೀಗೆ ಗುಣವಾಚಕವಾಗಿರತಕ್ಕಂಥ ಶಬ್ದಗಳು, ಭಗವಂತನ 6 ಗುಣಗಳನ್ನು ಹೇಳ್ತಕ್ಕಂಥ ಶಬ್ದ ಇದೆ. ಭಗವಾನ್ ಅಂತ ಹೇಳಿದರೆ ಆತ್ಮ ಅಂತಂದರೂ ಅರ್ಥ, ಆತ್ಮ ಅನ್ನೋದಕ್ಕೂ 5-6 ಅರ್ಥಗಳಿವೆ. ದೇವ ಶಬ್ದಕ್ಕೆ 10 ಅರ್ಥ ಇದೆ. ಹೀಗೆ ಅನೇಕ ಅರ್ಥಗಳನ್ನು, ಭಗವಂತನ ಅನೇಕ ಗುಣಗಳನ್ನು ಅಡಕವಾಗಿ ಉಪಾಸನೆ ಮಾಡುವಂಥದ್ದು ಯಾವ ಶಬ್ದದಿಂದಲೂ ಸಾಧ್ಯ. ಈ ಅಕ್ಷರದಿಂದಲೇ ಯಾಕೆ ಉಪಾಸನೆ ಮಾಡಬೇಕು ಅಂದರೆ ಓಂಕಾರಕ್ಕೆ ಇರತಕ್ಕಂಥ ಶಕ್ತಿ ಇನ್ಯಾವ ಶಬ್ದಕ್ಕೂ ಇಲ್ಲ ಅಂತ ಮುಂದಿನ ಮಂತ್ರದಲ್ಲಿ ಯಮ ಹೇಳ್ತಾನೆ. ಏತದ್ಧ್ಯೇವಾಕ್ಷರಂ ಬ್ರಹ್ಮ ಏತದ್ಧ್ಯೇವಾಕ್ಷರಂ ಪರಂ ಏತದ್ಧ್ಯೇವಾಕ್ಷರಂ ಜ್ಞಾತ್ವಾ ಯೋ ಯದಿಚ್ಛತಿ ತಸ್ಯ ತತ್. ಏತದ್ಧ್ಯೇವ ಅಕ್ಷರಂ ಬ್ರಹ್ಮ, ಇದೇ ಅಕ್ಷರ ಮತ್ತು ಬ್ರಹ್ಮ ಅಂತಂದರೆ ಶಾಸ್ತ್ರದಲ್ಲಿ ಬ್ರಹ್ಮವಿದ್ ಬ್ರಹ್ಮೈವ ಭವತಿ, ಬ್ರಹ್ಮಜ್ಞಾನಿ ಆಗಬೇಕು ಅಂತ ಹೇಳ್ತಾರೆ. ಬ್ರಹ್ಮಜ್ಞಾನಿ ಆಗಬೇಕಾಗಿದ್ದರೆ ಏನು ತಿಳ್ಕೋಬೇಕು ಅಂದರೆ ಓಂಕಾರದಿಂದಲೇ ತಿಳ್ಕೋಬೇಕು. ಯಾಕೆಂದರೆ ಆ ಓಂಕಾರ ವಾಚ್ಯವಾಗಿರತಕ್ಕಂಥ ಬ್ರಹ್ಮ, ಇನ್ಯಾರೂ ಓಂಕಾರ ವಾಚ್ಯರಿಲ್ಲ, ಬ್ರಹ್ಮನೇ ಓಂಕಾರ ವಾಚ್ಯ. ಬ್ರಹ್ಮನೇ ಓಂಕಾರ ಶಬ್ದ ವಾಚ್ಯ ಮತ್ತು ಓಂಕಾರ ವಾಚ್ಯ, ಬ್ರಹ್ಮನೇ ಅಕ್ಷರ ಶಬ್ದ ವಾಚ್ಯ ಅಂದರು. ಓಂ ಅನ್ನುವ ಅಕ್ಷರ ಅಂತ, ಅಕ್ಷರ ಅಂದರೆ ಅಕ್ಷರ ಅಂತ ಅರ್ಥಲ್ಲ, ಆ ಈ ಉ ಈ ಅಕ್ಷರಗಳು ಅಂತಲ್ಲ, ಬ್ರಹ್ಮನೇ ಅಕ್ಷರ, ಓಂಕಾರ ವಾಚ್ಯನಾದ ಭಗವಂತನೇ ಏತದೇವ ಓಂಕಾರ ವಾಚ್ಯನಾದ ಭಗವಂತನೇ ಅಕ್ಷರ ಶಬ್ದ ವಾಚ್ಯ, ಅವನೇ ಬ್ರಹ್ಮ ಶಬ್ದ ವಾಚ್ಯ ಅಂತ. ಯಾಕೆಂದರೆ ಬ್ರಹ್ಮ ಶಬ್ದಕ್ಕೆ ಅಕ್ಷರ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳಿವೆ. ಅದಕ್ಕೋಸ್ಕರ ಇಲ್ಲಿ ಒತ್ತು ಕೊಡ್ತಾ ಇದ್ದಾರೆ. ಬ್ರಹ್ಮ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಏನು ಬ್ರಹ್ಮ ಶಬ್ದಕ್ಕೆ ಅನೇಕ ಅರ್ಥಗಳು ಅಂದರೆ, ಬ್ರಹ್ಮ ಶಬ್ದಕ್ಕೆ ಒಂದು ಕೋಶದ, ಶಾಸ್ತ್ರಕಾರರ ಒಂದು ಕೋಶ ಇದೆ, ಅದು ಅಮುಖ್ಯ ಅರ್ಥದಿಂದ ಮುಖ್ಯ ಅರ್ಥಕ್ಕೆ ಹೋಗ್ತಾ ಇರ್ತದೆ. ಏನರ್ಥ ಅಂದರೆ ಬ್ರಹ್ಮಾಣಿ ಜೀವಾ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗಾ ಪ್ರಕೃತಿ ಪರಮಂ ಬ್ರಹ್ಮ ಪರಮಂ ಮಹದಚ್ಯುತಃ ಅಂತ ಹೇಳಿದರು. ಬ್ರಹ್ಮ ಅನ್ನುವ ಶಬ್ದಕ್ಕೆ ಎಲ್ಲ ಜೀವರು ಬ್ರಹ್ಮರು ಅಂದರು. ಒಂದರು ಬ್ರಹ್ಮ ಶಬ್ದಕ್ಕೆ ಎಲ್ಲ ಜೀವರು ಅಂತಲೂ ಅರ್ಥ ಇದೆ. ಭಗವಂತ, ಈಗ ನಾವು ಪುರುಷ ಅಂತ ನಿನ್ನೆ ನೋಡಲಿಲ್ವಾ? ಪುರುಷ ಅಂದರೆ ಎಲ್ಲ ಜೀವರಿಗೂ ಪುರುಷ ಅಂತ ಹೇಳ್ತಾರೆ, ಆದರೆ ಪುರುಷ ಅಂತಂದರೆ ಪರಮಪುರುಷ. ಹಾಗೆಯೇ ಬ್ರಹ್ಮ ಅಂತ ಅನ್ನುವುದಕ್ಕೆ ಸ್ಥೂಲವಾದ ಅರ್ಥದಲ್ಲಿ ಸಮಸ್ತ ಜೀವರು ಅಂತ ಅರ್ಥ. ಯಾಕೆ? ಬ್ರಹ್ಮ ಅಂದರೆ ಏನು? ದೊಡ್ಡದಾದದ್ದು ಅಂತ, ಬೃಹತ್ತಾದದ್ದು ಅಂತ. ಜಡಕ್ಕಿಂತ ಬೃಹತ್ತಾದ ತತ್ವ ಜೀವ, ಚೇತನ. ಆದ್ದರಿಂದ ಜಡದ ದೃಷ್ಟಿಯಲ್ಲಿ ಚೇತನ ಬ್ರಹ್ಮ, ಚೇತನಗಳ ದೃಷ್ಟಿಯಲ್ಲಿ ಸಂಸಾರಿ ಚೇತನರಿಗಿಂತ ಮುಕ್ತ ಚೇತನರು ಹೆಚ್ಚು ಬ್ರಹ್ಮರು, ಹೆಚ್ಚು ಪೂರ್ಣರು. ಆ ಪೂರ್ಣತ್ವ ಹೆಚ್ಚಾದಾಗೆ ಬ್ರಹ್ಮತ್ವ ಹೆಚ್ಚಾಗ್ತಾ ಹೋಗ್ತದೆ. ಆದ್ದರಿಂದ ಬ್ರಹ್ಮ ಅಂತಂದರೆ ಸಮಸ್ತ ಜೀವರು, ಜಡದ ದೃಷ್ಟಿಯಲ್ಲಿ ಅವರು ಬ್ರಹ್ಮರು. ಆದರೆ ಇದನ್ನೇ ಭಗವದ್ಗೀತೆಯಲ್ಲಿ ಜೀವನಿಗೆ ಪ್ರಭು ಅಂತ ಅನ್ನುವ ಶಬ್ದವನ್ನು ಬಳಸಿದ್ದಾರೆ ಒಂದು ಕಡೆ. ಆಗ ನಕರ್ತೃತ್ವ ನಕರ್ಮಾಣಿ, ಅಲ್ಲಿ ಸೃಜತಿ ಪ್ರಭು ಅಂತ ಆ ಜೀವಸ್ಯ ಆ ಪ್ರಭು ಅಂತ ಇರುವಂಥ ಶಬ್ದಕ್ಕೆ ಪ್ರಭು ಜೀವ, ಪ್ರಭುರ್ಹಿ ಜಡಸ್ಯ ಜೀವ ಅಂತ. ಜಡಸ್ಯ ಪ್ರಭು, ಜಡಕ್ಕೆ ಅವನು ಒಡೆಯ, ಎಲ್ಲಕ್ಕೂ ಪ್ರಭು ಅಲ್ಲ, ಆದ್ದರಿಂದ ಜೀವನನ್ನು ಪ್ರಭು ಅಂತ. ಹಾಗೆಯೇ ಜಡಕ್ಕಿಂತ ಇವನು ಬೃಹತ್ತಾದ ವಸ್ತು, ಆದ್ದರಿಂದ ಹಿರಿದಾದ ವಸ್ತು. ಆದ್ದರಿಂದ ಎಲ್ಲ ಜೀವರು ಬ್ರಹ್ಮರು, ಅದರಲ್ಲಿ ಪರಬ್ರಹ್ಮಾಣಿ ಮುಕ್ತಿಗಾಹ, ಮೋಕ್ಷಯೋಗ್ಯರು, ಇದಕ್ಕಿಂತಲೂ ಮಿಗಿಲಾದ ಬ್ರಹ್ಮರು ಅಂದರೆ ಅವ್ರನ್ನ ಪರಬ್ರಹ್ಮ ಅಂತ ಅಂದರು. ಮೋಕ್ಷಕ್ಕೆ ಹೋಗಿರತಕ್ಕಂಥ ಮೊದಲು ಸಂಸಾರದಲ್ಲಿ ಇದ್ದು ಆಮೇಲೆ ಮೋಕ್ಷಕ್ಕೆ ಹೋಗುವಂತಹ ಜೀವರಿಗಿಂತಲೂ ನಿತ್ಯ ಮುಕ್ತಳಾದ ಲಕ್ಷ್ಮಿ ಅದಕ್ಕಿಂತ ದೊಡ್ಡ ಬ್ರಹ್ಮ ಶಬ್ದ ವಾಚ್ಯಳು. ಅವಳನ್ನು ಪರಮ ಬ್ರಹ್ಮ ಅಂದರೆ, ಇವರು ಪರಬ್ರಹ್ಮ, ಅವಳು ಪರಮಬ್ರಹ್ಮ. ಅವಳಿಗೂ ಮಿಗಿಲಾದ ಭಗವಂತ ಪರಮ ಮಹಾಬ್ರಹ್ಮ ಅಂದರು. ಪರಮಂ ಮಹದ್ ಬ್ರಹ್ಮ, ಪರಮಂ ಮಹದ್ ಅಚ್ಯುತಃ. ಹೀಗೆ ಅದು ಬ್ರಹ್ಮತ್ವ ಅನ್ನುವಂಥದ್ದು ಸಾಪೇಕ್ಷವಾಗಿ ಚಿಕ್ಕ ಬ್ರಹ್ಮ ದೊಡ್ಡ ಬ್ರಹ್ಮ ಅಂತ ಸೀನಿಯರು ಜೂನಿಯರ್ ಇದ್ದ ಹಾಗೆ ಆಗ್ತಾ ಹೋಗುತ್ತೆ.
ಇಲ್ಲಿ ಅದನ್ನ ಇಲ್ಲಿ ಬ್ರಹ್ಮಶಬ್ದಕ್ಕೆ ಜೀವ ಅಂತ ಅರ್ಥ ಇದೆ, ಮುಕ್ತ ಜೀವರು ಅಂತ ಅರ್ಥ ಇದೆ, ಲಕ್ಷ್ಮಿ ಅಂತ ಅರ್ಥ ಇದೆ. ಮಮಯೋ ನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಮಹದ್ ಬ್ರಹ್ಮ ಅಂತ ಪ್ರಕೃತಿ ಲಕ್ಷ್ಮೀ ದೇವಿಯನ್ನು ಹೇಳ್ತಾನೆ. ಆದ್ದರಿಂದ ಇಲ್ಲಿ ಅಕ್ಷರ ಓಂಕಾರ ವಾಚ್ಯವಾದಂಥ ಬ್ರಹ್ಮವೇ ನಿಜವಾದ ಬ್ರಹ್ಮ, ಉಳಿದ ಬ್ರಹ್ಮಗಳೆಲ್ಲ ಅಮುಖ್ಯ ಅರ್ಥದಲ್ಲಿ ಬ್ರಹ್ಮ ಅಂತ ತಿಳ್ಕೋ ಅಂತಾನೆ. ಏತದ್ಯೇವ ಅಕ್ಷರಂ ಬ್ರಹ್ಮ, ನಿಜವಾದ ಬ್ರಹ್ಮ ಅಂತಂದರೆ ಭಗವಂತನೊಬ್ಬನೇ. ಉಳಿದವುಗಳಿಗೂ ಬ್ರಹ್ಮಶಬ್ದ ವ್ಯವಹಾರ ಇದೆ, ಅದು ಅಮುಖ್ಯವಾಗಿ. ಯಜ್ಞದಲ್ಲಿ ಪುರೋಹಿತರು ಇರ್ತಾರೆ 4 ಮಂದಿ. ಋಗ್ವೇದ ಪುರೋಹಿತರು ಅವರಿಗೆ ಹೋತೃಗಳು ಅಂತ ಹೆಸರು, ಯಜುರ್ವೇದ ಪುರೋಹಿತಗಳಿಗೆ ಅವರಿಗೆ ಅಧ್ವರ್ಯು ಅಂತ ಹೆಸರು, ಸಾಮವೇದ ಪುರೋಹಿತರಿಗೆ ಅಂದರೆ ಅದರಲ್ಲಿ 4 ಮಂದಿ ಇದ್ದಾರೆ, ಪ್ರಧಾನನ ಹೇಳಿದ್ದಾರೆ. ಸಾಮವೇದ ಪುರೋಹಿತರಿಗೆ ಉದ್ಗಾತ್ರಗಳು ಅಂತ ಹೆಸರು. ಆಮೇಲೆ ಈ 3 ವಿಧದ